ಪುಷ್ಪಾಂಜಲಿ. ಸ್ಟಾಪ್ ಹೋಲ್ಡ್ ಆನ್. ಏ ಮಿಸ್ಟರ್, ತೆಗಿರಿ ಬಾಗಿಲು. ಓಹ್, ಏನಿದು ಭವ್ಯ ಸ್ವಾಗತ? ತೆಗಿರಿ ಬೇಗ. ಏನ್ನ? ಡ್ರೈವಿಂಗ್ ಲೈಸೆನ್ಸ್. ಓಹ್ ಅದಾ? ತಗೊಳ್ಳಿ. ಇದು ತುಂಬಾ ಜಾಸ್ತಿ. ದುಡ್ಡು ಜಾಸ್ತಿ ಅಲ್ಲ, ನಿಮ್ ಕೊಬ್ಬು ಜಾಸ್ತಿ ಆಗಿದೆ ಅಂತ ಹೇಳಿದ್ದು. ಡ್ರೈವಿಂಗ್ ಲೈಸೆನ್ಸ್ ಕೇಳಿದ್ರೆ ದುಡ್ಡು ತೋರಿಸಿರೇನ್ರಿ? ಈಗಿನ ಕಾಲದಲ್ಲಿ ಎಲ್ಲದಕ್ಕೂ ಇದನ್ನೇ ಲೈಸೆನ್ಸ್ ಅಂತಾರಲ್ಲ ಸರ್. ಬಟ್ ನನ್ ಕಾಲದಲ್ಲಿ ನನ್ ಜ್ಯೂರಿಸ್ಡಿಕ್ಷನ್ ಅಲ್ಲಿ ಇದಲ್ಲ. ಐ ವಾಂಟ್ ಒರಿಜಿನಲ್ ಡ್ರೈವಿಂಗ್ ಲೈಸೆನ್ಸ್. ಸರ್, ಅರ್ಜೆಂಟ್ ಆಗಿ ಹೋಗ್ಬೇಕು, ಬಿಟ್ಬಿಡಿ ಸರ್. ಅರ್ಜೆಂಟ್ ಅಂತ ಓವರ್ ಸ್ಪೀಡ್ ಹೋಗ್ತಾ ಇರೋದು ಮೊದಲೇ ತಪ್ಪು. ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ಇರೋದು ಎರಡನೇ ತಪ್ಪು. ಡ್ರೈವಿಂಗ್ ಲೈಸೆನ್ಸ್ ಕೇಳಿದ್ರೆ ದುಡ್ಡು ತೋರಿಸ್ತಾ ಇರೋದು ನಿಮ್ದು ಮೂರನೇ ತಪ್ಪು. ಒಟ್ನಲ್ಲಿ ರೋಡ್ ನಲ್ಲಿ ಬಂದಿದೆ ನಂದು ದೊಡ್ಡ ತಪ್ಪು, ಬಿಟ್ಬಿಡಿ ಸರ್. ಯಾಕೆ? ತಪ್ಪು ಒಪ್ಕೊಂಡಲ್ಲ, ಕ್ಷಮಿಸೋದು ದೊಡ್ಡವ್ರ ಗುಣ, ಬಿಟ್ಬಿಡಿ ಸರ್ ಪ್ಲೀಸ್. ರೀ ಮಿಸ್ಟರ್, ನಿಮ್ ಮುಖ ನೋಡಿದ್ರೆ ನೀವೊಬ್ಬ ಕಿಲಾಡಿ ಅಂತ ಹೇಳ್ಬಿಡ್ಬಹುದು. ಬಟ್ ನಾನು ಉಲ್ಡು ಅಲ್ವಲ್ಲ. ಅಂದ್ರೆ ಬಿಡಲ್ವಾ? ಇಲ್ಲ, ದಯವಿಟ್ಟು ಪೊಲೀಸ್ ಸ್ಟೇಷನ್ ನಡೀರಿ. ಸರಿ, ಜಾಗ ಏನ್ ತಿಳ್ಕೊಂಡಿದ್ರಿ? ಬನ್ನಿ ಸೈಡಿ ತೊಗೊಳ್ಳಿ. ಏ ಕಪಿಲಪತಿ, ಹೋಗಿಬಿಟ್ಟಾರ್ರಿ ಅವನು. ನೆಕ್ಸ್ಟ್ ಸರ್ಕಲ್ ಮೆಸೇಜ್ ಕೊಡ್ರಿ. ವೈರ್ಲೆಸ್ ಸೆಟ್ ತಂದಿಲ್ಲ ಸರ್. ಈ ಕಡೆ ಬರ್ತದೆ ಸರ್, ಅದೇ ಕಾರು. ಬನ್ನಿ ಸರ್. ಹೋಲ್ಡ್ ಆನ್, ಸ್ಟಾಪ್. ರೇ ಮಿಸ್ಟರ್, ನೀವ್ ಕಿಲಾಡಿ ಅಂದ್ರೆ ನನಗೆ ಕೈ ಕೊಟ್ಟು ಹೋಗೋದೇನ್ರಿ? ಇಳಿರಿ ಕೆಳಗಡೆ. ಏನ್ ಸರ್, ಏನ್ ವಿಷಯ? ಮಾಡೋದೆಲ್ಲ ಮಾಡಿ ಮಳ್ಳಿ ಹಂಗೆ. ನಾನೇನ್ ಮಾಡ್ದೆ ನಿಮ್ಗೆ? ಈಗ ತಾನೇ ಡ್ರೈವಿಂಗ್ ಲೈಸೆನ್ಸ್ ಕೇಳಿದ್ರೆ ಕೈ ಕೊಟ್ಟು ಹೋಗಿಲ್ಲ ನೀವು? ಇಲ್ವಲ್ಲ. ತಿರ್ಗಾ ನಿಮ್ ಛತ್ರಿ ಬುದ್ಧಿ ತೋರಿಸ್ಬೇಡ್ರಿ ನನ್ನ ಹತ್ರ. ಎರಡನೇ ಸಲ ಮೋಸ ಹೋಗೋಷ್ಟು ಗುಲ್ಡು ಅಲ್ಲ ನಾನು. ಅದ್ಯಾಕೆ ಸರ್ ಕಿರ್ಚಾಡ್ತೀರಾ? ನನ್ನ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇದೆ ನೋಡಿ. ಆಗ ಇಲ್ಲ ಅಂದ್ರಿ, ಈಗ ಇದೆ ಅಂದ್ರಿ. ನನ್ನನ್ನೇನ್ ಕೋತಿ ತರ ಆಟ ಆಡ್ತಾ ಇದ್ದೀರೇನ್ರಿ? ನಡೀರಿ ಸ್ಟೇಷನ್ಗೆ. ಸರ್, ನೀವು ಕೇಳಿದ್ದು ಲೈಸೆನ್ಸ್, ಅದು ನಿಮ್ ಕೈಲಿದೆ. ನಾನೇ ಸ್ಟೇಷನ್ಗೆ ಬರಬೇಕು? ಏ ಮಿಸ್ಟರ್, ಬರೀ ಡ್ರೈವಿಂಗ್ ಲೈಸೆನ್ಸ್ ಆದ್ರೆ ಬಿಟ್ಬಿಡ್ತಾ ಇದ್ದೆ. ನಾನ್ ಹಿಡಿತಾ ಇರೋದು ಸ್ಮಗ್ಲಿಂಗ್ ಕೇಸ್. ಡೌಟ್ ಪಾರ್ಟಿ ಸಿಕ್ಕಿದೆ, ಸಕ್ಸಸ್ ಆದ್ರೆ ಪ್ರಮೋಷನ್. ಎಜುಕೇಟೆಡ್ ಹೆಚ್ಚಿಗೆ ಹಿಡಿಸ್ಕೋಬಾರ್ದು. ಬನ್ನಿ. ನಿಮಗಾಗಿರೋ ಕನ್ಫ್ಯೂಷನ್ಗೆ ನನ್ನ ಪ್ರಾಣ ಯಾಕೆ ಸರ್ ತೆಗಿತೀರಾ? ಕನ್ಫ್ಯೂಷನ್ ನಮಗಾಗಿಲ್ರಿ, ಕನ್ಫ್ಯೂಸ್ ಮಾಡ್ತಿರೋರು ನೀವು. ಅದೇ ಕೂದಲು, ಅದೇ ಮುಖ, ಅದೇ ಮೂಗು, ಅದೇ ಕಣ್ಣು, ಅದೇ ಧ್ವನಿ, ಅದೇ ಎತ್ತರ. ಅಲ್ಲ, ಒಂದು ಕನ್ನಡಕ ಬೇರೆ ಹಾಕೊಂಡ ತಕ್ಷಣ ನಮ್ಗೇನ್ ಗುರ್ತು ಸಿಗೋಲ್ವಾ? ಈಗ ನನಗೆ ಅರ್ಥ ಆಯ್ತು ಸರ್. ನಿಮಗೆ ಮೊದಲು ಸಿಕ್ಕಿ ಆಟ ಆಡ್ಸಿದ್ದು ಬೇರೆ ಯಾರೋ ಅಲ್ಲ, ನನ್ನ ತಮ್ಮ ಬ್ರಹ್ಮ. ಇಬ್ರು ಒಂದೇ ತರ ಇರೋಕೆ ಇದೇನು ಡಬಲ್ ಆಕ್ಟಿಂಗ್ ಪಿಕ್ಚರಾ? ನನ್ನ ಹತ್ರನೇ ಡಬಲ್ ಗೇಮಾ? ಸರ್, ಸುಮ್ಮನೆ ನನ್ನ ಸಮಯ ಹಾಳು ಮಾಡ್ಬಿಡಿ. ಫೋನ್ ಮಾಡಿ ಕರೆಸ್ತೀನಿ, ಏನಿದ್ರು ಕ್ಲಾರಿಫೈ ಮಾಡ್ಕೊಳ್ಳಿ. ಒಂದು ಫೋನ್ ಮಾಡ್ಬೋದಾ? ಫೋನ್. ಹಲೋ, ಟೆನ್ನಿಸ್ ಕ್ಲಬ್ಬಾ? ನಾನು ಗುರು ಮಾತಾಡೋದು. ಬ್ರಹ್ಮ ಇದ್ದಾನೆ ಅಲ್ಲಿ? ಇಲ್ವಾ? ಸರಿ, ಇನ್ನೊಂದು ಫೋನ್ ಮಾಡ್ಬೋದಾ? ಹಲೋ ಗಿರಿಯಪ್ಪ, ಅಲ್ಲಿ ಬ್ರಹ್ಮ ಇದ್ದಾನ? ಇಲ್ವಾ? ಮತ್ತೆಲ್ಲೋದಾ? ಸರಿ, ಬಂದ್ರೆ ರಾಜಾಜಿನಗರ್ ಪೊಲೀಸ್ ಸ್ಟೇಷನ್ಗೆ ಬರಕ್ಕೆ ಹೇಳು. ಸರ್, ಸುಮ್ಮನೆ ನಗ್ಬೇಡಿ ಸರ್. ಇನ್ನು ಒಂದೇ ಒಂದು ಫೋನ್ ಮಾಡ್ಲಾ ಸರ್? ಹಲೋ, 351293ನಾ? ಹಾಂ, ನಾನು ಗುರು ಮಾತಾಡೋದು. ಅಲ್ಲಿ ಬ್ರಹ್ಮ ಬಂದಿದ್ದಾನ? ಇಲ್ವಾ? ಸರಿ. ಎಲ್ಲಿ? 12 ರೂಪೀಸ್ ಪ್ಲೀಸ್. 12 ರೂಪಾಯಿ. ಯಾಕೆ? ಅಪರಾಧಿ ನಿರಪರಾಧಿ ಅಂತ ಪ್ರೂವ್ ಮಾಡಿದ್ರೆ ಚಾರ್ಜ್ ಫ್ರೀ.
ಛತ್ರಿ ಆಟ ಆಡಿದ್ರೆ ಚಾರ್ಜ್ ₹12 ಪ್ಲೀಸ್. ಬೆಳಿಗ್ಗೆ ಬೆಳಗ್ಗೆ ಯಾರ ಮುಖ ನೋಡ್ದ? ಹಾಯ್ ಬ್ರದರ್. ಏನಪ್ಪ ತೊಂದ್ರೆ? ನೋಡಿದ್ರೇನ್ರಿ? ನೋಡ್ದೆ. ಆಹಾ, ಏನ್ ಅದ್ಭುತ, ಎಂಥ ಸಿಮಿಲಾರಿಟಿ, ಎಲ್ಲ ಥೇಟ್ ನಿಮ್ ಹಾಗೇನೆ. ಏನ್ ಹೆಸರಂದ್ರಿ? ನಾನ್ ಗುರು, ನಾನು ಬ್ರಹ್ಮ. ಗುರು ಬ್ರಹ್ಮ. ವಾ ವಂಡರ್ಫುಲ್ ನೇಮ್. ಈಗ ಯಾರ ಮೇಲೆ ಕೇಸ್ ಹಾಕ್ತೀರಾ? ಯಾರ ಮೇಲೆ ಇಲ್ಲ. ಯಾಕೆ? ಯಾಕೆ ಅಂದ್ರೆ ನನ್ನ ಬಿಟ್ಟು ನಿನ್ನ ಹಿಡ್ಕೊಂಡು ಸತಾಯಿಸಿದ್ದಾರೆ. ಅವ್ರಿಗೆ ನನ್ ಮೇಲೆ ಕೇಸ್ ಹಾಕಿದ್ರೆ ನೀನ್ ಅವ್ರ ಮೇಲೆ ಡೆಫಾಮೇಶನ್ ಕೇಸ್ ಹಾಕ್ಬೋದಲ್ಲ? ಅದಕ್ಕೆ ಕೇಸೇ ಪ್ರತಿ ವಾರನೂ ತಪ್ಪದೆ ನಿಮಗೆ ಧೂಪ ಹಾಕ್ತೀನಿ. ನೀವು ನನಗೆಲ್ಲ ಸೌಭಾಗ್ಯನು ಕೊಟ್ಟಿದ್ದೀರಿ. ಒಂದು ಸಣ್ಣ ಸಮಸ್ಯೆ ಕಾಡ್ತಾ ಇದೆ, ಇವತ್ತದು ಬಗೆಹರಿಬೇಕು. ಎಲ್ಲ ನಿಮ್ ಪಾದಕ್ಕೆ ಹಾಕಿದ್ದೀನಿ. ಆಯ್ತಾಯ್ತು, ಎಲ್ಲ ಒಳ್ಳೇದ್ ಮಾಡ್ತಾರೆ. ಗಂಟೆ 11 ಆಯ್ತು, ತಿಂಡಿ ತಿನ್ ಬನ್ನಿ. ಹುಡುಗರು ಬರ್ಲಿ ತಡಿಯೋ. ಅವ್ರು ಆವಾಗ್ಲೇ ಮುಗಿಸ್ಕೊಂಡು ಹೊರಟೋದ್ರು, ನೀವು ಬನ್ನಿ. ಹೌದಾ? ಇಷ್ಟೊತ್ತಾಗೋಯ್ತು, ಇನ್ನೇನ್ ಗೆಸ್ಟ್ಗಳು ಬಂದ್ಬಿಡ್ತಾರೆ. ಅವರೊಟ್ಟಿಗೆ ಊಟನೇ ಮಾಡ್ಬಿಡೋಣ. ಅಮ್ಮ, ಬ್ರಹ್ಮಂಗೆ ಒಂದು ಡ್ರೈವಿಂಗ್ ಲೈಸೆನ್ಸ್ ಮಾಡಿಸ್ಕೊಳಕ್ ಹೇಳು. ಇಲ್ಲಿದ್ರೆ ನಾನ್ ಸುಮ್ನಿರಲ್ಲ. ಅವನಿಂದ ನಾನು ಪೊಲೀಸ್ ಸ್ಟೇಷನ್ ಮೆಟ್ಲತ್ಬೇಕಾಯ್ತು. ಹೌದಾ? ಬರ್ಲಿ ಇರು. ಹಾಯ್ ಡ್ಯಾಡ್. ಸಾರಿ, ನನ್ನ ಫ್ರೆಂಡ್ ಒಬ್ಬ ಪೊಲೀಸ್ ಸ್ಟೇಷನ್ ಸಿಕ್ಕಾಕೊಂಡ್ಬಿಟ್ಟಿದ್ದ, ಅದಕ್ಕೆ ಬರೋ ಸ್ವಲ್ಪ ಲೇಟ್ ಆಗೋಯ್ತು. ಲವ್, ನೀ ಯಾಕೋ ಡ್ರೈವಿಂಗ್ ಲೈಸೆನ್ಸ್ ಮಾಡಿಸ್ಕೊಂಡಿಲ್ಲ? ಇಬ್ರು ಒಂದೇ ತರ ಇದೀವಲ್ಲ, ಅದಕ್ಕೆ ಒಂದೇ ಸಾಕು ಅಂತ ಅಲ್ವೇನಮ್ಮ? ಅವನು ಊಟ ಮಾಡ್ತಾನೆ, ನೀ ಯಾಕೆ ಮಾಡ್ತೀಯ? ಬೇಡ ಬಿಡಿ. ಹಾಕ್ತೀನಿ ನೋಡು. ನಿನ್ನಿಂದ ಅವನಿಗೆ ತೊಂದ್ರೆ ಅಲ್ವಾ? ಒಂದೇ ತರ ಬಟ್ಟೆ ಹಾಕ್ಬೇಡಿ ಅಂತ ಎಷ್ಟು ಸಲ ಹೇಳಿಲ್ಲ ನಾನು? ನಿಮ್ ಹೆಂಡ್ತಿನ್ ಕೇಳಿ. ತಪ್ಪು ನಂದೇ ರೀ, ನನ್ನನ್ನು ಬೈರಿ. ಬರ್ತ್ಡೇಗೆ ಒಂದೇ ತರ ಬಟ್ಟೆ ತಂದ್ಬಿಟ್ಟೆ. ಅವ್ನ್ ಯಾಕೆ ನಾನು ಹೋಗಿದ್ ರೋಡಲ್ಲಿ ಹೋಗ್ಬೇಕಾಗಿತ್ತು, ಅದಕ್ಕೆ ಪೊಲೀಸರು ಹಿಡ್ಕೊಂಡೋದ್ರು ಅವನ್ನ. ಹಾಕ್ತೀನಿ ನೋಡು. ನಾನ್ ನಿನ್ಗೆ ಎಷ್ಟು ಸಲ ಹೇಳಿದ್ದೀನೋ? ಅವ್ನು ನಿನ್ಗಿಂತಲೂ ದೊಡ್ಡವನಲ್ಲ, ಅಣ್ಣ ಅನ್ನು. ಅವ್ನ್ ಯಾವ ಜುಜ್ವಿ ಅಣ್ಣ? 5 ನಿಮಿಷ ಮುಂಚೆ ಹೊಟ್ಬಿಟ್ರೆ ಅವ್ನ ಅಣ್ಣನ? ಅಪ್ಪ ಏನು ಬೇಡ, ನೀನ್ ಅಣ್ಣ ಅಂದ್ರೆ ನಾನೇನು ಉದ್ದ ಆಗಲ್ಲ, ಅಂದಿದ್ರೆ ತುಂಡ ಆಗಲ್ಲ. ಅಪ್ಪ ಉದ್ದ ತುಂಡ, ಈಗ ಹೋಗಿ ಬೇರೆ ಬಟ್ಟೆ ಬದಲಾಯಿಸ್ಕೊಂಡು ರೆಡಿಯಾಗಿ ಬನ್ನಿ. ಯಾಕೆ? ಇದಕ್ಕೇನಾಗಿದೆ? ಗೆಸ್ಟ್ಗಳು ಬರ್ತಾರೋ? ಗೆಸ್ಟ್ ಯಾರು? ಅದು ಕೊಟ್ಟು ತಗೊಳ್ಳೋ ವ್ಯಾಪಾರಸ್ಥರು. ಯು ಮೀನ್ ಬಿಸ್ನೆಸ್ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್? ಏನಂತ ಪ್ರಾಡಕ್ಟ್? ಎಷ್ಟಂತ ಟರ್ನ್ ಓವರ್? ಅಯ್ಯಯ್ಯೋ, ಅವ್ರು ಬಂದ್ಮೇಲೆ ಮಾತಾಡೋಣ. ಇವಾಗ ಹೋಗಿ ಬೇಗ ರೆಡಿಯಾಗಿ ಬಂದ್ರು. ಸರಿ, ಅವ್ರು ಬಂದ್ಮೇಲೆ ನಾನು ಮಾತಾಡ್ತೀನಿ. ಓ, ತಿರುಮಕೋಳ್ ನರಸಪ್ಪನವ್ರಿಗೆ ನಮಸ್ಕಾರ. ನಮಸ್ಕಾರ. ಇವಳು ನನ್ನ ಶ್ರೀಮತಿ. ಈಗ ಗೊತ್ತಲ್ಲ? ಓ, ಗೊತ್ತು. ಹೌದು, ಪ್ರಯಾಣ ಎಲ್ಲ ಸುಖವಾಗಾಯ್ತಾ? ಓ, ಆರಾಮಾಗಿತ್ತು ಬಿಡಿ. ಇದೇನಿದು ಫೋಟೋ 2 ಒಂದೇ ರೀತಿ ಇವೆಯಲ್ಲ? ಅದು ನಮ್ಮ ತಾತಂದಿರ್ದು, ಅವಳಿ ಜವಳಿ ಅಪ್ಪಣ್ಣ ತಿಪ್ಪಣ್ಣ ಅಂತ. ಅಲ್ಲಿ ನೋಡಿ, ಅದು ನಮ್ಮ ಅಪ್ಪ ದೊಡ್ಡಪ್ಪ ರುದ್ರೇಶಪ್ಪ ಮಹೇಶಪ್ಪ ಅಂತ. ಅಲ್ಲಿ ನೋಡಿ, ಅದು ನಮ್ಮಣ್ಣ ಪರ್ವತಪ್ಪ ಅಂತ. ಮದುವೆಗೆ ಮುಂಚೆನೆ ತೀರ್ಕೊಂಡ್ಬಿಟ್ಟ. ನಾವು ನಿಮ್ ಮಕ್ಕಳು ಮಾತ್ರ ಅವಳಿ ಜವಳಿ ಅಂತ ತಿಳ್ಕೊಂಡಿದ್ವಿ. ಇಡೀ ವಂಶನೇ ಅವಳಿ ಜವಳಿ. ಇಂಥ ಮನೆ ಹೆಣ್ಕೊಡೋದಕ್ಕೆ ನಾವು ತುಂಬಾ ಪುಣ್ಯ ಮಾಡಿದ್ವಿ ಬಿಡಿ. ಹುಡುಗರ್ನ ಕೂಗೆ ಬಂದೆ. ಬಾ. ಇವನು ನನ್ನ ಮೊದಲನೇ ಮಗ ಗುರು. ನಮಸ್ಕಾರ. ಅವನೆಲ್ಲ ಬರ್ತಾನೆ, ಅವ್ನು ಯಾವಾಗಲೂ ಲೇಟ್ ತಾನೆ. ಕೂತ್ಕೋ. ಅಂದಾಗೆ ನಿಮ್ 2ನೇ ಮಗನ ಹೆಸರೇನಂದ್ರಿ? ಬ್ರಹ್ಮ. ಆಹಾ. ಚೆನ್ನಾಗಿದೆ ಜೋಡಿ. ಗುರು ಬ್ರಹ್ಮ. ಇವನಿಗಿಂತ ಅವನು 5 ನಿಮಿಷ ಚಿಕ್ಕವನು ಅಷ್ಟೇ. ಆದ್ರೆ ನನ್ನ ಮೊದಲನೇ ಮಗಳಿಗೂ 2ನೇ ಮಗಳಿಗೂ 3 ವರ್ಷ ವ್ಯತ್ಯಾಸ ಇದೆ. ಪರವಾಗಿಲ್ಲ ತಾನೆ? ಮೊದಲನೇ ಮಗಳು 2ನೇ ಮಗಳು 3 ವರ್ಷ ವ್ಯತ್ಯಾಸ? ಏನಮ್ಮ ಇದೆಲ್ಲ? ಇವರು ತಿರುಮಕೋಳ್ ನರಸಪ್ಪನವ್ರು ಅಂತ. ಇವ್ರ ಮನೆ ಹೆಣ್ಮಕ್ಳನ್ನ ನಮ್ಮನೆಗೆ ತಂದ್ಕೊಳ್ಳೋಣ ಅಂತಿದ್ದೀನಿ. ಒಂದೇ ಮನೆ ಹೆಣ್ಮಕ್ಳು ಒಂದೇ ಮನೆ ಸೇರಿದ್ರೆ ಒಳ್ಳೇದಲ್ವೇ? ನಾನು ಒಂದೇ ಮಾತು ಹೇಳ್ತೀನಿ, ನಮಗ್ ಮದುವೆ ಇಷ್ಟ ಇಲ್ಲ. ಇಲ್ಲಿ ನೋಡಿ, ನಮ್ ತಂದೆ ನಿಮ್ಮನ್ನ ನಮ್ಗೆ ಗೊತ್ತಿಲ್ಲದೆ ಕರ್ಸ್ಬಿಟ್ಟಿದ್ದಾರೆ, ಕ್ಷಮಿಸಿ. ನೋಡೋ, ಇಲ್ಲಿ ನೋಡೋದು ಇಲ್ಲ, ಕೇಳೋದು ಇಲ್ಲ. ನಾವ್ ಈ ಮದುವೆ ಆಗೋದಿಲ್ಲ ಅಂತ ಗೊತ್ತಿದ್ದು ಇವ್ರನ್ನ ಯಾಕೆ ಕರ್ಸಿದ್ರಿ? ಲೋ ಗುರು, ಲೋ ಯಾಕೋ ಏನಾಯ್ತು, ವಾಪಸ್ ಬರ್ತಾ ಇದ್ಯಾ? ಕೊಟ್ಟು ತಗೊಳ್ಳೋರು ಬರ್ತಾರೆ ಅಂದ್ರಲ್ಲ, ನಾನೇನೋ ಬಿಸ್ನೆಸ್ನವ್ರು ಬರ್ತಾರೆ ಅನ್ಕೊಂಡೆ. ಅಲ್ಲಿ ನೋಡಿದ್ರೆ ಹೆಣ್ ಕೊಡೋರು ಬಂದಿದ್ದಾರೆ. ಏನ್ ಪ್ರಯೋಜನ? ನಾವ್ ಮದುವೆ ಆಗಲ್ವೇ?
ಐ ಲವ್ ಯು ಸರ್. ನನಗೆ ಗೊತ್ತು, ಅದಕ್ಕೆ ನಾನು ಹುಡುಗಿರಿಗೆ ಸಹಾಯ ಮಾಡೋದಿಲ್ಲ. ಮೊದಲು ಥ್ಯಾಂಕ್ಸ್ ಅಂತೀರಾ, ಆಮೇಲೆ ಐ ಲವ್ ಯು ಅಂತೀರಾ, ಆಮೇಲೆ ಮದುವೆ ಆಗ್ತೀರಾ, ಆಮೇಲೆ ಬೇರೆ ಮನೆ ಅಂತೀರಾ. ಅಯ್ಯಪ್ಪ, ನಿಮ್ ಸಾವಾಸನೆ ಬೇಡ, ನನ್ ಬಿಡ್ರಮ್ಮ ಸಾಕು. ಎಲ್ಲಮ್ಮ ಕಾಸೆತ್ತು ಹೋಗಯ್ಯ, ಕೇಸೇ ಸಕ್ಸಸ್ ಆಗ್ಲಿಲ್ಲ. ಸಕ್ಸಸ್ ಆಫ್ ಫೇಲ್ಯೂರ್ ಕಾಂಟ್ರಾಕ್ಟ್ ಪ್ರಕಾರ ಕಾಸೆತ್ತು ಇಲ್ಲ ನಿಜವಾಗ್ಲೂ ರೇಪ್. ಥ್ಯಾಂಕ್ ಯು ಬಾಯ್ ಟಾಟಾ. ಇಷ್ಟು ದಿವಸ ನಾನು ನಿನ್ ಡವ್ವಡ್ದೆ, ನಿನ್ ಕಣ್ಣೆತ್ತು ನೋಡ್ಲಿಲ್ಲ. ಇನ್ಮೇಲೆ ನಾನು ನಿನ್ ಕಡೆ ತಿರ್ಗೂ ನೋಡಲ್ಲ. ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನಮಸ್ಕಾರ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ರೀ ಗುಡ್ ಮಾರ್ನಿಂಗ್ ಅಲ್ರಿ? ಗುಡ್ ಮಾರ್ನಿಂಗ್ ಸರ್. ಹಾ, ವೀರಪ್ಪ ಏಜೆನ್ಸೀಸ್ ಅಕೌಂಟ್ ಎಲ್ಲ ರೆಡಿನಾ? ರೆಡಿ ಇದೆ ಸರ್. 1,08,000 ರೂಪಾಯಿ ಅಲ್ಲ ರೀ, 1,08,00,000 ರೂಪಾಯಿ. ಸಾರಿ ಸರ್, ಇವತ್ತು ಯಾಕೋ ಮನ್ಸಿಗೆ ಸಮಾಧಾನ ಇರ್ಲಿಲ್ಲ, ತಪ್ಪಾಗ್ಬಿಟ್ಟಿದೆ. ಯಾಕೆ, ಏನಾಯ್ತು? ಮನೇಲಿ ನನ್ನ ಹೆಂಡ್ತಿಗೋ ನಮ್ಮ ಅಣ್ಣ ಹೆಂಡ್ತಿಗೋ ಇಡೀ ರಾತ್ರಿ ಜಗಳ ಸರ್. ಯಾರು ನನ್ನ ಮಾತು ಕೇಳ್ತಿಲ್ಲ. ನಿಮ್ ಜಗಳದಲ್ಲಿ ನನಗೆ 99 ಲಕ್ಷ ರೂಪಾಯಿ ಲಾಸ್ ಆಗುತ್ತಲ್ಲ. ಕೂತ್ಕೊಂಡು ಸರಿ ಮಾಡಿ. ಆಯ್ತು ಸರ್. ಕೇರ್ಲೆಸ್ ಆಗಿರ್ಬಾರ್ದು ಈ ತರ. ಗುಡ್ ಮಾರ್ನಿಂಗ್. ಗುಡ್ ಗುಡ್ ಮಾರ್ನಿಂಗ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಯಾಕೆ ಈ ಸೀಟ್ ಖಾಲಿ ಇದೆ? ಅವ್ರು ಬಂದಿಲ್ಲ. ಯಾಕೆ? ಅವ್ರ ಮನೇಲಿ ಸೊಸೆಗೂ ಅತ್ತೆ ಮಾವನಿಗೂ ಜಗಳ ಅಂತೆ. ಯಾವಾಗ್ಲೂ ಅದೇ ಸಮಸ್ಯೆ. ಆ ಹಳೆ ಸಮಸ್ಯೆಗೆ ಒಂದು ಹೊಸ ತಿರುವು ಸಿಕ್ಕಿದೆ ಸರ್. ಏನದು? ಸೊಸೆ ಕಾಟ ತಾಳ್ಲಾರ್ದೆ ಅಪ್ಪ ಅಮ್ಮ ಇಬ್ರು ಮನೆ ಬಿಟ್ಟು ಹೋಗಿದ್ದಾರೆ. ನೀವ್ ಈ ಸೀಟಿಗೆ ರಜಾ ಹಾಕಿ ಅವ್ರ ಅಪ್ಪ ಮೇಲೆ ಇದ್ರೆ ಹುಡುಕಿ ಕರ್ಕೊಂಬಂದ್ ಮನೆಗೆ ಸೇರಿಸಿ. ಓಕೆ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸರ್. ಗುಡ್ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಕೋರಿಯಿಂದ ಕನ್ಸೈನ್ಮೆಂಟ್ ಬಂತ? ಸೀಕ್ವೆಸ್ಟ್ ನಲ್ಲಿ ಸೈಕ್ಲೋನ್ ಅರ್ಧ ಬಂದಿದೆ, ಅರ್ಧ ಬರಬೇಕು. ಅದ್ ಸರಿ, ನೀವೇ ಕರ್ದ ಮುಖ ಮುಚ್ಕೊಂಡು ಮಾತಾಡ್ತಾ ಇದ್ದೀರಾ? ಅದು ಏನ್ರಿ? ಕೈ ತೆಗೆದು ಮಾತಾಡ್ರಿ. ಏನ್ರಿ ಇದು? ಬೆಳಿಗ್ಗೆ ಕರೆಂಟ್ ಇರ್ಲಿಲ್ಲ ಸರ್, ಕತ್ಲೆ ಶೇವ್ ಮಾಡ್ಕೋಬೇಕಾದ್ರೆ ಗಾಯ ಆಗೋಯ್ತು. ಇಲ್ಲ ಸರ್, ಅದವ್ರು ಸುಳ್ಳು ಹೇಳ್ತಿದ್ದಾರೆ. ಅದು ಅವ್ರ ಹೆಂಡತಿ ಮಾಡಿರೋ ಗಾಯ. ಮನೇಲಿ ಅವ್ರ ಹೆಂಡತಿ ಸ್ವಲ್ಪ ಹಿಂಗಿಂಗೆ, ಇವ್ರು ಸ್ವಲ್ಪ ಹಿಂಗಿಂಗೆ. ಇನ್ಮೇಲೆ ಅದ್ರ ಆಫೀಸ್ಗೆ ಡೀಸೆಂಟ್ ಆಗಿ ಬನ್ನಿ. ಸರಿ ಸರ್. ಸರ್ ಸರ್, ಏನ್ರಿ ಏನಿದು ವೇಷ? ಈ ಸಂಸಾರದ ಬಂಧನ ಸಾಕಾಗಿ ನಾನೀಗ ಸನ್ಯಾಸಿ ಆಗ್ತಾ ಇದೀನಿ ಸರ್. ಕೊನೆಗೂ ಬಗೆಹರಿಲಿಲ್ವ ನಿಮ್ ಸಮಸ್ಯೆ? ಇಲ್ಲ ಸರ್, ನನಗೆ ನಮ್ಮ ಅಪ್ಪ ಅಮ್ಮನ ಜೊತೆ ಇರಬೇಕು ಅಂತ ಆಸೆ. ಆದ್ರೆ ನನ್ನ ಹೆಂಡತಿ ಬೇರೆ ಹೋಗೋಣ ಅಂತ ಪೀಡಿಸ್ತಾ ಇದ್ದಾಳೆ. ಏನು ಮಾಡಬೇಕು ಅಂತ ಗೊತ್ತಾಗದೆ ಕೊನೆಗೆ ಈ ನಿರ್ಧಾರಕ್ಕೆ ಬಂದೆ ಸರ್. ತಗೊಳ್ಳಿ ಸರ್ ನನ್ನ ರೆಸಿಗ್ನೇಷನ್. PF ನ ನಮ್ಮ ಅಪ್ಪ ಅಮ್ಮನಿಗೂ, ಗ್ರಾಚ್ಯುಟಿನ ನನ್ನ ಹೆಂಡತಿಗೂ ಕಳಿಸ್ಬಿಡಿ ಸರ್. ತಪ್ಪು. ನೀವ್ ಈ ತರ ತೀರ್ಮಾನ ತೊಗೊಳೋದು ತಪ್ಪು. ಹೋಗ್ ಕೆಲಸ ಮಾಡಿ. ಇಲ್ಲ ಸರ್, ಅದೇನಾಗಿದೆ? ಹೋಗ್ ಕೆಲಸ ಮಾಡಿ ಹೋಗ್ರಿ. ಹಲೋ ಬ್ರಹ್ಮ. ಏನೋ ಗುರು, ಆ ಮೂರ್ತಿ ನೋಡು ಸನ್ಯಾಸಿ ವೇಷ ಹಾಕೊಂಡು ರೆಸಿಗ್ನೇಷನ್ ಕೊಡಕ್ ಬಂದಿದ್ದ. ನಮ್ ಸೆಕ್ಷನ್ ಅಲ್ಲಿ ಅದೇ ತರ ಒಂದ್ ಕೇಸು. ಮ್ಯಾನೇಜರ್ಗೆ ಅವ್ನ ಹೆಂಡತಿ ಪರ್ಚ್ ಬಿಟ್ಟಿದ್ದಾಳೆ. ನಮ್ಮ ಆಫೀಸ್ ನಲ್ಲಿ ಇರೋರಲ್ಲ ಎಂತ ಒಳ್ಳೆ ಜನ, ಅಂತವ್ರನ್ನ ಬಿಟ್ಟಿಲ್ಲ ಈ ಸಮಸ್ಯೆಗಳು. ಇನ್ನು ನಮ್ಮಂತ ಒಳ್ಳೆ ಹುಡುಗನ ಬಿಡ್ತಾವ? ಬಿಡಲ್ಲ. ಅದಕ್ಕೆ ನಾವು ತಗೊಂಡಿರೋ ನಿರ್ಧಾರನೇ ಸರಿ. ಓಕೆ. ಈ ಸುಂದರ ತರುಣಿ ರಾಣಿ 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 ನೆಕ್ಸ್ಟ್ ನೆಕ್ಸ್ಟ್ ನೆಕ್ಸ್ಟ್. ಇವಳಿಗೆ ಹವ್ಯಾಸಗಳು 100 ಅವಾರ್ಡ್ಗಳು 1000. ಮನೆಯಲ್ಲಿ ಇವಳದ್ದೇ ಕಾರುಬಾರು. ನೀವ್ ಇವತ್ತೇ ಒಪ್ಪಿದ್ರೆ ಮದುವೆ ಕರಾರು ಕರಾರು ಕರಾರು. ನೆಕ್ಸ್ಟ್ ನೆಕ್ಸ್ಟ್ ನೆಕ್ಸ್ಟ್. ಇವಳು ಭಾಗ್ಯಲಕ್ಷ್ಮಿ, ಸಂಗೀತ ಪಾಠದಲ್ಲಿ ಭಾರಿ ವಿದ್ವತ್ತು, ಮನೆಯಲ್ಲಿ ಕೊಳೆಯೋಷ್ಟು ಸಂಪತ್ತು, ನಯವಿನಯ ಭಯಭಕ್ತಿ ಜಾಸ್ತಿ, ಅಪ್ಪಟ ಭಾರತೀಯ ನಾರಿ ನಾರಿ ನಾರಿ. ಲೈಟ್ ಹಾಕ್ರ ಹಾಕ್ರ. ಅಯ್ಯೋ, ತಲೆ ಚಿಟ್ಟಿ ಹಿಡ್ದೋಯ್ತು. ಇದೇನು ಮದುವೆ ದಳ್ಳಾಳಿ ಆಫೀಸಾ ಇಲ್ಲ ಪೊಲೀಸ್ ಟಾರ್ಚರ್ ರೂಮಾ? ಅಲ್ಲೇ ಒಂದ್ಸಲ ಹೇಳಿದ್ರೆ ಅರ್ಥ ಆಗುತ್ತೆ, 3 ಸಲ ಯಾಕಯ್ಯ ಪಡ್ಕೋತೀಯ? ಐ ಆಮ್ ವೆರಿ ಸಾರಿ ಸರ್, ಸಾರಿ ಸರ್. ಅಯ್ಯೋ, ತಿರ್ಗ ನೋಡು. ಏನ್ ಮಾಡೋದು, ಇದು ಇರೋದೇ ಹಾಗೆ ಹಾಗೆ. ನೋಡು, ನನ್ ರೇಗಿಸ್ಬೇಡ, ಎತ್ತು ಬಿಟ್ಬಿಡ್ತೀನಿ. ಸರ್ ಸರ್ ಸರ್, ಒಂದ್ ನಿಮಿಷ ಸರ್, ನಾನ್ ಹೇಳ್ತೀನಿ. ಅವ್ರು ನಿಮ್ಮನ್ನ ರೇಗಿಸ್ಬೇಕು ಅಂತ ಹೀಗೆಲ್ಲ ಮಾತಾಡಲ್ಲ ಸರ್. ಪಾಪ, ಅವ್ರು ಏನ್ ಹೇಳಿ ನಿಲ್ಸಿದ್ರು ಕೊನೆ ಶಬ್ದ 3 ಸಲ ಎಕೋ ಆಗುತ್ತೆ ಸರ್. ಹೌದಾ? ಹೌದು ಸರ್. ಬಹಳ ವಿಚಿತ್ರವಾಗಿದೆಯೇ? ವಿಚಿತ್ರ, ಆದ್ರೆ ನಿಮ್ಮಾಣೆಗೂ ನಿಜ ನಿಜ ನಿಜ. ಪಾಪ, ಇದು ಹೇಗಾಯ್ತು ಇವ್ರೆ? ನೀವ್ ಹೇಳ್ದಾಗೆ ಇದೊಂದು ವಿಚಿತ್ರವಾದ ಕಥೆ ಕಥೆ. ದಯವಿಟ್ಟು ಮಧ್ಯೆ ಎಲ್ಲೂ ನಿಲ್ಲಿಸ್ಬೇಡಿ. ವಿಷಯನ ಪೂರ್ತಿ ಹೇಳ್ಬಿಟ್ಟು ಕೊನೆಯಲ್ಲಿ ನಿಲ್ಸಿ. ಮೊದ್ಲಿಂದಲೂ ನನಗೆ ಬಿಕ್ಕಳಿಕೆ ಇತ್ತು ಸರ್. ಅದನ್ನ ಎಲ್ಲಾ ಡಾಕ್ಟರ್ಗೂ ತೋರಿಸ್ದೆ ಸರ್. ಇದು ಇಲ್ಲಿ ಗುಣ ಆಗೋದಿಲ್ಲ, ನೀವು ಬೊಂಬಾಯಿಗೆ ಹೋಗ್ಬೇಕು ಅಂದ್ರು ಸರ್. ಬೊಂಬಾಯಿಗೆ ಹೋಗಿ ಟ್ರೀಟ್ಮೆಂಟ್ ತಗೊಂಡೆ ಸರ್. ಆದ್ರೆ ಬಿಕ್ಕಳಿಕೆ ಹೋಯ್ತು, ಆಕಳಿಕೆ ಬಂದ್ಬಿಡ್ತು ಸರ್. ಬೆಂಗಳೂರಿಗೆ ಬಂದಾಗ ಯಾರೋ ಹೇಳಿದ್ರು ಇದು ಕಾಯಿಲೆ ಅಲ್ಲ, ಮಾಟ ಅಂದ್ರು ಸರ್. ಕೊಳ್ಳೆಗಾಲಕ್ಕೆ ಹೋದೆ, ಏನೂ ಆಗ್ಲಿಲ್ಲ. ಕೊಯಮತ್ತೂರ್ಗೆ ಹೋದೆ, ಏನೂ ಆಗಿಲ್ಲ. ನನ್ನ ಕಷ್ಟ ನೋಡಿ ಕಲ್ಕತ್ತಾದವ್ರು ಯಾರೋ ಕರ್ಕೊಂಡು ಹೋಗಿ ಮನೇಲಿ ಇರಿಸ್ಕೊಂಡು ನನ್ನ ಆಕಳಿಕೆಯನ್ನು ಹೋಗ್ಸಿದ್ರು ಸರ್. ಆದ್ರೆ ಬೆಂಗಳೂರಿಗೆ ಬಂದ ತಕ್ಷಣ ಶುರುವಾಯ್ತು ಸರ್, ಯಾಕೋ ಯಾಕೋ ಯಾಕೋ.
ಯಾಕೋ ಏನೇನೋ ಮಾಡ್ದೆ ಸರ್. ಇದ್ ಬದ್ ದೇವ್ರಿಗೆಲ್ಲ ಹರಕೆ ಹೊತ್ಕೊಂಡೆ ಸರ್. ಕೈಲಾದಷ್ಟು ದಾನ ಧರ್ಮ ಎಲ್ಲ ಮಾಡ್ದೆ ಸರ್. ಏನೇನ್ ಮಾಡಿದ್ರು ಹಾಳಾದಿ ಯಾಕೋ ಮಾತ್ರ ನನ್ನ ಈ ಗಂಟ್ಲಿಗೆ ಪರ್ಮನೆಂಟ್ ಆಗಿ ಫಿಕ್ಸ್ ಆಗ್ಬಿಟ್ಟಿದೆ ಸರ್. ಇದು ನನ್ನ ಕರ್ಮ ಕರ್ಮ ಕರ್ಮ. ಆಕ್ಷನ್ ಯಾಕೋ ಆಗುತ್ತಲ್ಲಪ್ಪ. ತೆಗಿರಿ, ಸಮಾಧಾನ ಮಾಡ್ಕೊಳ್ಳಿ ಮಿಸ್ಟರ್ ಯಾಕೋ ಕಲ್ಯಾಣ್ ಕುಮಾರ್. ಸರ್, ಈಗ ನೀವು ನೋಡಿರೋ ಹುಡುಗಿರ ಫೋಟೋಸ್ ಎಲ್ಲ ಇದ್ರಲ್ಲಿದೆ. ನಿಮ್ ಹುಡುಗರು ಯಾವ ಹುಡುಗಿನ ಮೆಚ್ಕೊಳ್ತಾರೋ ಅವ್ರ ಆಕ್ಟಿವಿಟೀಸ್ ಬಗ್ಗೆ ನಮ್ಮ ಹತ್ರ ಇರೋ ವಿಡಿಯೋ ಕ್ಯಾಸೆಟ್ ಕಳ್ಸ್ಕೊಡ್ತೀವಿ. ಅದನ್ನ ನೋಡಿ ನೀವು ಒಪ್ಕೊಂಡ್ರೆ ಆ ಹುಡುಗಿರ್ನ ಖುದ್ದಾಗಿ ನಾನೇ ನಿಮ್ ಮನೆಗ್ ಕರ್ಕೊಂಡ್ ಬರ್ತೀನಿ. ತಾವು ದಯವಿಟ್ಟು ಮಾತಾಡಿ ಆಯಾಸ ಮಾಡ್ಕೋಬೇಡಿ. ಏನ್ ಮಾಡೋದು ಸರ್, ಇದೆಲ್ಲ ನಮ್ ಹೊಟ್ಟೆ ಪಾಡು ಪಾಡು ಪಾಡು. ಗಿರಿಯಪ್ಪ ಗಿರಿಯಪ್ಪ, ಮೂರನೇ ನಾನಿದ್ದೀನಲ್ಲ, ನನಗ್ ಗೊತ್ತು, ನಾನೇ ಆ ಫೋಟೋ ಇಟ್ಟಿದ್ದು. ನೀವಾ? ಯಾಕೆ ಇಟ್ಟಿದಾರ ಅಂತ ಕೇಳಿ ಬುದ್ಧಿ. ಯಾಕೆ? ಯಾಕೆ ಅಂದ್ರೆ ನೀವ್ ಅದ್ರಲ್ಲಿ ಯಾರನ್ನಾದ್ರೂ ಮೆಚ್ಕೊಂಡ್ರೆ ನಿಮ್ಮಿಬ್ಬರಿಗೂ ಮದುವೆ ಮಾಡಿ ಮನೆ ತುಂಬಿಸ್ಕೊಳ್ಳೋಣ ಅಂತ. ನಾವು ಬೇಡ ಅಂದ್ರು ನಿಮ್ದ್ಯಾಕೆ ಬಲವಂತ? ಬಲವಂತ ನಿಮ್ಗೆ ಮದುವೆ ವಯಸ್ಸು ಮೀರ್ತಿದೆ ಅಂತ. ಆದ್ರೆ ನಾವ್ ಹೇಳ್ತಿರೋದು ನಮ್ಮ ಮನ್ಸು ಬೇಡ ಅಂತಿದೆ ಅಂತ. ನಿಮ್ ಮನಸ್ಸು ಬದಲಾಗುವವರೆಗೂ ಅವ್ರ ವಯಸ್ಸು ಕಾಯ್ಬೇಕಲ್ಲ ಬುದ್ಧಿ. ಗಿರಿಯಪ್ಪ, ಈಗ ನೋಡು, ನಾನು ಬ್ರಹ್ಮ, ಅಪ್ಪ ಅಮ್ಮ ನೀನು ಎಷ್ಟು ಚೆನ್ನಾಗಿದ್ದೀವಿ. ಈ ಮನೇಲಿ ನಮ್ಗೇನ್ ಕಡಿಮೆ ಆಗಿದೆ? ಇದರಲ್ಲಿ ಒಂದಿಷ್ಟು ಬದಲಾಗಬಾರ್ದು. ನಾವು ಯಾವಾಗ್ಲೂ ಹೀಗೆ ಇರ್ಬೇಕು, ಅದೇ ನಮ್ಮ ಆಸೆ. ಓ ಪಿತೃದೇವೋ ಭವ, ಇದು ನಿಮಗೆ ಕ್ಲೋಸ್ಡ್ ಕಾಲರ್ ಕೋಟ್. ಇದನ್ನ ಹಾಕೊಂಡ್ರೆ ತೇಟ್ ಮಹಾರಾಜನ್ ತರ ಇರ್ತೀರ. ಓ ಮಾತೃದೇವೋ ಭವ, ಇದು ನಿಮಗೆ ಸಿಲ್ಕ್ ಸ್ಯಾರಿ. ಓ ಅಜ್ಜ ದೈವೋ ಭವ, ಇದು ನಿಮಗೆ ಪಂಚೆ ಶರ್ಟ್. ಯಾಕೆಲ್ಲರೂ ಈಗ ಪಿನ್ ಡ್ರಾಪ್ ಸೈಲೆಂಟ್ ಆಗಿದ್ದೀರಾ? ಏನಾಯ್ತು ನಿಮ್ಗೆಲ್ಲ? ಇದನ್ನೆಲ್ಲ ಯಾಕೋ ತಂದೆ? ಏನ್ ಪಾಪ ಇದು? ನಾಳೆ ನಿಮ್ ವೆಡ್ಡಿಂಗ್ ಆನಿವರ್ಸರಿ ಅಲ್ವಾ? ನಮ್ಗೇನ್ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅನ್ಕೊಂಡೇನೋ? ಇದನ್ನೆಲ್ಲ ಉಟ್ಕೊಂಡು ತೊಟ್ಕೊಂಡು ವೆಡ್ಡಿಂಗ್ ಆನಿವರ್ಸರಿ ಮಾಡ್ಕೊಳಕ್ಕೆ? ವಯಸ್ಸಿಗೆ ಬಂದ ಮಕ್ಕಳಿಗೆ ಮದುವೆ ಮಾಡದೆ ನಾವು ವೆಡ್ಡಿಂಗ್ ಆನಿವರ್ಸರಿ ಮಾಡ್ಕೊಂಡ್ರೆ ಜನ ಏನ್ ಅನ್ಕೊಳ್ತಾರೆ? ಅರೇಂಜ್ಮೆಂಟ್ಸ್ ಎಲ್ಲ ಮಾಡಾಗಿದೆ. ಈಗ ನೀವು ಬೇಡ ಅಂದ್ರೆ ನಿಲ್ಸಕ್ ಆಗೋದಿಲ್ಲ. ಸಾಧ್ಯವಿಲ್ಲ. ನೀವು ಮದುವೆಗೆ ಒಪ್ಪೋವರೆಗೂ ನಿಮ್ಮ ಯಾವುದೇ ಕಂಡೀಷನ್ಸ್ಗೂ ನಾನೊಪ್ಪಲ್ಲ. ಇದೇ ನಿಮ್ ಹಠನಾ? ಹಠ ಅಲ್ಲ ಕಣೋ, ಹೆತ್ತೂರ ಆಸೆ. ಮಕ್ಕಳಿಗೆ ಮದುವೆ ಆಗ್ಬೇಕು, ಮನೆಗೆ ಸೊಸೆಯರ್ ಬರ್ಬೇಕು, ಮೊಮ್ಮಕ್ಕಳನ್ನೆತ್ತು ಆಟ ಆಡ್ಸ್ಬೇಕು, ವಂಶ ಬೆಳಿಬೇಕು ಅನ್ನೋದು ನಮ್ಮ ಆಸೆ ಮಾತ್ರ ಅಲ್ಲ, ಎಲ್ಲ ಅಪ್ಪಮ್ಮಂದ್ರ ಆಸೆ. ಎಲ್ಲಾರ ಮಕ್ಕಳ ಹಾಗೆ ನೀವು ಇಷ್ಟೆಲ್ಲ ನಡೆಸ್ಕೊಟ್ರೆ ಸರಿ, ಇಲ್ದಿದ್ರೆ ಅಷ್ಟೇ. ಅಂದ್ರೆ ಏನ್ ಅರ್ಥ? ನಮ್ಮ ಜೊತೆ ನೀವಿನ್ನೇನು ಮಾತಾಡಿದ್ರು ವ್ಯರ್ಥ. ಬಾರೆಲೆ ಸ್ವಲ್ಪ ಇರಿ ಬುದ್ಧಿ, ನಾನೆಲ್ಲ ಹೇಳ್ತೀನಿ. ಬನ್ನಿ ಇಲ್ಲಿ ಚಿಕ್ಕ ಬುದ್ಧಿ, ಬನ್ನಿ. ಈಗ ಅವ್ರು ಹೊಂಟೋದ್ರೆ ಕೆಲಸ ಕೆಟ್ಟೋಯ್ತದೆ. ಆಮೇಲೆ ಏನ್ ಮಾಡ್ತೀರಾ? ಏನ್ ಮಾಡೋದು? ಏನ್ ಮಾಡೋದು? ಹ್ಞೂ ಅಂದ್ಬಿಡಿ, ಆಮೇಲೆ ನೋಡ್ಕೊಳ್ಳೋಣ. ಸರಿ, ನಾಳೆ ನೀವು ವೆಡ್ಡಿಂಗ್ ಆನಿವರ್ಸರಿ ಮಾಡ್ಕೊಂಡ್ರೆ ನಾವು ಮದುವೆ ಆಗ್ತೀವಿ. ಹೌದಾ? ನೀವು ಮದುವೆ ಆಗ್ತೀರೇನ್ರು? ಹಾಗಾದ್ರೆ ನಾಳೆ ಮನೆಯೆಲ್ಲ ಜಿಗಿ ಜಿಗಿ. ಸರ್, ನಿಮ್ಮನ್ನ ನೋಡಕ್ ಯಾರೋ ಬಂದಿದ್ದಾರೆ. ಒಳಗಡೆ ಕಳ್ಸಿ. ತುಂಬಾ ಜನ ಇದ್ದಾರೆ, ಜಾಗ ಸಾಕಾಗಲ್ಲ ಅನ್ಸುತ್ತೆ. ಸರಿ, ಅವ್ರನ್ನೆಲ್ಲ ಕಾನ್ಫರೆನ್ಸ್ ಹಾಲಲ್ಲಿ ಕೂರಿಸಿ, ಅಲ್ಲಿಗೆ ಬರ್ತೀನಿ. ಓಕೆ ಸರ್. ರಮಣ, ಇವ್ರನ್ನೆಲ್ಲ ಕಾನ್ಫರೆನ್ಸ್ ಹಾಲ್ ಕರ್ಕೊಂಡೋಗಿ ಕೂರ್ಸು. ಆಯ್ತು ಮೇಡಮ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ವೆರಿ ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಮಾರ್ನಿಂಗ್. ಒಂದ್ಸಲ ಹೇಳಿದ್ರೆ ಸಾಕು. ಯಾರು ನೀವೆಲ್ಲ? ನಾನು ಕಲ್ಯಾಣ್ ಕುಮಾರ್ ಅಂತ, ಮಾಡರ್ನ್ ಮೆಟ್ರೋಮೋನಿಯಲ್ ಏಜೆನ್ಸಿ ಪ್ರೊಪರೈಟರ್. ಒಂದ್ಸಲ ಹೇಳಿದ್ರೆ ಅರ್ಥ ಆಗತ್ತೆ ಅಂತ ಹೇಳದ್ನಲ್ಲ. ತಪ್ಪು ತಿಳ್ಕೋಬೇಡಿ, ಅದು ನಾನು ಏನ್ ಹೇಳಿದ್ರು ಕೊನೆಯ ಶಬ್ದ 3 ಸಾರ್ತಿ ಎಕೋ ಆಗ್ಬಿಡುತ್ತೆ. ಅದು ನನ್ನ ವೀಕ್ನೆಸ್. ಅದ್ ಸರಿ, ಈಗ ದಂಡು ದಾಳಿ ಸಮೇತ ಬಂದಿರೋ ಕಾರಣ ಏನು? ನಾನು ಚಪ್ರದ ಚಿನ್ನಪ್ಪ ಅಂತ, ಇಂಟೀರಿಯರ್ ಎಕ್ಸ್ಟೀರಿಯರ್ ಡೆಕೋರೇಷನ್ ಸ್ಪೆಷಲಿಸ್ಟು. ಮದುವೆಗೊಂದು ಮಂಟಪ, ರಿಸೆಪ್ಷನ್ಗೊಂದು ಮಂಟಪ, ಅಲ್ಲಿಂದ ಪ್ರಸ್ತುತ ಮನೆ ಅಲಂಕಾರದವರೆಗೂ ಎಲ್ಲ ಬೊಂಬಾಟು ಸಾರ್. ನನ್ನ ಹೆಸರು ಗುಂಡಣ್ಣ ಅಂತ. ಲುಕ್ ಟ್ರೆಡಿಷನಲ್ ಆದ್ರೆ ಮಾಡರ್ನ್ ಸ್ಟೈಲ್ ನಲ್ಲಿ ಮಜಬೂಟಾದ ಅಡಿಗೆ ಮಾಡ್ರಿ. ಯಾವ್ಯಾವ ಐಟಮ್ಸ್ ಎಷ್ಟೆಷ್ಟು ಬೇಕು ಅಂತ ಈ ಲಿಸ್ಟ್ ನಲ್ಲಿ ಟಿಕ್ ಮಾಡಿದ್ರೆ ಸಾಕು ಸಾರ್. ಕಿಂಚಿತ್ತು ವ್ಯತ್ಯಾಸ ಆಗದಾಗ ನೋಡ್ಕೋತೀರಿ. ನಿಮ್ದು ಜೋಡಿ ಮೆರವಣಿಗೆ ಇದೆಯಲ್ಲ, ಎಲ್ಲ ನಮ್ಮದೇ ಕುದುರೆ ಸಾಬ್. 1 ಕುದುರೆ, 2 ಕುದುರೆ, 3 ಕುದುರೆ, 5 ಕುದುರೆ ಸಾರೋಟ್. ಬೇಕು ಅಂದ್ರೆ 7 ಕುದುರೆ ಸಾರೋಟ್. ಬಿಳಿದು ಎಲ್ಲ ಸಫೇದ್ ಹಾಕಿ ಟಕ 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 ಓಡಿಸ್ತಾರೆ. ಜಂಬುದ್ವೀಪೆ ಭರತಖಂಡೆ ಜ್ಯೇಷ್ಠ ಮಾಸೆ ಶುಕ್ಲ ಪಕ್ಷೆ ಶುಕ್ರವಾರ ನಡೆಯುವ ಶುಭ ಲಗ್ನದಲ್ಲಿ ನಾನು ತದೇವ ಲಗ್ನಂ ಸುನಂತ ದೇವ ತಾರಾಬಲಂ ಚಂದ್ರಮನುತ ದೇವ. ತಡಿಬೇಡಿ ಸರ್, ಅವರ ಗಂಟಿದಾಗ ನಾನು
ಡಮ್ 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 ಪ್ಯಾಂ ಪ್ಯಾ 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 ಅಂತ ತಂಜಾವೂರ್ ಮೇಲೆ ಬರ್ದು ಬಿಡ್ತೀನಿ ಸರ್. ಅಬ್ಬಬ್ಬಬ್ಬಬ್ಬಾ. ಯಾಕೆ ಸರ್ ಇಷ್ಟ ಇಲ್ವಾ? ಹಾಗಾದ್ರೆ ಬ್ಯಾಂಡ್ ಸೆಟ್ ಬರ್ದು ಬಿಡ್ತೀನಿ ಸರ್. ಏಕ್ ದೋ ತೀನ್ ಚಾರ್ ಪಂಚ್ ಸಾತ್ ಆಟ್ ದಸ್ ಗ್ಯಾರ ಮ್ಯಾರೇಜ್ ತುಮಾರ. ಅದ್ ಸರಿ, ಪ್ರೂಫ್ ಏನೋ ಬೊಂಬಾಟಾಗಿದೆ, ಆದ್ರೆ ಮದುವೆ ಯಾರ್ದು ಅಂತ. ಮದುವೆ ನಿಮ್ದೇ ನಿಮ್ದೇ ನಿಮ್ದೇ. ನನ್ ಮದುವೆಗೆ ಇದನ್ನೆಲ್ಲ ಮಾಡಿ ಅಂತ ನಿಮ್ಗೆ ಯಾರು ಇನ್ಫಾರ್ಮೇಶನ್ ಕೊಟ್ಟಿದ್ದು? ಇನ್ಫಾರ್ಮೇಶನ್ ಕೊಟ್ಟವರು ಅಪ್ಪ ಅವರು. ಪಾಪ ನೀವೆಲ್ಲ ತುಂಬಾ ದೂರದಿಂದ ಬಂದಿರ್ಬೇಕಲ್ಲ. ಸರ್ ರಂಗಯ್ಯ, ಇವ್ರಿಗೆಲ್ಲ ಕಾಫಿ ಕನ್ವಿನ್ಸ್ ಕೊಟ್ಟು ಕಳ್ಸಿ. ಮತ್ತೆ ನಿಮ್ಮ ತಂದೆಯವರು ಹೇಳಿದ್ದು ನಮ್ಮ ಅಪ್ಪನ ನಾನು ಸಾಯಂಕಾಲ ವಿಚಾರಿಸ್ಕೊತೀನಿ, ನೀವೆಲ್ಲ ಹೋಗಿ. ಸರ್ ಹಾಗಾದ್ರೆ ನಿಮ್ ಮದುವೆ 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 ಈ ಜನ್ಮದಲ್ಲಿ ಅದು ಮಾತ್ರ ಆಗೋದಿಲ್ಲ. ಗೋವಿಂದ ಪಾಪ ನಾವೇನಾದ್ರು ಹೆಚ್ಚು ಕಡಿಮೆ ಮಾಡಿದ್ರೆ ಅರ್ಧ ಗಂಟೆ ಭಾಷಣ, ಮನೆ ವಿಷಯ ಮನೆಯಲ್ಲಿ, ಆಫೀಸ್ ವಿಷಯ ಆಫೀಸಲ್ಲಿ, ಮನೆ ವಿಷಯ ಆಫೀಸರ್ಗೂ ತರಬೇಕಾಗಿತ್ತು. ಯಾಕೆಲ್ಲ ಈಗ ನಿಂತಿದ್ದೀರಾ? ಅಪ್ಪಂಗ್ ಹುಷಾರಿಲ್ಲ ಕಣ. ಏನಾಯ್ತು ಅಪ್ಪಂಗೆ? ಏನಾಯ್ತಮ್ಮ? ಏನಾಯ್ತಾ ಗುರು? ಇದ್ದಕ್ಕಿದ್ದಾಗೆ ಎದೆ ಹಿಡ್ಕೊಂಡು ಬಿದ್ರಂತೆ. ಡಾಕ್ಟ್ರು ಒಳಗಡೆ ಚೆಕ್ ಮಾಡ್ತಾ ಇದ್ದಾರೆ. ಗಿರಿಯಪ್ಪ, ಏನಾಯ್ತು ಅಪ್ಪಂಗೆ? ಗಾಬರಿ ಆಗ್ಬೇಡಿ, ಏನಾಗಕ್ಕಿಲ್ಲ. ಡಾಕ್ಟರ್ ನೋಡ್ತಾ ಅವ್ರಲ್ಲ. ಹೇಗಿದ್ದಾರೆ ಡಾಕ್ಟರ್? ಅಪ್ಪನ ನೋಡ್ಬೋದಾ? ನೋ ನಾನು ಈಗ ತಾನೇ ಅವ್ರಿಗೆ ಇಂಜೆಕ್ಷನ್ ಕೊಟ್ಟಿದ್ದೀನಿ. ಅವ್ರು ನಿದ್ದೆ ಮಾಡ್ತಿದ್ದಾರೆ, ಒಳಗೋಗಿ ಡಿಸ್ಟರ್ಬ್ ಮಾಡಬೇಡಿ. ಅವ್ರಿಗೆ ಏನಾಗಿದೆ ಡಾಕ್ಟರ್? ಲೈಟ್ ಆಗಿ ಅಟ್ಯಾಕ್ ಆಗಿದೆ, ಜೊತೆಗೆ BP ಕೂಡ ಇದೆ. ಮುಂದೆ ಟ್ರೀಟ್ಮೆಂಟ್ ಏನಾದ್ರು? ಅದೆಲ್ಲ ಏನು ಬೇಕಾಗಿಲ್ಲ. ಅವ್ರಿಗೀಗ ಫುಲ್ ರೆಸ್ಟ್ ಬೇಕಾಗಿದೆ. ನೀವ್ ಯಾರು ಅವ್ರ ಇಚ್ಛೆಗೆ ವಿರುದ್ಧವಾಗಿ ನಡ್ಕೋಬಾರ್ದು. ಅವ್ರ ಟೆನ್ಷನ್ ಹೆಚ್ಚಾದ್ರೆ ಪರಿಸ್ಥಿತಿ ಇನ್ನಷ್ಟು ಗಂಭೀರ ಆಗುತ್ತೆ. ಹುಷಾರ್. ಡಾಕ್ಟರ್ ನಿಂಗೆ ರೆಸ್ಟ್ ಒಳಗೆ ಕೇಳಿದಾರೆ ತಾನೆ? ಇಷ್ಟೊತ್ನಲ್ಲಿ ಫೋನ್ ಮಾಡೋಂತ ರಾಜಕಾರಣ ಏನೈತೆ ನಿಂಗೆ? ನೀನ್ ಹೋಗಿ ಬೇಗ ರೆಡಿ ಆಗ. ಏನೇ ನೀನ್ ಇನ್ನ ಹೀಗೆ ಇದ್ಯಾ? ನಾನು 5 ನಿಮಿಷದಲ್ಲಿ ರೆಡಿ ಆಗ್ತೀನಿ. ನೀವ್ ಹೋಗಿ ಸ್ನಾನ ಮಾಡಿ. ಅಯ್ಯ, ಇಲ್ಲ ನಿಂತಿದ್ಯಲ್ಲ, ಹೋಗೋ. ಎಲ್ಲಿಗೆ? ಯಾಕೆ? ಇವತ್ತು ಒಂದ್ ಕಡೆ ಹುಡುಗಿ ನೋಡಕ್ ಹೋಗ್ಬೇಕು. ಯಾರಿಗೆ? ನಮ್ಮ ಅಜ್ಜನ್ಗೆ ಮುಟ್ಟಾಳಂತಂದು. ನಿಮಗೋ? ನಾವು ಮದುವೆ ಆಗಲ್ಲ ಅಂತ ಗೊತ್ತು ತಾನೆ? ದಯವಿಟ್ಟು ಆ ಪ್ರೋಗ್ರಾಮ್ನ ಕ್ಯಾನ್ಸಲ್ ಮಾಡಿ. ಇದೇ ಮಾತಾ? ಹಾ, ಅಷ್ಟೇನಾ? ಹೌದು. ಅಪ್ಪ, ನಿನ್ನ ವಂಶದಲ್ಲಿ ಯಾರು ಮಾತಕ್ಕೆ ತಪ್ಪಿರ್ಲಿಲ್ಲ. ಇವತ್ತು ನಿನ್ನಿಂದ ನಾನ್ ಮಾತಕ್ಕೆ ತಪ್ಪಂಗ್ ಆಗೋಯ್ತು. ಏನೋ ಒಳ್ಳೆ ಹುಡುಗರು ಅನ್ಕೊಂಡಿದ್ರೆ ನನ್ ಮಾಡು ಎಲ್ಲ ಮಣ್ಪಾಲ್ ಮಾಡಾಕ್ಬಿಟ್ರು. ಕೂತ್ಕೊಳ್ಳಿ. ಗಿರಿಯಪ್ಪ, ನಡಿ, ನಾನು ನೀನು ಹೋಗಿ ಅವ್ರ ಕಾಲಕ್ಕೆ ಬಿದ್ದು ತಪ್ಪಾಯ್ತು ಅಂತ ಕೇಳ್ಕೊಂಬರೋಣ. ಅವ್ರ ಇಚ್ಛೆಗೆ ವಿರುದ್ಧವಾಗಿ ನಡ್ಕೋಬೇಡಿ ಅಂತ ಡಾಕ್ಟರ್ ಹೇಳಿದ್ರು. ಯಾಕೆ ಹಂಗ್ ಮಾಡಿದ್ರಿ? ನನ್ನನ್ನು ಯಾಕೆ ಗೋಳಾಡಿಸ್ತಾ ಇದ್ದೀರಾ? ಆಯ್ತು, ಬರ್ತೀವಿ ಅಂತ ಹೇಳಿ ಬುದ್ಧಿ. ಸರಿ, ನಾನು ಹುಡುಗಿ ನೋಡಕ್ ಬರ್ತೀನಿ. ಅವನು ಚಿಕ್ಕವನು. ಅವನು ನಾನು ಕರ್ಕೊಂಡ್ ಬರ್ತೀನಿ. ನಮಸ್ಕಾರ. ಬನ್ನಿ. ನಮಸ್ಕಾರ. ಪ್ರಯಾಣ ಎಲ್ಲ ಸುಖವಾಗಿತ್ತಾ? ಬನ್ನಿ. ನೀನ್ ಒಳಗ್ ಹೋಗಿ ರಾಜನ್ ನೋಡು. ಆಯ್ತು. ಏನೋ ಬಡವ್ರ ಮನೆಗೆ ಭಾಗ್ಯ ಬಂದ್ರಿ. ಕೂತ್ಕೊಳ್ಳಿ. ಇವನು ನನ್ ದೊಡ್ಡ ಮಗ ಗುರು. ನಮಸ್ಕಾರ. ಅವನೆಲ್ಲೋ ಬಂದೆ. ಗೇಟ್ ಹತ್ರ ಬರ್ಬೇಕಾದ್ರೆ ರೈಟ್ ಟು ಲೆಫ್ಟ್ ಬೆಕ್ಕು ಪಾಸ್ ಆಯ್ತು. ಅದಕ್ಕೆ ಒಳಗ್ ಬರ್ಬೇಕೋ ಬೇಡವೋ ಅಂತ ಯೋಚನೆ ಮಾಡ್ತಿದ್ದೆ. ಹಾಗಾದ್ರೆ ನಡಿ ಹೋಗ್ಬಿಡಣ. ಕೂತ್ಕೊಳ. ಶಕುನ ಸರಿಯಿಲ್ಲ ಅಂದ್ರೆ ನೀವು ಅಪ್ಪ ಯಾಕೋ ಎಡಗನ್ ಹೊಡಿತಾ ಇದೆಯಲ್ಲ? ಅದು ದೂರದ ಪ್ರಯಾಣ ಅಲ್ಲ, ಆಯಾಸ ಆಗಿದೆ. ಮಾ ಏನು? ಅಲ್ಲೇ ಬಲಗಡೆ ಇದೆ, ಹೋಗ್ ಬನ್ನಿ. ಮಾ ನಿಮ್ಮಿಂದ ಒಂದು ಉಪಕಾರ ಆಗ್ಬೇಕಾಗಿತ್ತು. ನಮ್ಮ ತಂದೆ ಹಾರ್ಟ್ ಪೇಷಂಟ್, ಜೊತೆಲಿ BP ಕೂಡ. ಅವ್ರ ಬಲವಂತಕ್ಕೋಸ್ಕರ ನಾವ್ ಇಲ್ಲಿಗೆ ಬಂದಿದ್ದೀವಿ. ನಮ್ಗೆ ಮದುವೆ ಅಂದ್ರೆ ಇಷ್ಟ ಇಲ್ಲ. ಅವ್ರೇನಾದ್ರೂ ನಮ್ಮನ್ನ ಒಪ್ಪಿಗೆನ ಅಂತ ಕೇಳಿದ್ರೆ ನೀವು ಒಪ್ಪಿಗೆ ಇಲ್ಲ ಅಂತ ಹೇಳ್ಬೇಕು. ವಿತ್ ಯುವರ್ ಪರ್ಮಿಷನ್ ಶುಗರ್ ಬದಲು ಸಾಲ್ಟ್ ಹಾಕ್ತೀನಿ. ಚೆನ್ನಾಗಿ ಕುಡ್ಸಿ. ಬರ್ತೀನಿ. ರಾಧಾ, ಕಾಫಿ ತಗೊಂಡ್ ಬಮ್ಮ. ನನ್ ಮಗಳು ರಾಧಾ, ಕೊಡಮ್ಮ, ತಗೊಳ್ಳಿ. ಅಪ್ಪ, ಏನಿದು? ಕಾಫಿಯಲ್ಲಿ ಉಪ್ಪಾಕ್ಬಿಟ್ಟಿದ್ದಾರೆ.
ನಿನಗೆ ಮೊದಲೇ BP, ನೀನ್ ಇದನ್ನ ಕುಡಿದ್ರೆ ಅಷ್ಟೇ. ಅದು ಹೋಗ್ಲಿ ಬಿಡ್ರ, ಯಾವತ್ತಾದ್ರೂ ಒಂದೊಂದಿನ ಹಾಗಾಗತ್ತೆ. ಅದಿರ್ಲಿ ನೋಡಿ, ಆ ಹುಡುಗಿ ನಿಮ್ಗೆ ಒಪ್ಗೆನಾ? ಒಪ್ಪಿಗೆ. ಏಯ್, ಯಾರಾದ್ರೂ ಒಬ್ರು ಹೇಳ್ರ. ಏನು ನಿನ್ಗೆ ಒಪ್ಪಿಗೆನಾ? ನಿನ್ಗೆ ಒಪ್ಪಿಗೆನಾ? ನೀನ್ ಒಪ್ಕೊಂಡ್ರೆ ನಾನೇ ಆಗೋ ಮದುವೆ ಆಗೋದು. ನೀನ್ ಒಪ್ಕೊಂಡ್ರೆ ನಾನೇ ಆಗೋ ಮದುವೆ ಆಗೋದು. ಸರಿ, ನೀನೇ ಆಗೋ. ಇಲ್ಲ ನೀನೇ ಆಗೋ. ನೀನೇ ಆಗೋ. ಇಲ್ಲ ನೀನೇ ಆಗೋ. ಸುಮ್ನಿರ್ರ. ಅಮ್ಮ, ನೀನ್ ಹೇಳು, ಇವರಿಬ್ಬರಲ್ಲಿ ನಿನಗೆ ಯಾರು ಒಪ್ಪಿಗೆ ಆಯ್ತು ಅಂತ? ನನ್ಗಿಬ್ರು ಒಪ್ಗೆ ಇಲ್ಲ. ಅವಮಾನ ನಮ್ಮನ್ನ ಒಪ್ಪಲ್ವಾ? ಅಪ್ಪ ನಡಿ ಹೋಗೋಣ. ನಡೀರಿ. ಎಲ್ಲಿ ನನ್ ಪೇಟ? ಅಪ್ಪ ಅಲ್ಲಿ. ಏನ್ರಿ ಹೀಗೆಲ್ಲ ಮಾಡಿದ್ದೀರಿ? ನನ್ನ ಕಂಬಿ ಪೇಟ ಅಂದ್ರೆ ಏನ್ ಅನ್ಕೊಂಡಿದ್ದೀರಾ? ನಮ್ಮ ತಾತ ಅಪ್ಪಣ್ಣವ್ರು ಹಾಕೋತಿದ್ದಂತ ಪೇಟ, ಅದಕ್ಕೆ ಇಂಥ ಅವಮಾನನ? ಅದು ನನಗೊಂದು ಅರ್ಥವಾಗ್ತಾ ಇಲ್ಲ. ಮಾಡೋದೆಲ್ಲ ಮಾಡ್ಬಿಟ್ಟು ಅರ್ಥ ಆಗಲ್ವಂತೆ. ಅರ್ಥ ಇಷ್ಟಾದ್ಮೇಲೆ ಖಂಡಿತ ಇಲ್ಲ ಇರಬಾರ್ದು. ನಡೀರಿ ಹೋಗೋಣ. ನಡಿಯಮ್ಮ, ನಡೀರಿ ಹೋಗೋಣ. ನಡೀರ. ಹಾ, ಏನ್ರಿ ಎಂಥ ಮನೆಗ್ರಿ ನಮ್ಮನ್ನ ಕಳ್ಸೋದು? ಉಪ್ಪು ಹಾಕದ ಕಾಫಿ ಕೊಡ್ತಾರೆ, ಆ ಹುಡುಗಿ ನಮ್ಮ ಹುಡುಗರನ್ನೇ ಒಪ್ಪಲ್ಲ ಅಂತಾಳೆ. ನನ್ನ ಕಂಬಿ ಪೇಟನ ಚಪ್ಪಲಿ ಬಿಡೋ ಜಾಗದಲ್ಲಿ ಇಟ್ಟಿದ್ದಾರೆ. ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಆ ಮರ್ಯಾದೆ ಇಲ್ದಿರೋ ಜನ? ಅವ್ರ ಆತರ ಅಲ್ವಲ್ಲ, ತುಂಬಾ ಒಳ್ಳೆಯವರು. ನೀವೊಬ್ರು ಆತರ ಸರ್ಟಿಫಿಕೇಟ್ ಕೊಡ್ಬೇಕಷ್ಟೇ. ಸರಿ ಬಿಡಿ, ನನಗೇನು ಅರ್ಥವಾಗ್ತಾ ಇಲ್ಲ. ನಾಳೆ ನಂಜುಂಡಯ್ಯನವ್ರ ಮನೆಗೆ ಹೋಗಿ ಬನ್ನಿ. ಫೋಟೋ ಹಿಂದೆನೆ ಇದೆ ಅಡ್ರೆಸ್ಸು. ಅಲ್ಲೂ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತೋ, ನಿಮ್ಮ ಬಾಯಿಗೆ ಸೀಸ ಕಾಯಿ ಸುಯ್ದು ಬಿಡ್ತೀನಿ. ಆಮೇಲೆ ಎಕ್ಕೋ ಸ್ಟಾಪ್, ಫುಲ್ ಸೈಲೆನ್ಸ್. ಆಯ್ತು, ಹೋಗಿ ಬನ್ನಿ. ಗುಡ್ ಲಕ್. ಬುದ್ಧಿ, ಎಷ್ಟೋ ತನಕ ಫೋನಲ್ಲಿ ಮಾತಾಡಿದ್ದಲ್ಲ ನಿಜನಾ? ಅಲ್ಲಿ ಹೀಗೆ ನಡೀತಾ? ಅವ್ರು ನೋಡಿದ್ರೆ ಹಾಗ್ ನಡ್ಕೊಂಡ್ರು, ಇವ ನೋಡಿದ್ರೆ ಅವ್ರು ಹಾಗಲ್ಲ ಅಂತ ಇದ್ದಾನೆ. ಏನಿದು? ನನಗನಿಸ್ತೈತೆ ಇವ್ರದೇ ಏನೋ ಕಿರಿಕೈತೇನೋ ಅಂತ. ಇದ್ರೂ ಇರ್ಬೋದು. ಈ ವಿಷಯದಲ್ಲಿ ಈ ನನ್ನ ಮಕ್ಕಳು ನಂಬೋ ಹಾಗಿಲ್ಲ. ಇಬ್ರು ಒಟ್ಟಿಗೆ ಇದ್ರ ತಾನೇ ಕಿರ್ಕು. ಒಬ್ಬೊಬ್ಬರನ್ನೇ ಕಳಿಸೋಣ. ಹಂಗ್ ಮಾಡಿ. ಏಯ್ ಗುರು, ಬಂದೆ. ನೋಡು, ನಾನೊಂದು ಅಡ್ರೆಸ್ ಹೇಳ್ತೇನೆ, ನಾಳೆ ಹೋಗಿ ಹುಡುಗಿನ ನೋಡ್ಕೊಂಬ. ನಾಳೆ ಆಫೀಸ್ ಇದೆ. ರೀಲ್ ಬೇಡ, ನಾಳೆ ಭಾನುವಾರ. ಒಂದ್ ಸ್ಪೆಷಲ್ ಮೀಟಿಂಗ್ ಇದೆಯಪ್ಪ, ಕ್ಯಾನ್ಸಲ್ ಮಾಡು. ಬ್ರಹ್ಮನ್ ಕಳ್ಸಿ. ನೀನ್ ಸೀನಿಯಾರಿಟಿ ಪ್ರಕಾರ ನೀನ್ ಹೋಗ್ಬಿಟ್ ಬಾ. ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಆಗಲ್ಲ. ಯಾಕಾಗಲ್ಲ? ಅಪ್ಪ ಯಾವಾಗ್ಲೂ ನನಗೆ ಎದುರಾಗೋದಾಗುತ್ತೆ. ಸರಿ, ನಾನು ಹೋಗ್ತೀನಿ. ಹೋಗ್ಬೇಕು ಅಂದ್ರೆ ಹೋಗ್ಬಿಟ್ಟು ಬರ್ಬೇಕು. ಸರಿ, ನಾನು ಓಡ್ ಬರ್ತೀನಿ. ಹೋಗೋದಲ್ಲ, ಹೋಗಿ ಹುಡುಗಿನ ನೋಡಿ ಮದುವೆಗೆ ಒಪ್ಕೊಂಡ್ ಬರ್ಬೇಕು. ಸರಿ ಆಯ್ತು, ನಾನು ಓಡ್ ಬರ್ತೀನಿ. ನೋಡಿದ್ಯಾ, ಕೆಮ್ಮದ್ ಕೂಡ್ಲಿ ಹೇಗೆ ಹೆದರ್ಕೊಂಡ್ಬಿಟ್ಟ. ಬುದ್ಧಿ, ನಿಜವಾಗ್ಲೂ ಕಾಯಿಲೆ ಬಂದವ್ರ ತರ ಆಡ್ತಿರಲ್ಲ. ನೀವು ಕೆಮ್ತಾ ಇದ್ರೆ ಭಯ ಆಯ್ತದೆ. ಇಲ್ದಿದ್ರೆ ದಾರಿಗೆ ಬರ್ಬೇಕಲ್ಲೋ. ಸಾವಕಾಶ ಮಾತಾಡಿ, ಕೇಳಿಸ್ಕೊಂಡ್ಬಿಟ್ಟಾರು. ನೀವು ಡಾಕ್ಟ್ರು ಆಡಿದ ನಾಟಕ. ನಿಮಗೆ ನಿಜವಾಗ್ಲೂ ಕಾಯಿಲೆ ಇಲ್ಲ ಅಂತ ಗೊತ್ತಾಗ್ಬಿಟ್ರೆ ಮುಂದೆ ಮದ್ವೆನೂ ಇಲ್ಲ, ಮೊಮ್ಮಕ್ಕಳು ಇಲ್ಲ. ನೀನು ಮೆಲ್ಲುಗೋ. ಓಹೋ, ಬನ್ನಿ. ನಮಸ್ಕಾರ. ನಾನೇ ನಂಜುಂಡಯ್ಯ ಅಂತ. ನಾನೇ ಅವಳಿ ಜವಳಿ ಅಪ್ಪನವ್ರ ಮೊಮ್ಮಗ. ನಿಮ್ ತಂದೆ ತಾಯಿಗಳು ಬಂದ್ರೆ ಚೆನ್ನಾಗಿತ್ತು. ನಾನು ಹೋಗಿ ಅವ್ರನ್ನ ಕರ್ಕೊಂಡು ಬರ್ತೀನಿ. ಬೇಡಿ ಬನ್ನಿ. ನಾನೇ ಅವ್ರಿಗೆ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡೆ. ಈಗಿನ ಕಾಲದ ಹುಡುಗರಿಗೆ ತುಂಬಾ ಸಂಕೋಚ. ಮೊದಲು ಅವ್ನು ಬಂದು ನೋಡ್ಲಿ, ಆಮೇಲೆ ನಾವು ಬರೋದು ಹೋಗೋದು ಇದ್ದೇ ಇರುತ್ತೆ ಅಂತಂದ್ರು. ನಿಮ್ ವಂಶದ ಬಗ್ಗೆ ನಾನು ತುಂಬಾ ಕೇಳಿದ್ದೀನಿ. ನಿಮ್ಮಂತವ್ರ ಮನೆಗೆ ಹೆಣ್ಣು ಕೊಡೋದು ಅಂದ್ರೆ ಯಾಕೆ? ಈ ಮನೇಲಿ ಮೆಟ್ಟಲೆಲ್ಲ ಇಟ್ಟಿದಾರಲ್ಲಪ್ಪ. ಹೇಳಿ ಮೆಲ್ಲಿಗೆ. ಆಯ್ತಾ? ಈಕೆ ನನ್ನ ಧರ್ಮಪತ್ನಿ. ನಮಸ್ಕಾರ. ಕಾಫಿ ತಗೊಂಬ ಹೋಗೆ. ಬನ್ನಿ ಹೀಗೆ ಬನ್ನಿ. ಅಲ್ಲಿ ಕೂತ್ಕೊಳ್ಳಿ. ಅಯ್ಯೋ, ಅಲ್ಲಲ್ಲ, ಮೇಲೆ ಎದರೆ ಮೇಲೆ. ಅಲ್ಲಿ ಲೇ, ಕಾಫಿ ತಂದೇನೆ. ತರ್ತಾ ಇದ್ದೀನಿ. ಕಾಫಿ ತಂದ ಕೊಡು. ತಗೊಳ್ಳಿ. ಹೋಗ್ಲಿ ಬಿಡಿ, ಪರವಾಗಿಲ್ಲ. ಸಾರಿ ತಗೊಂಡು ಹೋಗೆ. ದಯವಿಟ್ಟು ತಾವು ತಪ್ಪು ತಿಳ್ಕೊಳ್ದೆ ಹೋದ್ರೆ ನಿಮ್ಮನ್ನೊಂದು ಮಾತು ಕೇಳಲ್ಲ. ವರದಕ್ಷಿಣೆ ವಿಷಯ ತಾನೆ. ಬೇಡ, ನೀವ್ ಹೆಣ್ ಕೊಟ್ರೆ ಸಾಕು. ಅದಲ್ಲ, ಓಹ್, ಯಾವ ಛತ್ರ ಬುಕ್ ಮಾಡ್ಬೇಕು ಅಂತ ತಾನೆ. ನೀವು ಬೀದಿಯಲ್ಲಿ ದಾರ ಕೊಟ್ರು ಪರವಾಗಿಲ್ಲ, ನಾನ್ ಮಾಡ್ಕೋತೀನಿ ಹುಡುಗಿನ ಮದ್ವೆನ. ಅದೂ ಅಲ್ಲ, ನಿಮ್ಗೇನಾದ್ರೂ ದೃಷ್ಟಿ ದೋಷ ಇದೆಯೇನೋ ಅಂತ. ದೋಷ ಅಂತಲ್ಲ, ಮನೇಲಿ ನೀವ್ ಯಾರು ನನಗೆ ಕಾಣಿಸಲ್ಲ ಅಷ್ಟೇ. ಅದ ರಾತ್ರಿ ತಾನೆ, ನೈಟ್ ಬ್ಲೈಂಡ್ನೆಸ್. ಅಲ್ಲ, ಹಗಲಲ್ಲೇ ಸೂರ್ಯನ ಬೆಳಕಿನಲ್ಲಿ ಎಲ್ಲಾ ಚೆನ್ನಾಗಿ ಕಾಣಿಸುತ್ತೆ. ಒಳಗ್ ಬಂದ್ರೆ ಬೇರೆ ಬೆಳಕಿನಲ್ಲಿ ಎಲ್ಲಾ ಮಂಜು ಅಸ್ಪಷ್ಟ. ಪಾಪ. ನಡಿ, ತಾವೇನ್ ಹೊರಡಿ, ನಾನು ನಿಮ್ ತಂದೆಯವ್ರಿಗೆ ಫೋನ್ ಮಾಡ್ತೇನೆ. ಅಯ್ಯಯ್ಯೋ,
ಎಣ್ಣೆ ತೋರಿಸಲಿಲ್ಲ ನೀವು? ಪರವಾಗಿಲ್ಲ, ನೀವು ಹೊರಡಿ. ನಾನು ಬಂದಿದ್ದೆ ಅದಕ್ಕೆ ಪರವಾಗಿಲ್ಲ ಬಿಡಿ ಅಂದ್ರೆ ಹಾಗೆ ನೀವು ನೋಡಿ, ನೀವು ದೊಡ್ಡ ಶ್ರೀಮಂತರು, ನಿಮ್ ಮಟ್ಟಕ್ಕೆ ಏರೋಕ್ ನಮ್ಗೆ ಆಗೋದಿಲ್ಲ. ನಿಮ್ಮನ್ನ ತಡ್ಕೊಳ್ಳೋ ಶಕ್ತಿ ನಮ್ಗೆ ದೇವರು. ಸರ್ ನನ್ಗೆಲ್ಲ ಗೊತ್ತಾಗೋಯ್ತು ಸರ್, ನಾನು ಕೂಡ ಅಂತ ತಾನೆ ಸರ್ ನನ್ ಬದುಕು ಬರ್ಡ್ ಮಾಡಬೇಡಿ ಸರ್, ದಯವಿಟ್ಟು ಕನ್ಯಾದಾನ ಮಾಡಿ ಪುಣ್ಯ ಕಟ್ಕೊಳ್ಳಿ ಸರ್, ಪ್ಲೀಸ್ ಸರ್. ನೀವ್ ಹೆಣ್ಕೊಟ್ಟು ಮದುವೆ ಮಾಡ್ಲಿಲ್ಲ ಅಂದ್ರೆ ನಮ್ಮ ಅಪ್ಪ ನನ್ ಬೈತಾರೆ ಸರ್. ನೋಡಿ, ನಾನು ನನ್ನ ಮಗಳನ್ನ ಕಷ್ಟಪಟ್ಟು ಅಷ್ಟೋ ಇಷ್ಟೋ ಚೆನ್ನಾಗಿ ಸಾಕಿದ್ದೀನಿ. ನಾನು ಚೆನ್ನಾಗಿ ಸಾಕ್ತೀನಿ ಸರ್. ಸಾಕ್ತೀರಾ ಮೊದಲು ಹೊರಡಿ, ಬನ್ನಿ. ಸರ್ ಕೊಡಿ ಸರ್. ಕೊಡೋದಿಲ್ಲ. ರೀ ಕೊಡ್ರಿ. ಕೊಡೋದಿಲ್ಲ ಅಂದ್ರೆ ಬೇಡ ಹೋಗಯ್ಯ. ನಿಂತ್ಕೊಡೋ ಅಲ್ಲಿ. ಯಾರ ಮನೇನ ಇದು? ನಮ್ಮನೇನೆ. ಸರಿಯಾಗಿ ನೋಡು, ಕಾಣಿಸ್ದೆ ಬೇರೆ ಯಾರ್ದಾದ್ರೂ ಮನೆಗೆ ಬಂದ್ಬಿಟ್ಟಿದ್ಯೇನು? ಏನಪ್ಪ ನೀನು, ನಮ್ಮನೇನೆ ಇದು. ಇದೇನು? ಸೋಫಾ. ನಾನ್ ಯಾರು? ನಮ್ಮಪ್ಪ. ಇದೇನು ಬಣ್ಣ? ಕ್ರೀಮು. ಇದೇನು? ಕೈ. ಇದೇನು? ಕೆನ್ನೆ. ಎತ್ತಿ ಬಿಟ್ಟ ಅಂದ್ರೆ ನನ್ನ ಮಗನೇ, ಯಾಕೋ ಹೀಗೆಲ್ಲ ಮಾಡ್ತೀರಾ? ಅವನ್ ನೋಡಿದ್ರೆ ಫೋನ್ ಮಾಡ್ಬಿಟ್ಟು ಇಷ್ಟಿಷ್ಟು ಮಾತಾಡ್ತಾನೆ. ನಿನ್ಗೇನ್ ಕಣ್ಕಾಣಲ್ವೇನ? ಚೆನ್ನಾಗಿದ್ಯಾ? ಏನಾಗಿದೆ ನಿನ್ಗೆ? ಕುರುಡನ್ ತರ ನಾಟಕ ಆಡ್ತೀಯ? ಯಾಕೋ ಹೀಗೆಲ್ಲ ಮಾಡ್ತೀರಾ? ನನ್ ಮನೆ ಮಾನ ಮರ್ಯಾದೆ ಎಲ್ಲ ಹಾಳು ಮಾಡಕ್ ಬಿಟ್ರಲ್ರು. ಅದಕ್ಕೆ ಸಮಾಧಾನ ಮಾಡ್ಕೊಳ್ಳಿ. ಯಾಕೆ ಹೀಗೆ ಮಾಡ್ತೀರಾ? ನಾನ್ ಹೇಳ್ತೀನಿ, ಮೊದ್ಲು ನಿಮ್ ನಾಟಕ ನಿಲ್ಸಿ. ನನ್ನ ನಾಟಕನ? ಏನ್ರೋ ನಾನ್ ನಾಟಕನ? ನಿಮಗ್ ಹುಷಾರಿಲ್ಲ ಅಂತ ನಮ್ಮ ಹತ್ರ ನೀವು ಆಡ್ತಿರೋ ನಾಟಕ ಎಲ್ಲ ಗೊತ್ತಾಗೋಯ್ತು. ನೀವ್ ಈ ತರ ನಾಟಕ ಆಡ್ತಿದ್ದೀರಿ ಅಂತಾನೆ ನಾವ್ ಇನ್ನೊಂಥರ ನಾಟಕ ಆಡಿದ್ದು. ತಪ್ಪೇನು? ನಾವು ನಾಟಕ ಮಾಡಿದ್ದು ನೀವು ಮದುವೆ ಆಗ್ಲಿ ಅಂತ. ಆದ್ರೆ ನೀವು ನಾಟಕ ಆಡಿ ನಮ್ಮ ಮಾನನೇ ಕಳೆದ್ ಬಿಟ್ರಲ್ಲೋ. ಮದುವೆ ವಿಷಯ ತೆಗೆದ್ರೇನೆ ರಗಳೆ, ಇಲ್ಲಾಂದ್ರೆ ನಮ್ಮ ಮನೆ ನಂದಗೋಕರವಾಗಿರುತ್ತೆ. ಇನ್ಮೇಲೆ ಆ ವಿಷಯನೇ ತೆಗೆದೆ ಆನಂದವಾಗಿರೋಣ. ಲೇ, ಯಾಕ್ರೋ ನಮ್ ಹೊಟ್ಟೆ ಸುಮ್ನೆ ಯಾಕೋ ಉರಿಸ್ತೀರಾ? ಮದುವೆಗೆ ಒಪ್ಕೊಳ್ರೋ. ಇನ್ನು ನಾನು ಎಷ್ಟು ದಿನ ಅಂತ ನಿಮ್ ಸೇವೆ ಮಾಡ್ಲಿ? ನಾವ್ ಒಪ್ಕೊಳಲ್ಲ. ಒಪ್ಕೊಳಲ್ವಾ? ಸರಿ, ಇನ್ಮೇಲೆ ನಾನು ಇವಳ ಕೈ ಅಡಿಗೆ ಊಟ ಮಾಡಲ್ಲ. ಯಾಕೆ? ಉಪವಾಸ ಸತ್ಯಾಗ್ರಹ, ಹಂಗರ್ ಸ್ಟ್ರೈಕ್. ನೀವು ಮದುವೆ ಆಗೋವರೆಗೂ ನಾನು ಇವಳ ಕೈ ಅಡಿಗೆ ಊಟ ಮಾಡಲ್ಲ. ಅಪ್ಪ ಏನ್ರಿ ಇದು? ಬಿಡ್ತು ಅನ್ರಿ. ದೇವರಾಣಿಗೂ ನಮ್ಮ ಮನೆ ದೇವರಾಣಿಗೂ ಸತ್ಯ, ನಾನು ಹೇಳದ್ ಮಾತನ್ನ ಹಿಂದಕ್ಕೆ ತಗೊಳಲ್ಲ. ನೀವುಗಳು ಮದುವೆ ಆಗೋವರೆಗೂ ಇವಳ ಕೈ ಅಡಿಗೆ ಊಟ ಮಾಡಲ್ಲ ಮಾಡಲ್ಲ ಮಾಡಲ್ಲ. ಹಲೋ ಸರ್, ನಾನು ಸದಾನಂದ್ ಮಾತಾಡ್ತಾ ಇರೋದು. ನೀವು ಗೂಡ್ಸ್ ಕಳಿಸಿ 4 days ಆಯ್ತು, ಇನ್ನೂ ಬಿಲ್ಲೇ ಬಂದಿಲ್ಲ. ಕಳ್ಸಿದ್ರೆ ಪೇಮೆಂಟ್ ಮಾಡ್ಬೋದು. ಸಾರಿ, ಮರ್ತು ಬಿಟ್ಟಿದ್ವಿ, ಕಳ್ಸ್ಕೊಡ್ತೀವಿ. ಥ್ಯಾಂಕ್ ಯು. ರೈ, ನಾನಂತೂ ಮೂಡ್ನಲ್ಲಿಲ್ಲ. ಆ ಸದಾನಂದ್ ಕಂಪ್ನಿಗೆ ಯಾಕ್ರಿ ಬಿಲ್ ಕಳ್ಸಿಲ್ಲ? ಸಾರಿ ಸರ್, ಈಗ ಕಳಿಸ್ತೀನಿ. ತಗೊಂಬಡಿ ನೋಡೋಣ. ನೀವಾದ್ರೆ ನೋಡಕ್ಕಿಲ್ವೇನ್ರಿ? ಏನಾಯ್ತು ಸರ್, 3 ದಿವಸದಿಂದ ಊಟ ಮಾಡಿಲ್ಲ ಸರ್. ಯಾಕೆ? ಮೊನ್ನೆ ತಾನು ಸ್ಯಾಲ್ರಿ ಆಗಿದೆ, ಸಾಲದಕ್ಕೆ ಸ್ಪೆಷಲ್ ಅಡ್ವಾನ್ಸ್ ಬೇರೆ ಕೊಟ್ಟಿದ್ದೆ. ಕೇಳ್ದಾಗ ಸ್ಯಾಲ್ರಿ ಅಡ್ವಾನ್ಸ್ ಸಿಗುತ್ತೆ. ಸರ್, ಏನ್ ಕಮ್ಮಿ ಆಯ್ತು ಅವ್ರಿಗೆ? ದುಡ್ಡಿನ ಪ್ರಾಬ್ಲಮ್ ಏನೂ ಇಲ್ಲ ಸರ್. ಆಫೀಸ್ ನಲ್ಲಿ ಯಾರೋ 3 ದಿವಸದಿಂದ ಊಟ ಮಾಡಿಲ್ಲ ಸರ್. ಯಾಕೆ ಯಾರು ಊಟ ಮಾಡಿಲ್ಲ? ದಯವಿಟ್ಟು ನೀವೇ ಕೇಳಿ. ಯಾಕೆ ನೀವೆಲ್ಲ ಊಟ ಮಾಡಿಲ್ಲ? ಏನಿದಲ್ಲ ಕಾರಣ ಏನು? ಮನೇಲಿ ದೊಡ್ಡ ಬಾಸು ಯಾವ ಕಾರಣ ಸ್ಟ್ರೈಕ್ ಮಾಡ್ತಾ ಇದ್ದಾರೋ ನಾವು ಅದೇ ಕಾರಣಕ್ಕೆ. ಅದು ನಮ್ಮ ಪರ್ಸನಲ್ ವಿಷಯ, ಅದಕ್ಕೂ ನಿಮ್ಗೂ ಯಾವ ಸಂಬಂಧನೂ ಇಲ್ಲ. ದೊಡ್ಡ ಬಾಸು ನೀವು ನಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರ. ಅವರು ನೀವು ಉಪವಾಸ ಇದ್ದಾಗ ನಾವ್ಯಾಕೆ ಸರ್ ಊಟ ಮಾಡೋದು? ಮನೆ ವಿಷಯನ ಆಫೀಸ್ನವ್ರಿಗೂ ತರಬೇಡಿ. ಮನೆ ಬೇರೆ ಇಲ್ಲ, ಆಫೀಸ್ ಬೇರೆ ಇಲ್ಲ, ನೀವು ಬೇರೆ ಇಲ್ಲ, ನಾವು ಬೇರೆ ಇಲ್ಲ ಅಂತ ನೀವುಗಳೇ ಹೇಳ್ತಿದ್ ಮಾತು. ಇದ್ದು ಪ್ರೀತಿನ ಇದ್ದಕ್ಕಿದ್ದಾಗೆ ಕಳ್ಕೊಳ್ಳೋ ರೀತಿ ನಮಗೆ ಗೊತ್ತಿಲ್ಲ ಸರ್. ಇದೊಂಥರ ಸಮಸ್ಯೆ ಆಯ್ತಲ್ಲ, ಈಗ ಏನ್ ಮಾಡೋದು? ಪರಿಹಾರ ಇದೆಯಲ್ಲ ಸರ್. ಏನು? ಮದುವೆ. ಅದು ಮಾತ್ರ ಈ ಜನ್ಮದಲ್ಲಿ ಆಗೋದಿಲ್ಲ. ಸರ್, ಮನೆಯಿಂದ ಗಿರಿಯಪ್ಪ ಫೋನ್ ಮಾಡಿದ್ರು. ಏನಂತೆ? ಗೊತ್ತಿಲ್ಲ ಸರ್, ಏನೋ ಕೆಲಸ ಕೆಟ್ಟೋಯ್ತು, ಅವ್ರಿಬ್ರನ್ನ ಬೇಗ ಮನೆ ಕಳ್ಸಿ ಅನ್ಬಿಟ್ಟು ಫೋನ್ ಇಟ್ಬಿಟ್ರು ಸರ್. ಪಾಪ, ಮಮ್ಮಿ, ಏನಿದಲ್ಲ? ಅಮ್ಮ, ಏನಿದಲ್ಲ? ಗಿರಿಯಪ್ಪ, ಇವರಿಬ್ಬರ ಪ್ರಶ್ನೆಗೆ ನೀನೇ ಉತ್ತರ ಹೇಳು. ಅಪ್ಪ ಅಮ್ಮ ಮನೆ ಬಿಟ್ಟು ಹೋಗ್ತಾವ್ರೆ. ಕಾರಣ? ನೀವೇ ಅಂತ ತಪ್ಪು ನಾವೇನ್ ಮಾಡಿದ್ದೀವಿ? ಅವ್ರನ್ನ 3 ದಿವಸದಿಂದ ಉಪವಾಸ ಬೆಳೆಸಿದಿರಲ್ಲ. ಊಟ ಮಾಡಿ ಅಂತ ಕೇಳ್ಕೊಂಡ್ವಲ್ಲ. ಆ ಕೇಳ್ಕೊಂಡ್ರೆ ಸಮಸ್ಯೆ ಬಗೆಹರಿಯಲ್ಲ. ಮದುವೆ ಆಗ್ತೀವಂತ ಇಬ್ರು ಒಪ್ಪಿಗೆ ಕೊಡಿ. ಅದು ಮಾತ್ರ ಸಾಧ್ಯ ಇಲ್ಲ. ಹಾಗಿದ್ರೆ ನಾವು ಹೋಗ್ತೀವಿ. ಬೇಡಿ ಸರ್, ಹೋಗ್ಬೇಡಿ. ಹೇಳಿ ಸರ್, ಹೋಗ್ಬೇಡಿ. ಅದನ್ನ ನನಗೆ ಹೇಳ್ಬೇಡಿ, ಇಲ್ಲಿ ಹೇಳಿ.
ಮದುವೆಗೆ ಒಪ್ಕೊಳ್ಳಿ ಸರ್. ಒಪ್ಕೊಳ್ಳಿ ಸರ್ ಮದುವೆಗೆ. ಲೋ ನೀವ್ ಅದ್ ಯಾಕೆ ಮದ್ವೆ ಆಗಲ್ಲ ಅಂತ ಹೇಳ್ರು. ಹೇಳ್ರು. ಹೇಳಿ ಸರ್, ಯಾಕ್ ಮದುವೆ ಆಗಲ್ಲ ಅಂತ? ಹೇಳ್ತಿರೋ ಇಲ್ಲ ನಾವು ಹೊರಡೋದು? ಹೇಳ್ತೀವಿ. ಮದುವೆ ಆದ್ರೆ ಮನೆ ಹೊಡೆದೋಗುತ್ತೆ. ಏನ? ನಾವಿಬ್ರಿದ್ದೀವಿ. ಇಬ್ರು ಸೊಸೈಟಿಯರ್ ಬಂದು ಹೆಚ್ಚು ಕಡಿಮೆ ಆದ್ರೆ, ನಮಗೆ ಹೆಂಡತಿರ ಮೇಲೆ ಪ್ರೀತಿ ಜಾಸ್ತಿ ಆಗಿ ನಿಮ್ಮ ಮೇಲೆ ಪ್ರೀತಿ ಕಡಿಮೆ ಆದ್ರೆ, ಅಥವಾ ನಿಮಗೆ ಅವ್ರ ಮೇಲೆ ಪ್ರೀತಿ ಜಾಸ್ತಿ ಆಗಿ ನಮ್ಮ ಮೇಲೆ ಕಡಿಮೆ ಆದ್ರೆ? ಅಯ್ಯೋ ನನ್ನ ಮಕ್ಕಳ, ಇದಕ್ಕಿಷ್ಟೊಂದು ಸತಾಯಿಸಿದ್ರ ಅಲ್ವೋ? ಮದುವೆ ಆದ್ರೆ ಮನೆ ಹೊಡೆದೋಗುತ್ತೆ ಅಂತ ಯಾರೋ ನಿಮ್ಗೆ ಹೇಳಿದ್ದು? ಯಾರೋ ಯಾಕೆ ಹೇಳ್ಬೇಕು? ಇಲ್ಲೇ ಇಲ್ವಾ ಜೀವಂತ ಸಾಕ್ಷಿಗಳು? ಇವ್ರ ಮನೇಲಿ ಯಾವಾಗ್ಲೂ ಗಂಡ ಹೆಂಡತಿ ಜಗಳ, ಅವ್ರ ಮನೇಲಿ ಅಣ್ಣನ ಹೆಂಡತಿಗೂ ಅವ್ರ ಹೆಂಡತಿಗೂ ಯಾವಾಗ್ಲೂ ಜಗಳ, ಇವ್ರ ಮನೇಲಿ ಸೊಸೆಗೂ ಅತ್ತೆ ಮಾವನ್ಗೆ ಯಾವಾಗ್ಲೂ ಜಗಳ. ಈ ಆಸಾಮಿ ಸಂಸಾರದ ಬಂಧನನೇ ಬೇಡ ಅಂತ ಸನ್ಯಾಸ ಆಗಕ್ ಹೋಗಿದ್ದ. ಈಗೆಲ್ಲ ಇರುವಾಗ ಮದುವೆ ಆಗಿ ನಮ್ಮನ್ನ ಇವ್ರ ತರ ಅನುಭವಿಸು ಅಂತೀರಾ? ಮನೆ ಹೊಡೆದು ಅಪ್ಪನವ್ರ ವಂಶಕ್ಕೆ ಕೆಟ್ಟ ಹೆಸರು ಬರ್ಲಿ ಅಂತೀರಾ? ಸಂಸಾರ ಅಂದ್ಮೇಲೆ ಇವೆಲ್ಲ ಇರೋದೆ. ಇಷ್ಟಕ್ಕೆ ಮದುವೆ ಬೇಡ ಅಂದ್ರೆ ಹೇಗೆ? ನಮ್ಮ ಮನೆಯಲ್ಲಿ ನನ್ನ ಹೆಂಡತಿ ಈಗ ಸರು ಹೋಗಿದ್ದಾಳೆ. ಈಗ ನಮ್ಮನೆಲ್ಲ ಜಗಳ ಏನಿಲ್ಲ ಸರ್, ಅಣ್ಣ ತಮ್ಮದಿರೆಲ್ಲ ಚೆನ್ನಾಗಿದ್ದೀವಿ. ನಮ್ಮನೇಲೂ ಹಾಗೆ ಆಗಿತ್ತು, ಈಗೆಲ್ಲ ಸರಿ ಹೋಯ್ತು. ಅತ್ತೆ ಸೊಸೈಟಿರ ಜಗಳ ಎಲ್ಲ ಅವತ್ತೇ ಮುಗೀತು ಸರ್, ಈಗ ಆನಂದವಾಗಿದ್ದೀವಿ. ನೋಡ್ರು, ಮನೆ ಅಂದ್ಮೇಲೆ ಇದೆಲ್ಲ ಇದ್ದೇ ಇರುತ್ತೆ. ಸುಮ್ನೆ ಮದ್ವೆಗೆ ಒಪ್ಕೊಳ್ರು. ಆದ್ರೂ ನಮ್ಗೆ ನಂಬಿಕೆ ಇಲ್ಲ, ಏನಾಗುತ್ತೋ ನಮ್ ಭಯ. ಓಹೋ ಹೌದಾ? ಸರಿ ನಡಿಯೇ, ಮನೆ ಏನು ಆಗಲ್ಲ, ನೀವು ಕಾಯ್ಕೊಂಡಿರಿ. ಅಮ್ಮ ಇರಿ, ಮದುವೆ ಆದ್ಮೇಲೆ ಅಪ್ಪ ಅಮ್ಮನ್ ಕಳ್ಕೊತೀವಿ ಅನ್ಕೊಂಡ್ವಿ. ಆದ್ರೆ ನೀವ್ ಈಗ್ಲೇ ಮನೆ ಬಿಟ್ಟು ಹೋಗ್ತೀವಿ ಅಂದ್ರೆ ನಿಮಗೋಸ್ಕರ ನಮ್ಮ ಮದುವೆ ಆಗ್ತೀವಿ. ಏನಾದ್ರೂ ಆಗ್ಲಿ, ನಮಗ್ ನೀವ್ ಬೇಕು, ನಿಮ್ ಪ್ರೀತಿ ಬೇಕು. ಅದಕ್ಕೆ ಏನ್ ಬೇಕಾದ್ರೂ ಮಾಡ್ತೀವಿ. ಲೇ, ನಿಜ ಹೇಳ್ತಿದ್ದೀರೇನ್ರು? ನಿಮ್ಮ ಮನೆ. ಏನು? ಹೌದು. ಆ? ಇರಿ ಇರಿ, ನಿಮ್ ಮುಂದೆ ಇನ್ನೊಂದು ಮಾತು. ನಿಮಗೆ 3 ತಿಂಗಳು ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನಿಮಗೆ ಇಷ್ಟವಾದಂತ ಹುಡುಗಿಯನ್ನ ಕರ್ಕೊಂಬಂದ್ ನಮ್ಮ ಮುಂದೆ ನಿಲ್ಲಿಸ್ಬೇಕು. ಬೇಡ, ನಿಮ್ಗೆ ಇಷ್ಟವಾದವ್ರು ನೀವು ಹುಡುಕಿ ನಾವು ಮದುವೆ ಆಗ್ತೀವಿ. ಬೇಡ ಬೇಡ, ಹಾಗೆ ಮಾಡಿದ್ರೆ ನೀವು ಮತ್ತೆ ಕಿರಿಕ್ ಮಾಡ್ತೀರಾ. ಅದಕ್ಕೆ 3 ತಿಂಗಳು ಟೈಮ್ ಕೊಟ್ಟಿರೋದು. 3 ತಿಂಗಳಾದ್ಮೇಲೆ 1 ದಿನ ಆದ್ರೂ ನಾವಿರೋದಿಲ್ಲ. ಹೀಗೆ ಮತ್ತಿನ್ನೇನೆಲ್ಲ ಬಗೆಹರಿತಲ್ಲ. ಉಪವಾಸಕ್ಕೆ ಮಂಗಳ ಹಾಡ್ಬೋದಲ್ಲ? ಗುರು, ಏನು ನೀನ್ ನಿಜವಾಗ್ಲೂ ಮದುವೆಗೆ ಒಪ್ಕೊಂಡ್ಯಾ? ನೀನು? ಹೌದು, ನಾನು ಅಷ್ಟೇ. ಇಲ್ದಿದ್ರೆ ಅಪ್ಪ ಅಮ್ಮ ನಮ್ ಕೈಗೆ ಸಿಗಲ್ಲ. ಮದುವೆ ಆದ್ಮೇಲೆ ಆಗೋ ಅನಾಹುತ ಈಗ್ಲೇ ಆಗ್ಬಿಡುತ್ತೆ. ಅದಕ್ಕೆ ಅಪ್ಪ ಹೇಳಿ ಟೈಮಲ್ಲಿ ಹುಡುಗಿರ್ನ ಹುಡುಕ್ಲೇಬೇಕು. ಅದೇನ್ ಬಿಡು, ಚಿಟ್ಕೆ ಹೊಡಿಯೋದ್ರಲ್ಲಿ ಆಗ್ಬಿಡುತ್ತೆ. ಇಷ್ಟು ದಿನ ಒಂದ್ ಹುಡುಗಿನೂ ಕಣ್ಣೆತ್ತಿ ನೋಡಿಲ್ಲ, ಈಗ ಹೇಗಪ್ಪ ಕತೆ? ನೀನ್ ಈ ತರ ಮೊದ್ದಾಗಿದ್ರೆ ಹುಡುಗಿನ ಅಟ್ರಾಕ್ಟ್ ಮಾಡೋದು ಸ್ವಲ್ಪ ಕಷ್ಟನೇ. ನೀನ್ ಈ ಕಿಚ್ ಆಡ್ತಿದ್ರೆ ಅವಳಿನ ಒಪ್ಕೊಳ್ಳೋದು ಕಷ್ಟನೇ. ಡೋಂಟ್ ಸೇ ಲೈಕ್ ದಟ್. ಐ ಆಮ್ ಆಲ್ವೇಸ್ ಚಮಕ್. ಹುಡುಗಿರು ಒಪ್ಪೋದು ಆತ್ಮ ಸೌಂದರ್ಯನ, ಚಮಕ್ ಗಿಮಕ್ಕಲ್ಲ. ಅದು ಆಗಿನ ಕಾಲದ ಮಾತು. ಈಗಿನ ಕಾಲದಲ್ಲಿ ನಮ್ ಸ್ಟೈಲೇ ನಡೆಯೋದು. ನಾನೇ ಹುಡುಗಿನ ಮೊದಲು ಅಪ್ಪನ ಮುಂದೆ ತಂದು ನಿಲ್ಸೋದು. ಚಾಲೆಂಜಾ? ಆಯ್ತಾಯ್ತು, ಯಾರೋ ಒಬ್ರು. ಆದ್ರೆ ನಮ್ಮಿಬ್ರಲ್ಲಿ ಒಂದು ಅಗ್ರಿಮೆಂಟ್. ಏನು? ನೀನ್ ಹುಡುಗಿನ ನಾನೇ ಸೆಲೆಕ್ಟ್ ಮಾಡ್ಕೊಳ್ಬೇಕಾ? ಅದಲ್ವೋ, ನಿನ್ನವಳನ್ನ ನೀನ್ ರೂಪದಲ್ಲಿ ಮೆಚ್ಕೋಬೇಕು, ಗುಣದಲ್ಲಿ ನಾವೆಲ್ಲರೂ ಒಪ್ಕೋಬೇಕು. ನನ್ನವಳನ್ನ ನಾನ್ ರೂಪದಲ್ಲಿ ಮೆಚ್ಕೋತೀನಿ, ಗುಣದಲ್ಲಿ ನೀವೆಲ್ಲರೂ ಒಪ್ಕೋಬೇಕು. ಯಾಕೆ ಅಂದ್ರೆ ಯಾವುದೇ ಕಾರಣಕ್ಕೂ ಅವ್ರು ಆಮೇಲೆ ಮನೆ ಹೊಡಿಬಾರ್ದು. ಓಕೆ ಓಕೆ, ಡನ್. ತುಂಬಾ ಏಟಾಯ್ತಾ? ನನ್ನ ಹೆಸರು ಬ್ರಹ್ಮ, ನಿಮ್ಮ ಹೆಸರು? ಅದೆಲ್ಲ ನಿಮ್ಗೆ ಯಾಕೆ? ನನಗಲ್ಲ, ನಮ್ಮ ಅಪ್ಪಂಗೆ. ರೀ, ಯಾಕ್ರಿ ನನ್ ಫೋಟೋ ತೆಗ್ದಿದ್ದು? ಸುಮ್ನೆ ಸುಮ್ನೆ ಅಂದ್ರೆ? ಪೊಲೀಸ್ ಎವಿಡೆನ್ಸ್ಗೋಸ್ಕರ. ಇಟ್ ಅಂಡ್ ರನ್ ಕೇಸ್ ಅಲ್ವಾ, ದೂರ ಆಲೋಚನೆಯಲ್ಲಿ ತೆಗ್ದೆ. ದೂರ ಆಲೋಚನೆ ಆದ್ರೆ ಓಕೆ, ದುರುಪಯೋಗ ಆದ್ರೆ ತಪ್ಪು. ರೀ ನಿಲ್ರಿ. ಏನು? ಬ್ಯಾಂಡೆಡ್ ಹಾಕಿ ಫಸ್ಟ್ ಏಡ್ ಮಾಡಿದೆ. ಒಂದ್ ಥ್ಯಾಂಕ್ಸ್ ಕೂಡ ಹೇಳ್ದೆ ಹೋಗ್ತಾ ಇದ್ರಲ್ಲ. ಒಳ್ಳೆ ಹುಡುಗಿರ ಲಕ್ಷಣ ಇದು. ನಾನ್ ಒಳ್ಳೆ ಹುಡುಗಿಂತ ನಿಮ್ಗೆ ಯಾರೇ ಹೇಳಿದ್ದು? ನನ್ ಮನ್ಸು. ಸರಿ ಥ್ಯಾಂಕ್ಸ್. ರೀ ನಿಲ್ರಿ. ಇನ್ನೇನ್ರಿ? ಐ ಲವ್ ಯು. ಇದನ್ನೇ ನಾ ಬೇಡ ಅನ್ನೋದು. ಯಾಕೆ? ಈಗ ಲವ್ ಅನ್ನೋದು, ಆಮೇಲೆ ಮದ್ವೆ, ಆಮೇಲೆ ಪ್ರೈವೇಸಿ ಇಲ್ಲ, ಬೇರೆ ಮನೆ ಮಾಡೋಣ ಅನ್ನೋದು, ಚಿಕ್ಕ ಗೂಡು ಚಿಕ್ಕ ಸಂಸಾರ, ಮಗು ಆದ್ಮೇಲೆ ಮರ್ದಿ ಮೇಲೆ ಮನಸ್ಸಿಲ್ಲ, ಡೈವರ್ಸ್ ಕೊಡೋದು.
ಈ ಗಂಡಸರ ಬುದ್ಧಿ ನನಗ್ ಗೊತ್ತಿಲ್ವಾ? ಬೇಡ ಬೇಡ, ನಾನು ಕೂಡಿ ಬಾಳೋ ಆಸೆ ಇರೋಳು. ವಾರೇ ವಾ, ನಮ್ಮಗೆ ಕೂಡ್ ಬಾಳ ಬುದ್ಧಿ. ಏ ಹುಡುಗಿ, ನೀನೇ ಕಣೆ ನಮ್ಮ ಅಮ್ಮನ ಸೊಸೆ. ಗೆಳೆಯರೆ, ಅವಿಭಕ್ತ ಕುಟುಂಬಗಳಲ್ಲಿ ಹೆಚ್ಚು ವೈಮನಸ್ಯಕ್ಕೆ ಅವಕಾಶಗಳಿರುತ್ತೆ. ಒಬ್ಬೊಬ್ಬರ ದುಡಿಮೇಲೂ ಅಂತರವಿರೋದ್ರಿಂದ ಮೇಲು ಕೀಳು ಭಾವನೆಗಳು ಹುಟ್ಟುಕೊಳ್ಳುತ್ತವೆ. ಸ್ನೇಹಿತರೆ ಮತ್ತು ತೀರ್ಪುಗಾರರೇ, ಈ ಎಲ್ಲ ಕಾರಣಗಳಿಂದಾಗಿ ಭಾರತದ ಇಂದಿನ ಪರಿಸ್ಥಿತಿಯಲ್ಲಿ ಸಮಾಜ ಮತ್ತು ವ್ಯಕ್ತಿಯ ಮುನ್ನಡೆಗೆ ವಿಭಕ್ತ ಕುಟುಂಬ ಪದ್ಧತಿಯೇ ಹೆಚ್ಚು ಸಹಕಾರಿ ಅಂತ ನಾನು ವಾದಿಸುತ್ತೇನೆ. ಈಗ ಸ್ಪರ್ಧೆಯ ಕೊನೆಯ ವಿದ್ಯಾರ್ಥಿನಿ ಉಮಾ ವಿಷಯದ ಪರವಾಗಿ. ಸ್ನೇಹಿತರೆ, ವಿಭಕ್ತ ಕುಟುಂಬ ಪದ್ಧತಿಯಿಂದ ಸಮಾಜದ ಮತ್ತು ವ್ಯಕ್ತಿಯ ಮುನ್ನಡೆ ಖಂಡಿತ ಸಾಧ್ಯ ಇಲ್ಲ. ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂತ ನಮ್ಮ ಸಮಾಜ ಪದ್ಧತಿ ಹೇಳುತ್ತೆ. ಬೆಳವಣಿಗೆಯ ಆತ್ರದಲ್ಲಿ, ನಾಗರಿಕತೆಯ ಸೋಗಿನಲ್ಲಿ ನಾವು ನಂಬಿಕೆ, ಸಂಸ್ಕೃತಿ, ಸಂಪ್ರದಾಯಗಳನ್ನ ಮರೀತಿದೀವಿ. ಜನ ವಿದ್ಯಾವಂತರಾಗ್ತಿದ್ದಾರೆ, ಬುದ್ಧಿವಂತರು ಆಗ್ತಿದ್ದಾರೆ, ಆದ್ರೆ ಹೃದಯವಂತರಾಗ್ತಾ ಇಲ್ಲ. ಬದುಕು ಯಾಂತ್ರಿಕವಾಗ್ತಿದೆ, ಭಾವನೆಗಳು ಸಾಯ್ತಾ ಇವೆ. ವಿಭಕ್ತ ಕುಟುಂಬ ಪದ್ಧತಿಯ ಹೆಸರಿನಲ್ಲಿ ಅಣ್ಣ ತಮ್ಮಂದ್ರು ಶತ್ರುಗಳಾಗ್ತಾ ಇದ್ದಾರೆ. ಅಪ್ಪ ಮಕ್ಕಳು ಹೊಡೆದಾಡ್ತಾ ಇದ್ದಾರೆ. ಅಪ್ಪ ಅಮ್ಮ, ಅಣ್ಣ ತಂಗಿ, ಹೆಂಡತಿ ಮಕ್ಕಳು ಎಲ್ಲ ಒಟ್ಟಾಗಿ ಬಾಳ್ಬೇಕು. ಅದೇ ಜೀವ, ಅದೇ ಮನುಷ್ಯನಿಗೆ ಶಾಂತಿ, ನೆಮ್ಮದಿ ಎಲ್ಲ. ಅದನ್ ಬಿಟ್ಟು ತಬ್ಬಲಿಗಳಾಗಿ ಬದುಕೋ ದುರಾದೃಷ್ಟ ಯಾರಿಗೂ ಬೇಡ, ಯಾರಿಗೂ ಬೇಡ. ದಟ್ಸ್ ಆಲ್. ಈಗ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಖ್ಯಾತ ಉದ್ಯಮಿ ಶ್ರೀ ಗುರು ಅವರು ಬಹುಮಾನ ವಿತರಣೆ ಮಾಡ್ತಾರೆ. ಮೊದಲನೆಯ ಬಹುಮಾನ ಇದೇ ಕಾಲೇಜಿನ ವಿದ್ಯಾರ್ಥಿನಿ ಉಮಾ. ನನ್ಗೆ ಕೊಡ್ತೀರಾ ಸರ್ ಬಹುಮಾನ? ಇದು ಬಹುಮಾನ ಅಲ್ಲ, ಈ ಫಂಕ್ಷನ್ ಪೂರ್ತಿ ಫೋಟೋ ಸೆಟ್ನ ನಮ್ಮ ಆಫೀಸಿಗೆ ತಂದು ಕೊಡು. ಓಕೆ ಸರ್. ಅಪ್ಪಣ್ಣನ ವಂಶಕ್ಕೆ ಇವಳೇ ಸರಿಯಾದ ಸೊಸೆ. ಸರ್, ಈ ಫೋಟೋ ಕವರ್ ನಿಮ್ ಕೈಲಿ ಕೊಟ್ಬಿಡಿ ಅಂತ ಯಾರೋ ಕೊಟ್ಬಿಟ್ಟೋದ್ರು ಸರ್. ಲೆಟರ್ಸ್ ಎಲ್ಲ ಸರ್, ಟ್ರೇಡ್ ಎಕ್ಸಿಬಿಷನ್ ಸರ್, ಆ PF ಟ್ರಸ್ಟ್ ಸರ್, ಗೂಡ್ಸ್ ಅಲ್ಲ ಅಲ್ಲಿ. ಬ್ರಹ್ಮ, ನಿನ್ನ ಮುದ್ದು ಮುಖಕ್ಕೆ ಯಾವ ಹುಡುಗಿನೂ ಸಿಕ್ಕಲ್ಲ ಅಂದ್ಯಲ್ಲ, ಸಿಕ್ಕಾಯ್ತು. ನನಗೂ ಸಿಕ್ಕಾಯ್ತು ಕಣ. ಹೌದಾ? ಈಗೀಗಿಂತ ವಿಷಯ ತಿಳಿಸಿದ್ಯಾ? ಇಲ್ಲ, ಸ್ವಲ್ಪ ಕಾರವಾಗಿದ್ದಾಳೆ. ನೀನು? ನಾನ್ ನೋಡಿ ಓಕೆ ಮಾಡಿದ್ದೀನಿ, ಅವಳಿಗಿನ್ನೂ ವಿಷಯ ತಿಳಿಸಿಲ್ಲ. ಹೆಸರೇನಪ್ಪ? ಉಮಾ. ನಿನ್ನ ಹುಡುಗಿ ಹೆಸರೇನು? ಅವಳು ಅದನ್ನೇ ಹೇಳಿಲ್ಲ, ಗುರಾಯಿಸ್ಕೊಂಡು ಹೋಗ್ಬಿಟ್ಲು. ಅಪ್ಪ ಹೇಳಿದ ಡೇಟು ಹತ್ರ ಬರ್ತಾ ಇದೆ, ಹುಷಾರ್. ಓಕೆ. ಹಲೋ. ಹಲೋ. ನೀವು ಡಿಬೇಟ್ ನಲ್ಲಿ ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಅದಕ್ಕೆ ಆವತ್ತೇ ಬಹುಮಾನ ಸಿಕ್ತಲ್ಲ. ಏನಿಲ್ಲಿ? ದೇವರಿಗೆ ದೀಪದ ಸೇವೆ ಹರಕೆ ಇತ್ತು. ಏನ್ ಹರಕೆ? ಗಂಡಸರಿಗೆಲ್ಲ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ. ನನ್ನ ಹಿಂದೆ ಯಾತಕ್ ಬರ್ತಾ ಇದ್ದೀರಾ? ಹೋಗಿ ಪ್ಲೀಸ್, ಹೋಗಿ. ಎಲ್ಲೋದ್ಯೋ? ಬಾಬಾ, ಅಮ್ಮನವ್ರ ದರ್ಶನ ಮಾಡೋಣ. ನಾನು ಆಗ್ಲೇ ದರ್ಶನ ಮಾಡಿದೆ.
ಎಲ್ಲಿ ಹೋಗಿದ್ಯೋ? ಅಮ್ಮ ಅವ್ರ ದರ್ಶನ ಸರಿಗ್ ಆಗ್ಲಿಲ್ಲ, ಇನ್ನೊಂದ್ಸಲ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಲೇ ನಾಳೆ ಹೆಂಗಿದ್ರು ಬೆಣ್ಣೆ ಅಲಂಕಾರ ಇದೆ, ಬರೋಣ. ಈಗ ಬ್ರಹ್ಮನ ಅವಳು ಕಾಯ್ತಾ ಇರ್ತಾರೆ, ಬಾ. ಲವ್ ಯು. ಓಹ್, ನನ್ನ ಪ್ರೀತಿಸೋ ಜೀವನ. ಈ ಗಾಡಿ ಹುಡುಗಿ ಒಳಗಿದಾರ? ಇದಾರೆ, ಸ್ವಲ್ಪ ಕರಿತೀರಾ? ಕರಿತೀನಿ ರೀ. ಅಕ್ಕವ್ರ ಯಾರು ಬೇಕಿತ್ತು? ಇದ್ರ ಹುಡುಗಿ ಬೇಕಾಗಿತ್ತು. ನಾನೇ. ಏನ್ ಸಮಾಚಾರ? ಅರೆ ನೀವಲ್ಲ, ಅವತ್ತು ರೋಡ್ ನಲ್ಲಿ ಆಕ್ಸಿಡೆಂಟ್ ಆಗಿದ್ದು, ಗುದ್ದಿದ್ದು, ಕಾಲ್ಗೇಟ್ ಬಿದ್ದಿದ್ದು. ಇವಳು. ಓ, ಇವಳಾ? ಹಾ. ಇವಳು ನನ್ನ ಫ್ರೆಂಡು. ಮತ್ತೆ ಅವಳು ಗಾಡಿ ಓಡಿಸಿದ್ದು? ಇದನ್ನ ಆಗಾಗ ಅವಳು ಓಡಿಸ್ತಾ ಇರ್ತಾಳೆ. ಅದ್ ಸರಿ, ನಮ್ಮನೆ ಅಡ್ರೆಸ್ ನಿಮ್ಗೆ ಹೇಗೆ ಗೊತ್ತಾಯ್ತು? RTO ಆಫೀಸ್ ನಲ್ಲಿ. ಬಹಳ ಕಷ್ಟಪಟ್ಟಿದ್ದೀರಾ, ತಾವಿನ್ ಹೊರಡ್ಬೋದು. ಅರೆ ಒಂದ್ ನಿಮಿಷ, ಆ ಹುಡುಗಿ ಹೆಸರು ಹೇಳ್ತೀರಾ? ಯಾಕೆ? ಸುಮ್ನೆ ಆಹಾ, ಲವ್ವಾ? ಹಾಗೆ ಅನ್ಕೊಳ್ಳಿ, ಹೆಸರು ಹೇಳಿ. ಕೇಳ್ಬಿಟ್ಟು ಹೇಳ್ತೀನಿ. ಏನ್ರಿ, ಫ್ರೆಂಡ್ ಹತ್ರ ಹೆಸರು ಗೊತ್ತಿಲ್ವಾ? ಹೆಸರು ಗೊತ್ತು, ಹೇಳ್ಬೇಕೋ ಬೇಡವೋ ಗೊತ್ತಿಲ್ಲ. ಕೇಳ್ಬಿಟ್ಟು ಹೇಳ್ತೀನಿ. ಅಷ್ಟೊಂದು ಒಗ್ಗಟ್ಟ? ಇಲ್ಲ ಅಂದ್ರೆ ಹುಡುಗರ್ ಪಡೇನಾ ಹುಡುಗಿರ್ ಗೆಲ್ಲೋದ್ ಹೇಗೆ? ಪ್ರೀತಿಯಲ್ಲಿ ಸೋಲು ಗೆಲುವಿನ ಪ್ರಶ್ನೆ ಇರಬಾರ್ದು. ಅವಳು ನನ್ನ ಮನ್ಸನ್ ಗೆದ್ದಿದ್ದಾಳೆ, ನಾನು ಅವಳಿಗೆ ಸೋತಿದ್ದೀನಿ. ಇದು ನನ್ನ ವಿಸಿಟಿಂಗ್ ಕಾರ್ಡ್. ಈಗೀಗೆ ಅಂತ ತಿಳಿಸಿ ಅವಳು ಕೊಟ್ಬಿಡಿ. ಹೀಗಿಗೆ ಅಂದ್ರೆ? ಅದೇ ಲವ್. ನಿಮ್ಮಿಬ್ಬರ ಮಧ್ಯೆ ನಾನ್ಯಾಕೆ ಸುಮ್ನೆ? ಎರಡು ಲವ್ ಸ್ಟೇಷನ್ ಮಧ್ಯೆ ಪ್ರೀತಿ ಟಪಾಲ್ ಸಾಕ್ಸ ಪಾರಿವಾಳ ನೀವು. ಈ ದಡ ಆ ದಡ ಮಧ್ಯೆ ದೋಣಿ ನೀವು, ಮೋಡ ನೀವು, ಮೇಘ ಸಂದೇಶ ನೀವು. ರೀ ಪಾರಿವಾಳ, ನನ್ನ ವಿಷಯನ, ನನ್ನ ಪ್ರೀತಿಯ ಸಂದೇಶನ ಅವಳಿಗೆ ತಿಳಿಸಿ ಪ್ಲೀಸ್. ಪಾರಿವಾಳ ಮರಿಬೇಡಿ ಪ್ಲೀಸ್. ಸರ್, ನಿಮ್ಗೆ ಫೋನ್ ಇದೆ, ಕೊಡಿ. ಹಲೋ, ಯಾರು? ಏನ್ರಿ ನಾಚಿಕೆ ಆಗಲ್ಲ ನಿಮ್ಗೆ? ಯಾರದು? ಅದೇ ಹಿಟ್ ಅಂಡ್ ರನ್ ಕೇಸ್. ಓಹ್, ನೀನಾ? ಸಿಕ್ತಾ ನನ್ನ ವಿಸಿಟಿಂಗ್ ಕಾರ್ಡ್? ಪಾರಿವಾಳ ಕೊಟ್ಲಾ? ಅವಳಿಗೊಂದು ಥ್ಯಾಂಕ್ಸ್ ಹೇಳು. ಆಯ್ತು, ಆಮೇಲೆ? ನೀನು ತುಂಬಾ ಚೆನ್ನಾಗಿದ್ಯಾ. ಅದ್ ನನಗ್ ಗೊತ್ತು. ಆಮೇಲೆ? ನಿನಗೆ ನಿನ್ ತಂದೆ ತಾಯಿ ಅಂದ್ರೆ ತುಂಬಾ ಪ್ರೀತಿ ಅಲ್ಲ? ಅದು ನನಗ್ ಗೊತ್ತಿರೋ ವಿಷಯನೇ. ಆಮೇಲೆ? ನೀನ್ ಯಾವ ಕಾಲೇಜಲ್ಲಿ ಓದ್ತಾ ಇದೀಯಾ? ಗೊತ್ತಿಲ್ಲ. ಆಮೇಲೆ? ನಿಮ್ ಮನೆಯಲ್ಲಿ? ಗೊತ್ತಿಲ್ಲ. ನಿನ್ ಹೆಸರು? ಗೊತ್ತಿಲ್ಲ. ಯಾಕೆ? ಆಮೇಲೆ? ಏನ್ ಕೇಳಿದ್ರು ಗೊತ್ತಿಲ್ಲ ಗೊತ್ತಿಲ್ಲ ಅಂತ್ಯ. ಆಮೇಲೆ ಆಮೇಲೆ ಅಂದ್ರೆ ಇನ್ನೇನಿದೆ ಕೇಳೋದಿಕ್ಕೆ? ಹೇಳೋದಿಕ್ಕಲ್ಲ, ಹೇಳೋದಿಕ್ಕೆ. ಹೇಳೋಕ? ಹಾ, ಇಷ್ಟೊಂದು ಡೀಟೇಲ್ಸ್ ನ ಕೇಳ್ತಿರ್ಬೇಕಾದ್ರೆ ನೀವು ನನ್ ಲವ್ ಮಾಡ್ತಿರ್ಬೇಕಲ್ಲ. ಐ ಲವ್ ಯು ಅಂತ ಹೇಳಲ್ವಾ? ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಸುಮ್ನೆ ಹಾಗಂದ್ರೆ ಐ ಲವ್ ಯು, ಐ ಲವ್ ಯು ಅಂತ ಬಾಯ್ ತುಂಬಾ 3 ಸಲ ಹೇಳಿದ್ ನೋಡು ಮನ್ಮಥ. ರೀ ಮಿಸ್ಟರ್, ನನಗದೆಲ್ಲ ಹಿಡ್ಸಲ್ಲ. ಹುಡುಗಿರು ಅಂದ್ರೆ ಏನ್ ಅನ್ಕೊಂಡಿದ್ದೀರಾ? ನೀವು ಹೂ ಅಂದ್ರೆ ಅವರು ಹೂ ಅಂದ್ಬಿಡ್ತಾರಾ? RTO ಆಫೀಸ್ ಹೋಗಿ ಅಡ್ರೆಸ್ ತಗೊಂಡ್ ಬರ್ತೀರಾ? ಹಾಗೆಲ್ಲ ಫಾಲೋ ಮಾಡೋದು ನನಗಿಷ್ಟ ಇಲ್ಲ. ಇನ್ಮೇಲೆ ನನ್ ಸುದ್ದಿಗೆ ಬರಬೇಡಿ. ಹಾ, ನಾನ್ ಯಾವಾಗ್ಲೂ ಕಬ್ಬನ್ ಪಾರ್ಕ್ಗೆ ಜಾಗಿಂಗ್ ಹೋಗೋದು. ಅಲ್ಲಿಗೆ ಏನಾದ್ರೂ ಬಂದ್ ತೊಂದ್ರೆ ಕೊಟ್ರೆ ನಾನ್ ಸುಮ್ನೆ ಇರೋಲ್ಲ. ಹಲೋ. ಯಾಕ್ರಿ ನನ್ ಹಿಂದೆ ಬಿದ್ದಿದ್ದೀರಾ? ಹಿಂದೆ ಬೀಳೋದು ಪುಂಡ್ರು ಪೋಖ್ರಿಗಳ ಕೆಲಸ. ನಾನು ಒಳ್ಳೆ ಹುಡುಗ, ನಿಮ್ ಜೊತೆಲಿ ಬರ್ತಾ ಇದ್ದೀನಿ. ಅದೇ ಯಾಕೆ ಅಂತ? ನೀನು ನನ್ನ ಲೈಫ್ ಪಾರ್ಟ್ನರ್ ಅಲ್ವಾ, ಅದಕ್ಕೆ ಜೊತೆ ಜೊತೆಯಾಗಿ ನಡೆಯೋದು. ಅಂದ್ರೆ ಆಲ್ರೆಡಿ ಲವ್ವಾ? ಇಷ್ಟ ಲೇಟಾ? ಫಸ್ಟ್ ಸೈಟ್ ಅಲ್ಲೇ ಲವ್. ಹುಡುಗಿರ್ನ ಕಂಡ ತಕ್ಷಣ ಹೀಗಂದ್ರೆ ಹೇಗೆ? ಏನಿಲ್ಲ, ಇದುವರೆಗೂ ನಾನು ಯಾವ ಹುಡುಗಿನೂ ಕಣ್ಣೆತ್ ನೋಡಿರ್ಲಿಲ್ಲ. ಮದುವೆನೇ ಆಗಲ್ಲ ಅಂತಿದ್ದೆ. ನಮ್ಮ ಅಪ್ಪನ ಬಲವಂತ, ಒಳ್ಳೆ ಗುಣವಂತೆ, ಒಳ್ಳೆ ರೂಪವಂತೆ ಸಿಕ್ಕಿದ್ರೆ ಮದುವೆ ಆಗ್ತೀನಿ ಅನ್ಕೊಂಡೆ. ಅಷ್ಟರಲ್ಲಿ ನೀನ್ ಸಿಕ್ದೆ, ನನಗೊಪ್ಪಿಗೆ, ನನ್ನ ಒಪ್ಪಿಗೆನೆ ನಮ್ಮ ಅಪ್ಪನ ಒಪ್ಪಿಗೆ. ಇದಕ್ಕೆ ಇದೇ ನೀನ್ ಒಪ್ಪಿಗೆ? ಸುಮ್ನೆ ಹೋಗಪ್ಪಯ್ಯ ತೆಪ್ಪಿಗೆ. ಸುಮ್ನೆ ಒಪ್ಕೊ ಅಮ್ಮಣ್ಣಿ, ಖಾಲಿ ಇದೆ ಕುತ್ಕೆ. ಕುತ್ಕೆ ಖಾಲಿ ಇದೆ ಅಂತ ಖಾಲಿ ಪೋಲಿಗೆಲ್ಲ ಹೂ ಅನ್ನದ? ಏಯ್, ನಾನೇನ್ ಖಾಲಿ ಪೋಲಿ ಅಲ್ಲ, ಆಸ್ತಿ ಅಂತಸ್ಗೆ ಏನ್ ಕಮ್ಮಿ ಇಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ನಿನ್ನ ಪ್ರೀತಿಸ್ತೀನಿ, ಹೂ ಅನ್ನು. ಐ ಆಮ್ ಸಾರಿ, ಸಾಧ್ಯ ಇಲ್ಲ. ನಾನು ವಿದ್ಯಾನಿಧಿ ಕಾಲೇಜ್ಗೆ ಹೋಗೋದು, ಮತ್ತೆ ನೀನ್ ಆ ರೋಡಿಗೆ ಬರಬಾರ್ದು. ಹಾ, ಬಾಯ್. ಏಯ್, ಸುಮ್ನೆ ನಾಟಕ ಆಡ್ತೀಯಾ? ನಿನ್ ಮನ್ಸು ನನಗೆ ಗೊತ್ತು. ಹೋಗು ಹೋಗು, ಎಲ್ಲಿ ಹೋಗ್ತೇನೆ ನೋಡಿ. ಯಾವ ಕಡೆ? ಸೀದಾ ಹೋಗಿ, ಕಾಲೇಜ್ ಗೊತ್ತಾಯ್ತು. ನೀವು ನಿಮ್ಮ ಆಫೀಸಲ್ಲಿ ಏನ್ ಮಾಡ್ತಾ ಇದ್ದೀರಾ? ಮ್ಯಾನೇಜಿಂಗ್ ಪಾರ್ಟ್ನರ್.
ನೀವು ನನ್ನ ನಿಜವಾಗ್ಲೂ ಪ್ರೀತಿಸ್ತೀರಾ? ಹ್ಮ್ ಎಷ್ಟು? ಇಷ್ಟ? ಹ್ಮ್ ಇಷ್ಟ? ಹ್ಮ್ ಇಲ್ಲ ಇಷ್ಟ? ಎಷ್ಟು ಅಂತ ಹೇಳಕ್ಕಾಗ್ದಿರ ಅಷ್ಟು. ನೀನೆಷ್ಟು ಪ್ರೀತಿಸ್ತೇ ನನ್ನ? ಎಡಗಡೆ ಹೋಗಿ ಹೇಳ್ತೀನಿ. ಇಲ್ಲೇ ಸ್ಟಾಪ್ ಮಾಡಿ. ಓಕೆ, ಥ್ಯಾಂಕ್ ಯು. ಕಾಲೇಜ್ಗೆ ಅನ್ಬಿಟ್ಟು ಇಲ್ಲಿಗೆ ಕರ್ಕೊಂಬಂದೆ. ಡ್ರೈವರು ಕಾರ್ ರಿಪೇರಿ ಮಾಡಿಸ್ತಿದ್ದಾನೆ, ಅದಕ್ಕೆ. ರೇ ಮಿಸ್ಟರ್, ಈ ಹುಡುಗಿ ನಿಮ್ಗೆ ಗೊತ್ತಾ? ಗೊತ್ತು ಸರ್. ಕಾರ್ ಅವಳ್ದೇನಾ? ಅವ್ರದ್ದೇ. ಅವಳ ಹೆಸರೇನು? ಅವ್ರ ಹೆಸರು ಏನು ಎನ್ಕ್ವೈರಿನಾ? ಏಯ್ ಹುಷಾರು, ಹುಡುಗರಿಗೆಲ್ಲ ಆ ಥರ ಡೀಟೇಲ್ಸ್ ನ ಹೇಳ್ಬಾರ್ದು. ಆಮೇಲೆ ಹುಡುಗಿರು ಓಡಾಡೋದೇ ಕಷ್ಟ ಆಗುತ್ತೆ. ರೀ ಮಿಸ್ಟರ್, ಇವತ್ತೇ ಕೊನೆ. ದಯವಿಟ್ಟು ನನ್ನನ್ನು ಫಾಲೋ ಮಾಡಬೇಡಿ, ಕನಸು ಕಾಣ್ಬೇಡಿ. ಹಾ, ನಾಳೆ ಸಂಜೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಅಶೋಕ ಹೋಟ್ಲಿಗೆ ಪಾರ್ಟಿಗೆ ಹೋಗ್ತಾ ಇದೀವಿ. ಅಲ್ಲೇನಾದ್ರೂ ಬಂದ್ರೆ ಅಷ್ಟೇ, ಹೊರಡಿ. ಎಲ್ಲ ಹುಡುಗಿ ಅಂತೂ ನೀನ್ ಬಹಳ ಲಕ್ಕಿ ಕಣೆ. ಅದೇ ಹುಡುಗನ್ಗೆ ನನ್ನ ಫ್ರೆಂಡ್ ಒಬ್ಳು ಡವ್ ಹೊಡೆದು ಫೇಲ್ ಆದ್ಲು. ಅವನು ಅಂದ್ರೆ ಹುಡುಗಿರು ಸಾಲು ಅಂಥದ್ರಲ್ಲಿ ನಿಂದೇನೆ ಜಂಬ. ಡೈರೆಕ್ಟ್ ಹೇಳಕ್ಕಾಗಲ್ವೇನೆ? ನೋಡೋಣ, ಇವತ್ ಬರ್ಲಿ. ನೀನಿಷ್ಟು ಸತಾಯಿಸಿದ್ಮೇಲೆ ಅವ್ನು ಖಂಡಿತ ಬರಲ್ಲ. ಬಂದೇ ಬಿಟ್ಟ ಕಣೆ. ಅಯ್ಯೋ, ಹುಡುಗಿ ಒಬ್ಳು ನೀರಿಗೆ ಬಿಟ್ಬಿಟ್ಟಿದ್ದಾಳೆ. ದಯವಿಟ್ಟು ಅವಳನ್ನ ಕಾಪಾಡಿ ಸರ್. ಎಲ್ಲಿ? ಅಲ್ಲಿ. ನೀರಿಗೆ ಬೀಳೋದೇ ಕಾಯ್ತಿರ್ತಾರೆ. ಹುಡುಗಿ ನೀರಿಗೆ ಬಿದ್ದ ತಕ್ಷಣ ಎತ್ಕೊಂಡ್ಬಂದು ಒತ್ತಾ ಇರೋದ್ ನೋಡು. ನನಗೆ ಈಜ್ ಬರಲ್ವಾ? ಅಯ್ಯ, ಯು ಚೀಟ್. ಏ ಮಿಸ್ಟರ್, ನೆಕ್ಸ್ಟ್ ವೆನ್ಸ್ಡೇ ನಮ್ಮ ಕಾಲೇಜ್ ಆಡಿಟೋರಿಯಂ ಅಲ್ಲಿ ಸಂಜೆ ನನ್ನ ಬರ್ಡೇ ಇದೆ. ಅಲ್ಲಿಗೂ ಬಂದು ಸತಾಯಿಸ್ಬೇಡ. ಬಾಯ್. ಡ್ಯಾಮ್ ಇಟ್. ಸರ್, ನಿಮ್ಗೊಂದು ಪಾರ್ಸಲ್ ಇದೆ. ಆಫೀಸ್ ಒಳಗೆ ಕೊಡ್ಬೋದಿತ್ತಲ್ಲ? ಇಲ್ಲ ಸರ್, ನಿಮ್ಮ ಹೆಸರೇ ಇದೆ. ಪರ್ಸನಲ್ ಆಗಿ ಹ್ಯಾಂಡ್ ಓವರ್ ಮಾಡು ಅಂತಿದೆ. ಪರವಾಗಿಲ್ಲ, ಒಳಗೆ ಕೊಡಿ. ಇಲ್ಲ ಸರ್, ನಮ್ಮ ಆಫೀಸಲ್ಲಿ ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡಿದ್ದಾರೆ. ಪರ್ಸನಲ್ ಆಗಿ ಆ ಪರ್ಸನ್ಗೆ ಕೊಡು ಅಂತ. ಹ್ಮ್. ಸರ್, ಇದಕ್ಕೊಂದು ಸೈನ್ ಮಾಡಿ. ಇದೇನಿದು? ಆಟೋಗ್ರಾಫ್ ಬುಕ್ ತರ ಇದೆಯಲ್ಲ? ಇಲ್ಲ ಸರ್, ಈಗ ಅಕ್ನಾಲೆಜ್ಮೆಂಟ್ ಎಲ್ಲ ಇದೇ ರೀತಿ ಇದೆ. ಹ್ಮ್. ಏನು ಪೋಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೈಕಲ್ ಬಿಟ್ಟು ಈ ಗಾಡಿಗಳನ್ನೆಲ್ಲ ಕೊಡ್ಸ್ಬಿಟ್ಟಿದಾರಲ್ಲ? ಅದು ಸೈಕಲ್ ಸ್ಲೋ ಸರ್. ಸರ್ ಅಂತ ಸ್ಪೀಡ್ ಪೋಸ್ಟ್. ಅದ್ಯಾಕೆ ವಾಯ್ಸ್ ಎಲ್ಲ ಒಂಥರ ಆಗ್ತಿದೆಯಲ್ಲ? ಅದು ಕೆಟ್ಟ ಗಾಳಿ ಸರ್. ಬರಬರ ಅಂತ ಓಡಾಡ್ತೀವಲ್ಲ, ಅದಕ್ಕೆ ಗಂಟ್ಲು. ಹೌದಾ? ಯಾಕೆ ಈ ವೇಷ? ಬಾಗ್ಲು ಹೋಗ್ಬೇಕು. ಕೆಟ್ಟ ಕಾಲ. ಹೆಣ್ಣಾಗ ಹೇಗೆ ಒಬ್ಳೆ ಓಡಾಡೋದು? ಹೌದಾ? ಅಯ್ಯೋ ಉಮಾ, ಯಾಕೆ ಸರ್ಕಸ್? ಆ ಪಾರ್ಸಲ್ ಬಿಚ್ ನೋಡಿ. ಇಲ್ಲ ನಂಗೆ ನಾಚಿಕೆ ಆಗುತ್ತೆ. ತುಂಟಿ ನಿಂತ್ಕೊಳ್ಳೆ. ಅದ್ರಲ್ಲಿ ನಿಮಗೆ ಮೆಸೇಜ್ ಇದೆ. ಮೆಸೇಜ್ ಇದೆ. ನಾಳೆ ಬ್ಯೂಗಲ್ ರಾಕ್ ಪಾರ್ಕ್ ಹತ್ರ ಕಾಯ್ತಾ ಇರ್ತೀನಿ. ಖಂಡಿತ ಬನ್ನಿ. Are you Mr. Guru? Yes. Message for you. ಇಲ್ಲಿ ಯಾಕೆ ನಿಂತಿದ್ದೀರಾ? ಆ ಕಡೆ ಗೇಟ್ ಹತ್ರ ಬನ್ನಿ. ಐ ಆಮ್ ಗುರು. ಮೆಸೇಜ್ ಏನಾದ್ರು ಇದೆಯಾ? ಅಬ್ಬಬ್ಬಬ್ಬ, ಏನ್ ಕೆಟ್ಟ ಕಾಲ. ರೋಡ್ ನಲ್ಲೂ ಇವ್ರದೇ ಕಾಟ, ಪಾರ್ಕ್ ನಲ್ಲೂ ಇವ್ರದೇ ಕಾಟ, ಎಲ್ಲಾ ಕಡೆ ಕಾಮಂದಿರೆ. ಹುಡುಗಿರು ಅಂದ್ರೆ ಏಯ್, ನೀನ್ ಇಲ್ಲೇ ಇದ್ಯಾ? ನಿನ್ನ ಯಾಕೆ ಸತಾಯಿಸ್ದೆ? ಪ್ರೇಮದ ಗೋಪುರನ ತಲುಪಬೇಕಾದ್ರೆ ಪ್ರೀತಿ ಮೆಟ್ಲನ್ನ ಒಂದೊಂದಾಗಿ ಹತ್ಲೇಬೇಕು. ಹುಡುಗಿರಿಗೆ ಜಂಬ ಜಾಸ್ತಿ, ಹುಡುಗರಿಗೆ ಆತರ ಜಾಸ್ತಿ. ಆತರ ಅಲ್ಲ, ಹುಡುಗಿ ಕರೆದ ವಿಷಯ ಏನು ಅಂತ ತಿಳ್ಕೊಳಕ್ ಆತರ. ಹೇಳು.
ನಿಮ್ಗೇನು ಹೇಳ್ಬೇಕು ಅಂತಿದ್ದೆ. ನಾನು ಹಿಂಗೆ ಹೇಳ್ಬೇಕು ಅಂತಿದ್ನಲ್ಲ ಅದೇನಾ? ಏನು? ಅದು ಅದು ನೀನೇ ಹೇಳು. ಅದು ಸರಿ 1 2 3 ಹೇಳ್ತೀನಿ, ಇಬ್ರು ಒಟ್ಟಿಗೆ ಹೇಳನ್ವಾ? 1 2 3 I love you. ತುಂಬಾ ತುಂಬಾ ಸಂತೋಷದ ವಿಷಯ. ಸ್ವೀಟ್ ಇದ್ರೆ ಕೊಡ್ಬೋದಾಗಿತ್ತು. ನನ್ನ ಹತ್ರ ಇದೆ, ಆದ್ರೆ ಕೊಡಲ್ಲ. ತಿನ್ನೋ ಪದಾರ್ಥನ ಹಾಗೆಲ್ಲ ಬಚ್ಚಿಡ್ಬಾರ್ದು, ಕೊಡು. ಅದು ತಿನ್ನೋದಲ್ಲ, ಮತ್ತೆ ಇದು. ನಾನು ಅದನ್ನ ಇಷ್ಟಪಡಲ್ಲ. ಯಾಕೆ? ಈಗ ಅದನ್ನೆಲ್ಲ ಕೇಳಿದ್ರೆ ಆಮೇಲೆ ಅಂತ ಸ್ಕೋಪ್ ತಗೋತೀರಾ, ಮುಂದೆ ಅದಿದ್ದೇ ಇದೆಯಲ್ಲ. ಆಮೇಲೆ ಅಂದ್ರೆ ಮದ್ವೆನಾ? ಯಾಕೆ, ನಿನಗೆ ಇಷ್ಟ ಅಲ್ವಾ? ನನಗಿದೆ, ಆದ್ರೆ ನಿಮ್ಮನೆಯವರೆಲ್ಲ ಒಪ್ಬೇಕಲ್ಲ. ನಾನು ಒಪ್ಪಿದ್ದೆ, ಅವ್ರು ಒಪ್ಪೋದು. ನಮ್ಮನೇಲೂ ಅಷ್ಟೇ. ನಮ್ಮ ಅಪ್ಪ ಅಮ್ಮ ನೀನ್ ನೋಡ್ಬೇಕು ಅಂದ್ರೆ ನಮ್ಮ ಮನೆಗೆ ಬರ್ತೀಯಾ? ಕರೆದ್ರೆ ಯಾರು ಬರಲ್ಲ? ನಿನ್ ಮನೆಗೆ ನೀನ್ ಬರಕ್ಕೆ ನಾನ್ ಕರಿಬೇಕಾ? ಓಕೆ ಓಕೆ, ಹೋಗೋಣ. ಹೋಗೋಣ. ನೀನ್ ಎಲ್ಗೂ ಹೋಗ್ಬೇಕು? ಮನೆಗೆ. ನಾನು ಮನೆಗೆ ಹೋಗ್ಬೇಕು. ಲವ್ ಡಿಸೈಡ್ ಆದ್ಮೇಲೆ ಭೂಮಿ ಮೇಲೆ ನಡಿಬಾರ್ದು, ಆಕಾಶದಲ್ಲೇ ಹಾರಾಡ್ಬೇಕು. ಎಲ್ಲಿಗೆ ಹೋಗ್ಬೇಕು ಆ ಜಾಗ ನೆನ್ಸ್ಕೊಂಡು ಕಣ್ ಮುಚ್ಕೊಂಡು ಜಂಪ್ ಮಾಡಿದ್ರೆ ನಾವ್ ಅಲ್ಲಿ ಇರ್ತೀವಿ. ರೆಡಿನಾ? ಜಂಪ್. ಯಾರಿದ್ದೀರಾ? ಯಾರಿಲ್ವಾ? ಹುಡುಗಿ, ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಇದೆಲ್ಲ ಯಾಕೆ? ಇವತ್ತು ನಿನ್ ಬರ್ತಡೇ ಅಲ್ವಾ, ಅದಕ್ಕೆ. ಏನೂ ಇಲ್ಲ, ನಾನ್ ಸುಮ್ನೆ ಹಾಗಂದ್ರೆ ಒಕ್ಕೆ ಹಿಡ್ಕೊಂಡ್ ಬರೋದಾ? ಏಯ್, ಆಟ ಆಡ್ಬೇಡ, ನಿಜ ಹೇಳು. ಅಯ್ಯೋ, ಈ ಕತ್ಲಲ್ಲಿ ಯಾರಾದ್ರೂ ಬರ್ಡೇ ಮಾಡ್ಕೋತಾರ? ಅದು ಒಂಟಿಯಾಗಿ. ಒಂಟಿನ ಸುಳ್ಳು ಹೇಳ್ತಿದ್ದಾಳೆ. ಲೇ, ಲೈಟ್ ಹಾಕ್ರೆ. ನಾವೆಲ್ಲ ಇಲ್ಲೇ ಇದ್ದೀವಿ ಸರ್. ನೋಡಿದ್ಯಾ? ನೋಡೋದೇನು, ಅವ್ರನ್ನೇ ಕೇಳಿ. ಏನ್ರಿ, ಇವತ್ತು ನನ್ ಬರ್ಡೇನಾ? ಇಲ್ಲ. ಮತ್ತೆ ಯಾಕೆ ಕರ್ದೆ ನನ್ನ? ನಾವ್ ಹೇಳ್ತೀವಿ ಸರ್, ನಿಮ್ ಮೇಲೆ ಲವ್. ಶಟ್ ಅಪ್. ನನಗೆ ಯಾರ ಮೇಲೂ ಲವ್ ಇಲ್ಲ. ಏಯ್, ನಿಂತ್ಕೊಳ್ಳೆ, ತಮಾಷೆ ಮಾಡ್ಬೇಡ. ನೋ, ಐ ಆಮ್ ಸೀರಿಯಸ್. ನಾಟಕ ಆಡ್ಬೇಡ. ಬಿಗುಮಾನ ಬಿಣ್ಣನ ಬಿಟ್ಟು ನನ್ನ ಪ್ರೀತಿಸ್ತೀನಿ ಅಂತ ಹೇಳು. ಒಂದ್ಸಲ ಇಲ್ಲ, ಒಂದ್ಸಲ ಹೌದು ಅಂತ ಹೇಳೋಕೆ ನನಗ್ ತಲೆ ಕೆಟ್ಟಿಲ್ಲ. ಅಂದ್ರೆ ನಾನ್ ತಲೆ ಕೆಟ್ಟು ನಿನ್ ಹಿಂದೆ ಬಿದ್ದಿದ್ದೀನ? ಇರಬಹುದು, ನನಗ್ ಗೊತ್ತಿಲ್ಲ. ಅಷ್ಟಿದ್ದೋಳು ನನ್ನ ಯಾಕೆ ಅಲ್ಲಿಗೆ ಬಾ, ಇಲ್ಲಿಗೆ ಬಾ, ಇಷ್ಟೊತ್ತಿಗೆ ಬಂದು ಕರ್ದೆ? ಕರೀಲಿಲ್ಲ. ಅಲ್ಲಿಗೆಲ್ಲ ಬರ್ಬೇಡ ಅಂತಾನೆ ಹೇಳಿದ್ದೆ, ಇಲ್ಲಿಗೂ ಬರ್ಬೇಡ ಅಂತಾನೆ ಹೇಳಿದ್ದು. ನೀನಾಗೆ ಬಂದು ನನ್ನ ಮೇಲೆ ಎಗರ್ಲಾಡಿದ್ರೆ? ಎಗರ್ಲಾಡದೇನೆ, ಎತ್ಕೊಂಡೋಗಿ ತಾಲಿ ಕಟ್ತಿದ್ದೆ. ಆದ್ರೆ ನಮ್ಮ ಅಪ್ಪ ಅಮ್ಮ ನನ್ ಒಳ್ಳೆ ಬುದ್ಧಿ ಕಲ್ಸಿದ್ದಾರೆ, ನೀನ್ ತರ ಕಂತ್ರಿ ಬುದ್ಧಿ ಅಲ್ಲ. ಕಂಟ್ರೋಲ್ ಯುವರ್ ಸೆಲ್ಫ್. ನೋ, ಐ ಕ್ಯಾನಾಟ್. ಬಾಯಿ ಮುಚ್ಕೊಂಡಿದ್ ನನ್ ಜೊತೆ ಭಾವನೆಗಳ ಬಣ್ಣದ ಕೋಲಾಟ ಆಡ್ದೆ, ಕಣಸು ಕಟ್ಟಿ ಕುಣಿದು ಕುಪ್ಪಳಿಸ್ದೆ. ಈಗ ಇದ್ದಕ್ಕಿದ್ದಂಗೆ ಏನು ಇಲ್ಲ ಅಂದ್ರೆ ಏನ್ ಅರ್ಥ? ತಗೋ ನನ್ನ ಮೊದಲನೇ ಪ್ರೆಸೆಂಟೇಶನ್. ನಿನ್ ಬರ್ತಡೇಗೋಸ್ಕರ ವಜ್ರದ ಉಂಗ್ರ ತಂದಿದ್ದೆ. ಪ್ರೀತಿ ಇದ್ರೆ ತೊಟ್ಕೋ, ಬೇಡ ಅಂದ್ರೆ ತಿಪ್ಪೆಗೆ ಬಿಸಾಕು. ಹಲೋ ಹಲೋ ಹಲೋ. ಗುಡ್ ಮಾರ್ನಿಂಗ್ ಮಿಸ್ಟರ್ ಬ್ರಹ್ಮ. ಬ್ರಹ್ಮ ಬ್ರಹ್ಮ. ಯಾವುದೋ ಶೋಕರಾಗ ಶೋಕರಾಗ ಶೋಕರಾಗ. ಯಾಕೋ ಒಂಥರ ಇದೆಯಲ್ಲ ಮುಖ ಮುಖ ಮುಖ. ಅದಿದ್ದಾಗೆ ಇದೆ, ತಲೆ ತಿನ್ಬೇಡ್ರಿ. ಯಾಕೋ ಚೇಂಬರ್. ನಾನು ತಲೆ ತಿಂತಾ ಇಲ್ಲ, ನಿಮ್ ತಲೆ ತಿಂತಾ ಇರೋ ವಿಷಯನ ಸರಿ ಮಾಡೋಣ ಅಂತ ಅಣ್ಣ. ಎಲ್ಲ ಸರಿಯಾಗಿದೆ, ನೀವು ಹೋಗಿ. ಅಯ್ಯೋ, ನನ್ನ ಹತ್ರ ಬೇಕಾದಷ್ಟು ಜಾತಕ ಇದೆ. ಮುಖ ನೋಡಿದ ತಕ್ಷಣ ಸಮಸ್ಯೆ ಏನು ಅಂತ ನಂಗೆ ಗೊತ್ತಾಗತ್ತೆ. ನೀವು ಸುಳ್ಳು ಹೇಳಿದ್ರೆ ನಾ ಕೇಳ್ತೀನಾ? ರೀ ಮಿಸ್ಟರ್ ಕಲಗ್ನಾನಿ, ನೀವು ಹೋಗ್ತೀರಾ ಇಲ್ವೋ? ಅಲ್ಲ, ಅಪ್ಪ ಅವ್ರು ಹೇಳಿದ ಡೇಟ್ ಹತ್ರ ಬಂತು. ಆದ್ರೂ ಏನೂ ಆಗಿಲ್ಲ. ಪ್ಲೀಸ್ ಕನ್ಸಲ್ಟ್ ಮೀ. ಇನ್ಸಲ್ಟ್ ಮಾಡಬಾರ್ದು, ದೊಡ್ಡವರು ಅಂತ ಸುಮ್ಮನಿದ್ದೀನಿ. ಹೋಗಿ. ಆಹಾ, ನೀವು ರೇಗ್ಬಿಟ್ರು ನಾ ಹೋಗ್ಬಿಡ್ತೀನಾ? ಸರಿ, ಹೊಡೆದ್ರೆ ಹೋಗ್ತೀರಾ? ಹೊಡೆದ್ರೆ ಬಡಿದ್ರೆ ಕೋಪ ಮಾಡ್ಕೊಳ್ಳೋ ಜೀವ ಅಲ್ಲ ಇದು. ಪರೋಪಕಾರಕ್ಕೆ, ಲೋಕ ಕಲ್ಯಾಣಕ್ಕೆ ಪ್ರಾಣ ಬಿಡೋ ಜೀವ. ಬಿಡೋಗ್ರಿ, ನನ್ ಪ್ರಾಣ ಯಾಕೆ ತೆಗಿತೀರಾ? ಅಯ್ಯೋ, ಈ ಪ್ರಾಣಕ್ಕೆ ಇನ್ನೊಂದು ಪ್ರಾಣನ ಜೊತೆ ಮಾಡೋಣ, ಗಂಟ್ ಹಾಕೋಣ ಅನ್ನೋದೇ ನನ್ನ ಉದ್ದೇಶ. ಬೇಕಾಗಿಲ್ಲ, ಹೋಗ್ರಿ.
ಅಯ್ಯೋ ಹಾಗಂದ್ರೆ ಸಮಸ್ಯೆ ಬಗೆ ಹರಿಯೋಲ್ಲ ಹರಿಯಲ್ಲ ಹರಿಯಲ್ಲ. ಈಗ ನಿಮ್ಮನ್ನ ಅರ್ದು ಚಿಂದಿ ಚಿಂದಿ ಮಾಡ್ಬಿಡ್ತೇನೆ. ಓಹೋ, ನೀವು ಹರಿದು ಚಿಂದಿ ಚಿಂದಿ ಮಾಡಿದ್ರು ಪರವಾಗಿಲ್ಲ, ಚೂರ್ ಚೂರ್ ಮಾಡಿದ್ರು ಪರವಾಗಿಲ್ಲ, ಚೂರು ಪಾರು ಉಪಕಾರ ಮಾಡ್ಬೇಕನ್ನೋದೇ ನನ್ನ ಧರ್ಮ ಧರ್ಮ ಧರ್ಮ. ಪ್ಲೀಸ್ ಹೋಗ್ರಿ ಸಾರ್ ಸಾರ್ ಸಾರ್, ಹೋಗ್ರಿ ಹೋಗ್ರಿ ಹೋಗ್ರಿ. ನಿಮ್ ಬಾಯಲ್ಲೂ ಯಕ ಯಕ. ಇದ್ದಕ್ಕಿದ್ದಾಗೆ ಗಾಡಿ ತುಂಬಾ ಟ್ರಬಲ್ ಕೊಡ್ತಾ ಇದೆ, ಸ್ವಲ್ಪ ಚೆಕ್ ಮಾಡಿ. ತುಂಬಾ ದಿವಸ ಆಯ್ತು ಸರ್ ಸರ್ವಿಸ್ ಮಾಡಿ. ಒಳಗಡೆ ಬಿಡಿ, ಪೂರ್ತಿ ಚೆಕ್ ಮಾಡಿ ಬಾಡಿ ವಾಶ್ ಮಾಡಿ ಕೊಟ್ಬಿಡ್ತೀನಿ. ಓ, ನೀನ್ ಯಾಕೆ ಬಂದೆ ಇಲ್ಲಿ? ಡೋಂಟ್ ಮೂವ್. ಬರ್ಬೇಡ, ನಗ್ಬೇಡ, ನಕ್ಕು ಮಾಟ ಮಾಡಿ ನನ್ನ ಹುಚ್ಚ ಮಾಡ್ಬೇಡ. ಬರ್ಬೇಡ, ಹತ್ರ ಬರ್ಬೇಡ. ನಾನು ಲವ್ ಮಾಡ್ತಿಲ್ಲ, ತಲೆ ಕೆಟ್ಟ ಹಿಂದೆ ಬಿದ್ದಿದ್ಯಾ ಅಂದೆಲ್ಲ, ಮತ್ತೆ ಯಾಕೆ ಬಂದೆ? ಯು ಚೀಟ್, ಗೆಟ್ ಲಾಸ್ಟ್, ಹೊರಟೋಗು. ಪ್ರೀತಿ ಇದ್ರೆ ತೊಟ್ಕೊಂಡ್ಯಲ್ಲ ಅಂದ್ರೆ ಅಂದ್ರೆ ಐ ಲವ್ ಯು. ಮತ್ತೆ ಯಾಕೆ ಇಷ್ಟು ಸತಾಯಿಸಿ ಆಟ ಆಡಿಸ್ದೆ? ನೀನು ನನ್ನ ನಿಜವಾಗ್ಲೂ ಪ್ರೀತಿಸ್ತೀಯೋ ಇಲ್ವೋ ಅಂತ. ಒಂದು ಸಲ ಹೇಳಿದ್ರೆ ಗೊತ್ತಾಗಲ್ವಾ? ಹೇಗ್ ಗೊತ್ತಾಗುತ್ತೆ? ಹುಡುಗಿರು ಅಂದ್ರೆ ಈ ಕಾಲದಲ್ಲಿ 108 ಜನ ಡವ್ ಹೊಡಿತಾರೆ. ಅದ್ರಲ್ಲಿ ಒರಿಜಿನಲ್ ಯಾರು ಅಂತ ಗೊತ್ತಾಗ್ಬೇಕಾದ್ರೆ ಹೀಗೆಲ್ಲ ಆಗುತ್ತೆ. ಆ? ಸಾರಿ. ಇದೇನಿದು ಕಾರ್ ಮೇಲೆ ಹೋಗ್ತಿದೆ? ಪ್ರೇಮಿಗಳು ಭೂಮಿ ಮೇಲೆ ನಡಿಬಾರ್ದು, ಆಕಾಶದಲ್ಲಿ ಹಾರಾಡಬೇಕು. ಇದೇನು ನೀರು? ಇದು ನೀರಲ್ಲ, ಪ್ರೇಮದ ಸಂಕೇತ. ಪ್ರೇಮಿಗಳ ಮೇಲೆ ಕರುಣೆ ತೋರಿಸಿ ವರ್ಣ ಸುರಿಸಿರೋ ಪನ್ನೀರು. ಇನ್ನು ನಿನ್ನ ಹುಡುಗಿ ಡಿಸೈಡ್ ಆಗಿಲ್ವಾ? ಅಯ್ಯೋ ಮಂಕೆ, ನಂದು ಯಾವಾಗಲೂ ಡಿಸೈಡ್ ಆಗೋಯ್ತು. ನೀನಿನ್ನು ಒದ್ದಾಡ್ತಿದ್ಯ ಅಂತ ನಾನು ಸುಮ್ಮನಿದ್ದೆ. ರೀಲ್ ಬಿಡಬೇಡ. ರೆಡಿನಾ? ರೆಡಿ. ಕರಿ ಪಾಪ ಅಮ್ಮನ್ನ. ಅಮ್ಮ ಪಾಪ, ಅಮ್ಮ ಪಾಪ. ಯಾಕ್ರೆ ಹಿಂಗ್ ಕೂಗಾಡ್ತಾ ಇದ್ದೀರಾ? ಏನ್ರೋ? ನೀವ್ ಹೇಳಿದ ಡೇಟ್ನೊಳಗೆ ನಾವು ನಮ್ಮ ಲೈಫ್ ಪಾರ್ಟ್ನರ್ನ ಸೆಲೆಕ್ಟ್ ಮಾಡಿದಾಯ್ತು, ಅದಕ್ಕೆ. ವೆರಿ ಗುಡ್. ಇವತ್ ನಿಮ್ಮನ್ ಗಂಡಸರು ಅಂತ ಒಪ್ಕೊಂಡೆ. ಅಪ್ಪಣ್ಣನ ವಂಶದ ಹೆಸರನ್ನು ಉಳಿಸ್ಬಿಟ್ರಿ. ರೀ ಸಂತೋಷ ಸಾಕು, ಮುಂದಿನ ವಿಷಯ ಹೇಳ್ರಿ. ಹಾ ಹೇಳ್ರಪ್ಪ. ನಮ್ಮ ಮನೆಗೆ ಸೊಸೆದಿಯರ್ನ ಯಾವಾಗ ಕರ್ಕೊಂಡ್ ಬರ್ತೀರಿ? ನಾಳೆನೆ. ನಾಳೆ ಆಗಲ್ಲ, ಯಾಕೋ? ನಾಳೆ ವರ್ಕಿಂಗ್ ಡೇ. ಒಲೆ ಸ್ಟಿಕ್ಟು ನನ್ನ ಮಕ್ಕಳು. ಹಾ ಓಕೆ, ಭಾನುವಾರ ಸಂಜೆ 5 ಗಂಟೆಗೆ ಠಳಾರ್ ಅಂತ ಕರ್ಕೊಂಡ್ ಬಂದ್ಬಿಡ್ಬೇಕು. ಬೇಡ ರೀ, ಭಾನುವಾರ ಸಾಯಂಕಾಲ 4 ಗಂಟೆಯಿಂದ 6 ಗಂಟೆ ತನಕ ರಾಹುಕಾಲ. ಮೊದಲನೇ ಸಾರಿ ಅವ್ರ ಶುಭ ಗಳಿಗೆಯಲ್ಲಿ ಬರ್ಲಿ. ಹಾಗಾದ್ರೆ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ. ಓಕೆ ಓಕೆ. ಆಗಲ್ಲ. ಮತ್ತೆ ಕೀರಕ್ಕೋ? ಯಾಕೋ? ನಾನು ಹುಟ್ಟಿದ್ದು 5 ನಿಮಿಷ ಲೇಟು. ಅವನವ್ರು 9 ಗಂಟೆಗೆ ಬರ್ಲಿ, ನನ್ನವ್ರು 9:05 ಬರ್ತಾಳೆ. ಫಿಕ್ಸು, ನೋ ಚೇಂಜು. ಫಿಕ್ಸು. ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು. ತಪ್ಪು, ಬಲಗಾಲಿಟ್ಟು ಒಳಗ್ ಬಾ. ಸರಿನಾ? ಹಾ ಸರಿ. ಹೇಗಿದೆ ಈ ಮನೆ? ವಾವ್, ಅರಮನೆ. ಈ ಅರಮನೆಗೆ 2 ರಾಜರು, ಒಬ್ಬ ನಾನು, ಇನ್ನೊಬ್ಬ ಬ್ರಹ್ಮ. ಹಾಯ್ ಡಾರ್ಲಿಂಗ್. ಏಯ್, ಯಾಕೋ ನನ್ ಡಾರ್ಲಿಂಗ್ ನಿನ್ ಡಾರ್ಲಿಂಗ್ ಅಂತಿದ್ಯಾ? ಇವಳು ನಿನ್ನ ಅತ್ತಿಗೆ, ನಮಸ್ಕಾರ ಮಾಡು. ಇಲ್ಲ ಗುರುವೆ, ಇವಳು ನನ್ ಡಾರ್ಲಿಂಗು. ಯಾಕಪ್ಪ ತಲೆಗಿಲೆ ತಿರುಗ್ತಾ ಇದ್ಯಾ? ನಿನಗೇನಾದ್ರು ತಲೆಗಿಲೆ ತಿರುಗ್ತಾ ಇದ್ಯಾ? ಲೋ ತಮ್ಮ, ತಮಾಷೆ ಮಾಡ್ಬೇಡ. ನೀನು ಬಾಯಿ ಬಂದಾಗೆಲ್ಲ ಮಾತಾಡ್ಬೇಡ. ಉಮ್ಮ, ನೀನಾದ್ರೂ ಹೇಳು ನೀನ್ ನನ್ ಲವರ್ ಅಂತ. ಹೆಸರು ಬದಲಾಯಿಸಿ ಹೋಗ್ಬಿಟ್ರೆ ನಾನು ಒಪ್ಕೊಂಡ್ಬಿಡ್ತೀನ. ಇವಳು ನನ್ ಲವರ್ ಅಮ್ಮ. ನಾನು ನನ್ ಲವರ್ ಅಂತ ಹೇಳ್ತಾ ಇದ್ದೀನಿ. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಇವಳು ನನ್ ಲವರು ಅಂತ. ನನ್ ಲವರ್ ಕಣ, ನನ್ ಲವರು. ನನಗೆ ಕನ್ಫ್ಯೂಷನ್ ಆಗ್ತಿದ್ಯಲ್ಲ. ಅಯ್ಯೋ, ನಾನ್ ಯಾರ್ ಲವರು? ನನ್ ಲವರು 9 ಗಂಟೆಗೆ ಬಂದಿದ್ಯಾ, ಅದಕ್ಕೆ. ಅವನ್ ಲವರು 9:05 ಬರ್ತಾಳೆ ಅಷ್ಟೇ. ಓಕೆ, ನೋಡೇ ಬಿಡೋಣ. ಏನ್ ಹಾಗೆ ನೋಡ್ತಿದ್ದೀರಾ? ಒಳಗ್ ಬಾ ಅಂತ ಕರೆಯಲ್ವಾ? ಬಾ ಒಳಗೆ. ಏನು ಇದು? ನಿನ್ ಲವರ್ ನನ್ ಲವರ್ ತರನೇ ಇದ್ದಾಳಲ್ಲೋ. ವಾಟ್ ಎ ವಂಡರ್. ಅವಳಿ ಜವಳಿ ಜೋಡಿಗೆ ಅಂತದ್ದೇ ಜೋಡಿ. ಸಾರಿ, ನಾನು ಕನ್ಫ್ಯೂಸ್ ಮಾಡ್ಕೊಂಡೆ.
ವಾ ವಾ, ಪ್ರಪಂಚದ 8ನೇ ಅದ್ಭುತ. ಬೈ ಇವಳು ಸುಮಾ, ಶೀಸ್ ಉಮಾ. ಕರಿ ಅಪ್ಪ ಅಮ್ಮನ್ನ ನೋಡ್ಲಿ ನಮ್ ಸೆಲೆಕ್ಷನ್. ಅಪ್ಪ ಅಪ್ಪ ಬರ್ತಾ ಇದ್ದೀವಿ ತಡಿಯೋ. ನೋಡ್ದೇನೆ ನನ್ನ ಮಕ್ಕಳನ್ನ ಏನು ಅನ್ಕೊಂಡಿದ್ದೀಯಾ? ಬೇಗ ಬಾರೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅಪ್ಪಣ್ಣನ ವಂಶನ ಉದ್ಧಾರ ಮಾಡ್ಬಿಟ್ರು ಮಹಾಲಕ್ಷ್ಮೀರ ಆಗಿರೋ ಸೊಸೆರ್. ನೋಡಿದ್ರ ಜೋಡಿಗ್ ಜೋಡಿ, ಬೊಂಬಾಟ್ ಜೋಡಿ. ಏನ್ ಪಾಪ ಓಕೆನಾ? ಏನ್ ಹೇಳಿದ್ರಿ ನೀವು? ಇವರ ಜೊತೆ ನಿಮ್ ಮದುವೆ ಸಾಧ್ಯ ಇಲ್ಲ. ಯಾಕೆ? ಏಯ್, ಯಾಕೆ ಏನು ಅಂತ ಕೇಳ್ಬೇಡ. ಸಾಧ್ಯ ಇಲ್ಲ ಅಂದ್ರೆ ಸಾಧ್ಯ ಇಲ್ಲ. ಏ ಸುಮಾ ಸುಮಾ, ಉಮಾ ಉಮಾ ಉಮಾ, ಅಯ್ಯೋ ತಪ್ಪು. ನೀವೇ ಹೇಳಿದ್ದು ನಿಮ್ ಪಾರ್ಟ್ನರ್ ಸೆಲೆಕ್ಟ್ ಮಾಡ್ಕೊಂಡ್ ಬನ್ನಿ ಅಂತ. ಈಗ ಇದಕ್ಕಿದ್ದಾಗ ಬೇಡ ಅನ್ನೋದು ಕಾರಣ ಏನು? ಅದೆಲ್ಲ ನಿಮಗ್ ಬೇಕಾಗಿಲ್ಲ. ನಾನು ಬೇಡ ಅಂದಿದ್ದು ಬೇಡ ಅಷ್ಟೇ. ನಿಮ್ಮ ಮದುವೆ ನಾನ್ ನೋಡದ ಹುಡುಗಿಯರ ಜೊತೆಲಿ ನಡೆಯುತ್ತೆ ಹೊರತು ಇವ್ರ ಜೊತೆಲಲ್ಲ. ಏನು ಮಾಡೋದೀಗ? ಯೋಚನೆ ಮಾಡೋಣ. ಏನ್ರಿ, ನಾನು ನಿಮ್ಮ ಅಪ್ಪ ಅಮ್ಮ ಒಪ್ತಾರ ಅಂದಿದ್ದಕ್ಕೆ ಅವ್ರದ್ದೇನಿಲ್ಲ, ಎಲ್ಲ ನಾನ್ ಒಪ್ಪಿದ ಹಾಗೇನೇನ್ರಿ? ಹೌದು, ಈಗ್ಲೂ ಹಾಗೇನೆ. ಒಂಚೂರು ನನ್ ಮಾತು ಕೇಳು. ಕೇಳುದು ಇಲ್ಲ, ಹೇಳುದು ಇಲ್ಲ. ಆಯ್ತಲ್ಲ, ಮುಖಕ್ ಮಂಗ್ಲಾರ್ತಿ ಅವಮಾನ ಮಾಡಿ ಕಳ್ಸಿದ್ರಲ್ಲ. ಆ ಹುಡುಗಿರು ಬೇಡ ಅಂತ ನಮಗೆ ಹೇಳಿದ್ರೆ ಹೊರತು ಅವಮಾನ ಏನು ಮಾಡ್ಲಿಲ್ವಲ್ಲ? ಮೊದಲನೇ ಸಲ ಮನೆಗ್ ಬಂದಿದೀವಿ, ಒಂದು ಮಾತು ಆಡಿಸ್ದೆ ಮುಖ ತಿರ್ಗಿಸ್ಕೊಂಡು ಬರ್ರಂತ ಹೋದ್ರಲ್ಲ, ಅದನ್ನೇ ನಾವು ಅವಮಾನ ಅಂತಾನೆ ಅನ್ನೋದು. ನೀವದೇನಂತೀರೋ ಗೊತ್ತಿಲ್ಲ. ನೀನ್ ನನ್ನ ಅಪಾರ್ಥ ಮಾಡ್ಕೊಂಡಿದ್ಯಾ. ಅವ್ರು ನಿನ್ನ ಬೇಡ ಅನ್ಬೋದು, ಆದ್ರೆ ನಾನು ಬೇಕು ಅಂತೀನಲ್ಲ. ಆ ಮಾತನ್ನ ಅಲ್ಲಿ ಅವ್ರೆದ್ರಿಗೆ ಹೇಳ್ಬೇಕಾಗಿತ್ತು. ಸುಮ್ನೆ ಇದ್ದು ಈಗ ಸಮಜಾಯಿಷಿ ಹೇಳಿದ್ರೆ? ಸ್ವಲ್ಪ ತಾಳ್ಮೆಂದಿದ್ರೆ ಎಲ್ಲ ಸರಿ ಹೋಗುತ್ತೆ. ನಮ್ ಲವ್ ಸಕ್ಸಸ್ ಆಗುತ್ತೆ. ಸಮಾಭಿಪ್ರಾಯ ಇದ್ರೆ ಎಲ್ಲ ಸಕ್ಸಸ್, ಭಿನ್ನಾಭಿಪ್ರಾಯ ಬಂದ್ರೆ ಬ್ರೇಕ್ ಗ್ಯಾರಂಟಿ. ನಾನ್ ಗ್ಯಾರಂಟಿ ಕೊಡ್ತೀನಿ, ನಿನ್ ಕೈ ನಾನು ಯಾವತ್ತೂ ಬಿಡಲ್ಲ ಅಂತ. ಬಿಡಲ್ಲ ಅಂತ ನಂಬಿಸಿ ಕೊನೆಗೆ ಬಿಟ್ಟು ಹೋಗೋದೇ ಗಂಡಸರು ಚಾಳಿ. ನನಗ್ ಗೊತ್ತಿಲ್ವಾ? ನೋ, ನಾನು ಆತರ ಅಲ್ಲ. ನಮ್ಮ ಅಪ್ಪನ ಒಪ್ಪಿಸ್ತೀನಿ, ನಿನ್ ಮೇಲೆ ಆಣೆ. ಭರವಸೆನ ಬೆನ್ನಕ್ ಕಟ್ಕೊಂಡು ಬದುಕೋ ಮೂರ್ಖಳಲ್ಲ ನಾನು. ನನ್ನ ಹತ್ರ ಬಣ್ಣದ ಕನಸಿನ ಮೂಟೆ ಬಿಚ್ಚಬೇಡಿ. ಪ್ರೀತಿಗೆ ಸಾವಿಲ್ಲ, ಪ್ರೇಮಿಗಳ ಕನ್ಸು ನನ್ಸ್ ಹಾಗೆ ಆಗತ್ತೆ. ಸರಿ, ನೀನ್ ಕನಸು ಕಾಣ್ತಾನೆ ಇರು, ನಾನು ಬೇರೆ ರೀತಿ ಬದುಕೋ ಪ್ರಯತ್ನ ಮಾಡ್ತೀನಿ. ಬೇರೆ ಅಂದ್ರೆ ನನ್ನಿಂದ ಬೇರೆ ಅಂತನಾ? ಅರ್ಥ ತಿಳಿದ್ಮೇಲೆ ಮತ್ತೆ ಪ್ರಶ್ನೆ ಯಾಕೆ? ಪ್ರಶ್ನೆ ನನ್ ಮುಂದೆನೆ ಭೂತಾಕಾರವಾಗಿ ನಿಂತಿದೆ. ಅದಕ್ಕೆ ಉತ್ತರ ಕಂಡಿಡಿತೀನಿ, ಮತ್ತೆ ನಿನ್ನ ನಮ್ಮ ಮನೆ ಕರಿತೀನಿ. ಸಾರಿ, ನನಗೂ ಸ್ವಾಭಿಮಾನ ಇದೆ. ಸುಮಾ, ಸುಮಾ, ನೀವೆಷ್ಟು ಮಾತಾಡಿದ್ರು ಅಷ್ಟೇ, ನನ್ನ ಮರ್ತು ಬಿಡಿ. ನೀವೀಗ ಮಾಡ್ತೀರಂತ ನಾವ್ ಅನ್ಕೊಂಡಿರ್ಲಿಲ್ಲ. ನೀವು ಇಷ್ಟು ದನಿ ಏರಿಸಿ ಪ್ರಶ್ನೆ ಕೇಳ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಕೇಳ್ಬೇಕಾದನ್ ಕೇಳ್ತಾ ಇದೀವಿ, ದನಿಯನ್ ಏರಿಸ್ಲಿಲ್ಲ. ನೀವು ಕೇಳಿದ್ರೆ ನಾವು ಹೇಳ್ಬಿಡ್ಬೇಕಾ? ಹೇಳ್ದಿದ್ರೆ ನಿಮ್ದು ತಪ್ಪಾಗುತ್ತೆ. ತಪ್ಪೋ ನನಗ್ ಗೊತ್ತಿಲ್ಲ. ಆ ಹುಡುಗಿರ್ ನನ್ಗಿಷ್ಟ ಇಲ್ಲ. ಮತ್ತೆ ನೀವೇ ನಿಮ್ ಪಾರ್ಟ್ನರ್ಸ್ ಹುಡುಕಿ ನಾವು ಬರಲ್ಲ, ನಿಮ್ ಮೇಲೆ ನಂಬಿಕೆ ಇದೆ ಅಂತ ಯಾಕೆ ಹೇಳ್ಬೇಕಾಗಿತ್ತು? ಆವಾಗ ಹೇಳಿದ್ದು ನಿಜ, ಈಗ ಅದನ್ನೇ ಹಿಡ್ಕೊಂಡು ಕೂತ್ರೆ? ನಾವು ಮೊದಲು ಬೇಡ ಬೇಡ ಅಂದ್ವಿ, ನೀವ್ ತಾನೇ ಬೇಕು ಅಂದಿದ್ದು. ಈಗೇನಾಯ್ತು ನೋಡಿದ್ರ? ಏನು ಆಗಿಲ್ಲ, ಎಲ್ಲ ಸರಿಯಾಗಿದೆ. ನಾವ್ ನೋಡೋ ಹುಡುಗಿರ್ನ ಮದ್ವೆ ಆಗಿ. ಆಗ ನಿಮ್ಗೆ ಕೆಟ್ಟ ಹೆಸರು. ಇಂಥವ್ರ ಮಕ್ಕಳು ಈಗ ಮಾಡಿದ್ರು ಅಂತ ಜನ ನಗ್ತಾರೆ. ಪರವಾಗಿಲ್ಲ, ಆ ಅಪವಾದ ನಮ್ಮ ಮೇಲೆ ತಾನೆ, ನಿಮ್ಗೆ ಯಾಕೆ? ನಿಮ್ಗಾಗ್ಲಿ ನಮ್ಗಾಗ್ಲಿ ಕೆಟ್ಟ ಹೆಸರು ಬರೋದು ನಮ್ಗಿಷ್ಟ ಇಲ್ಲ. ಮಾತಾಡ್ತಾನೆ ಇದ್ರೆ ಬೆಳಿತಾನೆ ಇರುತ್ತೆ. ಮಾತ್ ಮುಗಿಸಿ ಮುಂದಲ್ ನೋಡಿ. ಹಿಂದಿನ ಇದ್ರೇನೆ ಜೊತೆಲಿ ಮುಂದಿಂದು, ಹೊಸದಾದ್ರೆ ಏನು ಮುಂದುವರಿಯಲ್ಲ. ಬಹಳ ಮುಂದುವರೆದಿದ್ದೀರಪ್ಪ, ನಿಮಗಿನ್ನೇನು ಹೇಳಕ್ಕಾಗಲ್ಲ. ಕ್ಷಮಿಸಿ, ನಿಮ್ ಮಾತನ್ನ ನಾವ್ ಯಾವತ್ತೂ ಮೀರಿಲ್ಲ. ಆದ್ರೆ ಈ ವಿಷಯದಲ್ಲಿ ನಮ್ ನಿರ್ಧಾರನ ನಾವು ಬದಲಾಯಿಸಕ್ಕಾಗಲ್ಲ. ನಿಮ್ಮ ಹಠಾನೆ ದೊಡ್ಡದು ಅಂದ್ರೆ ನಾವು ಕಮ್ಮಿ ಇಲ್ಲ. ಸರಿ ಬಿಡಿ, ನಾವು ಅಷ್ಟೇ. ಅಷ್ಟೇ ಅಂದ್ಮೇಲೆ ಇನ್ನೇನ್ ಉಳಿದಿದೆ ಬಿಡು. ಡ್ಯಾಡಿನ ಫಾಲೋ ಮಾಡೋದು ತುಂಬಾ ಕಷ್ಟ ಆಗ್ತಿದೆಯಲ್ಲ. ಯಾವತ್ತು ಅವರಿಂದ ತಪ್ಪು ಮಾಡಿರ್ಲಿಲ್ಲ. ಇದನ್ನೂ ಈಗ ತಪ್ಪು ಅಂತ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಅವ್ರು ಯಾವಾಗಲೂ ಲೆಕ್ಕಾಚಾರದಲ್ಲಿ ಕರೆಕ್ಟ್. ಡ್ಯಾಡಿ ಸ್ಟ್ರಾಂಗ್ ಆಗಿ ರಿಜೆಕ್ಟ್ ಮಾಡೋದು ನೋಡಿದ್ರೆ ನಮ್ ಕಡೆನೇ ಏನಾದ್ರು ಮಿಸ್ಟೇಕ್ ಇದೆಯಾ ಅಂತ. ಹೌದು ಇದೆ. ಏನ್ ಗಿರಿಯಪ್ಪ? ಆ ಹುಡುಗಿಯರು ಯಾರು ಅಂತ ಗೊತ್ತಾ ನಿಮ್ಗೆ? ಇಲ್ಲ. ಅವ್ರ ತಂದೆ ತಾಯಿ ಯಾರು ಅಂತ ಗೊತ್ತಾ ನಿಮ್ಗೆ? ಇಲ್ಲ. ಹೋಗ್ಲಿ, ಅವ್ರ ಕುಲ ಗೋತ್ರನಾದ್ರು? ಇಲ್ವಲ್ಲ. ಮತ್ತೆ ಅವ್ರು ಏನು ಎತ್ತ ಅಂತ ಗೊತ್ತಿಲ್ಲದೆ ಇವರೇ ನಿಮ್ ಸೊಸೈಟಿರು ಅಂತ ಎದುರಿ ತಂದು ನಿಲ್ಸಿದ್ರೆ ಅವ್ರು ಒಪ್ಕೋತಾರ? ಸರಿ, ಈಗ ನಾವೇನ್ ಮಾಡ್ಬೇಕು? ಹುಡುಗಿಯರ ಸುತ್ತಮುತ್ತ ಅವ್ರು ಏನು ಎಂತು ಅಂತ ತಿಳ್ಕೊಂಡ್ ಬಂದು ಹೇಳಿ, ಸರಿಯಾಗಿದ್ರೆ ಒಪ್ಕೋತಾರೆ. ಗಿರಿಯಪ್ಪ, ನಮ್ಗೆ ವಿಷಯ ಒಳ್ದೇ ಇರ್ಲಿಲ್ಲ. ಚಿಟ್ಕೆ ಹೊಡಿಯೋಷ್ಟಲ್ಲಿ ನಾವು ಅದನ್ನ ಕಂಡಿಡಿತೀವಿ. ಯಾರಿದ್ದೀರಾ ಮನೆಯಲ್ಲಿ? ಯಾರು? ಮಿಲಿಟರಿ ಮೇಜರ್ ಮಾಧವಯ್ಯ. ಇದೇನಮ್ಮ ಇದು? ಒಳಗ್ ಬಾ ಅಂತ ಕರೆಯೋದಿಲ್ವಾ? ಬನ್ನಿ ಬನ್ನಿ. ತಾವು? ರಿಟೈರ್ಡ್ ಮಿಲಿಟರಿ ಮೇಜರ್ ಮಾಧವಯ್ಯ.
ನಿನಗ್ ಗೊತ್ತಿಲ್ಲ ಸೆಕೆಂಡ್ ವರ್ಲ್ಡ್ ವಾರ್ ನಲ್ಲಿ ಕಾಲ್ ಕಳ್ಕೊಂಡಿದ್ದೀನಿ ಆ ವಿಷಯನೂ ನಿನಗ್ ಗೊತ್ತಿಲ್ಲ ಫಿಲ್ಮ್ ಆಕ್ಟರ್ಸ್ ಕ್ರಿಕೆಟ್ ಪ್ಲೇಯರ್ಸ್ ರಾತ್ರಿ ಸ್ಟಾರ್ ಆಗ್ಬಿಡ್ತಾರೆ ದೇಶ ಕಾಯೋರ್ಗೆ ಪಬ್ಲಿಸಿಟಿನೇ ಸಿಗೋಲ್ಲ ನಾನ್ ಮಾತಾಡ್ತಾನೆ ಇದ್ದೀನಿ ನೀನ್ ನೋಡ್ತಾನೆ ಇದೆಯಲ್ಲಮ್ಮ ಏನು ಮನೆಗೆ ಅತಿಥಿ ಬಂದಿದ್ದೀನಿ ಒಂಚೂರ್ ಕಾಫಿ ಗೀಫಿ ಕೊಡಲ್ವಾ ತರ್ತೀನಿ. ಸಕ್ಕರೆ ಕಡಿಮೆ ಅಮ್ಮ ಡಯಾಬಿಟೀಸ್ ನನಗೆ ಮಾಧವೇನೋರೆ ಕಾಫಿ ತಗೊಳ್ಳಿ. ಅಯ್ಯಯ್ಯೋ ಸಕ್ಕರೆನೇ ಇಲ್ವಲ್ಲಮ್ಮ ನೀವೇ ಬೇಡ ಅಂತ ಹೇಳಿದ್ರಿ. ಡಯಾಬಿಟಿಸ್ ಇರೋದೇ ಮರ್ತೋಯ್ತು ಅಲ್ಲಮ್ಮ ಇದ್ದಕ್ಕಿದ್ದಂಗೆ ಒಬ್ಬ ಮನೆಗ್ ಬಂದಿದ್ದಾನೆ ಏನ್ ವಿಷಯ ಅಂತ ಕೇಳೋದಿಲ್ವಾ ಅದೇ ಏನ್ ವಿಷಯ ಅಂತ. ಅದೇ ಯಾಕೆ ಹೇಳೋದು ಅಂತ ತುಂಬಾ ಕಾಂಪ್ಲಿಕೇಟೆಡ್ ವಿಷಯ. ಪರವಾಗಿಲ್ಲ ಹೇಳಿ. ಏನೂ ಇಲ್ಲ ನನ್ ಮಗ ನಿಮ್ ಮನೇಲಿರೋ ಸುಮಾರು ಹುಡುಗಿನ ಪ್ರೀತಿಸಿದಾನಂತೆ. ಆ ಹೌದಾ? ಯಾಕೆ ಗಾಬರಿ ಆಯ್ತಾ? ನಿಮ್ಗೆ ಇಷ್ಟ ಅಲ್ವಾ? ನಿಮ್ಗೆ ಏನಾಗ್ಬೇಕು ಆ ಹುಡುಗಿ? ಸುಮಾ ನನ್ನ ಮಗಳು. ಹೌದಾ? ಹಾ. ನಮಸ್ಕಾರ. ಇದ್ಯಾಕೆ? ಬೀಗರಿಗೆ ಯಾಕೆ ಏನ್ ಕೊಡಲ್ವಾ? ನಮ್ ಹುಡುಗ ಚಿನ್ನದಂತ ಹುಡುಗ ಮಿಸ್ ಮಾಡ್ಕೊಂಡ್ರೆ ತುಂಬಾ ಕಷ್ಟ ಆಗತ್ತೆ. ಅದ್ ಸರಿ ಮನೇಲಿ ಯಾರು ದೊಡ್ಡವರು ಅಂದ್ರೆ ನಿಮ್ ಯಜಮಾನ್ರು ಎಲ್ಲಿ ಹೋಗಿದ್ದಾರೆ? ಅವರು ಹೋಗ್ಬಿಟ್ರಾ? ಅಯ್ಯೋ ಹೋಗ್ಲಿ ಬಿಡಿ ಪಾಪ. ಮತ್ತೆ ಕುಂಕುಮ ಹೂವು ಬಳೆ ಪರವಾಗಿಲ್ಲ ಬಿಡಿ, ಈಗಿನ ಕಾಲದಲ್ಲಿ ಎಲ್ಲಾರು ಹಾಗೇನೆ. ಸಮಾಧಾನ ಮಾಡ್ಕೊಳ್ಳಿ. ಅಂದಾಗೆ ಜೀವನಕ್ಕೇನು ತೊಂದರೆ ಇಲ್ದಾಗ ಮಾಡ್ಬಿಟ್ಟು ಹೋಗಿದ್ದಾರೆ ತಾನೆ. ಮನೆ ಬಾಡಿಗೆ ಬರುತ್ತಾ? ಅವ್ರ ಹಳೆ ವ್ಯವಹಾರ ಎಲ್ಲ ನೀವೇ ನೋಡ್ಕೋತಿರ್ಬಹುದು. ಆತರ ಜೀವನಕ್ಕೇನ್ ತೊಂದ್ರೆ ಇಲ್ಲ. 4 ವ್ಯವಹಾರ, ಲಕ್ಷಾಂತರ ರೂಪಾಯಿ ಆದಾಯ. ಏನೋ ನನ್ ಮಗಳಿಗೆ ಒಂದ್ ಒಳ್ಳೆ ಹುಡುಗ ಸಿಕ್ಕಿ ಒಂದ್ ಒಳ್ಳೆ ಮನೆ ಸೇರ್ಬಿಟ್ರೆ ಅಷ್ಟೇ ಸಾಕು. ಅಲ್ಲಿ ನನ್ ಜವಾಬ್ದಾರಿ ಕಳೆಯುತ್ತೆ. ತೊಳೆದಾಗೆ ಅನ್ಕೊಳ್ಳಿ, ನಮ್ ಮನೆನೆ ನಿಮ್ ಹುಡುಗಿ ಒಳ್ಳೆ ಮನೆ. ಆ ಇವಳು ನಿಮ್ ಹುಡುಗಿನ? ಹೌದು, ಚಿಕ್ಕ ವಯಸ್ಸಿನಲ್ಲಿ ತೆಗ್ಸಿದ್ದು. ಚಿಕ್ಕ ವಯಸ್ಸಿನಲ್ಲಿ ತುಂಬಾ ಮುದ್ದಾಗಿದ್ದಾಳೆ. ನಾನ್ ಬಂದು ಹೋದ್ ವಿಷಯ ಇವಳು ಗೊತ್ತಾಗದ್ ಬೇಡ. ಎಲ್ಲ ನಮ್ಮಲ್ಲೇ ಸೆಟ್ಲ್ ಮಾಡ್ಕೊಳ್ಳೋಣ, ಏನಂತೀರಾ? ನಂದೇನಿದೆ ಎಲ್ಲ ದೇವ್ರ ದಯೆ. ನಂದು ಏನು ಇಲ್ಲ, ಎಲ್ಲಾ ನಿಮ್ ದಯೆ. ಹುಡುಗಿ ಕೊಟ್ರೆ ಸಾಕು. ಬರ್ತೀನಿ. ಆ. ಬಂದ್ ಇನ್ನೊಂದ್ಸಲ ಸ್ಟ್ರಾಂಗ್ ಕಾಫಿ ಕೊಡ್ಕೊಂಡು ಹೋಗ್ತೀನಿ. ಆಗ್ಲಿ. ಸಕ್ಕರೆ ಎಲ್ಲ ಕೊಡ್ಬೇಕು ನೀವು. ಆಗ್ಲಿ, ಆ? ಆಗ್ಲಿ. ಎಲ್ಲಿದೆ ಗ್ಯಾರೇಜು? ಇಷ್ಟು ದೊಡ್ಡ ಮನೆಯಲ್ಲಿ ಒಂದು ಗ್ಯಾರೇಜ್ ಕೂಡ ಇಲ್ಲ. ನನ್ನ ಕಾರಲ್ಲಿ ಬಿಸಿಲಲ್ಲಿ ಒಣಗ್ತಾ ಇದೆ. ನಮ್ಮ ಮನೇಲಿ ಸೀದಾ ಕಾರ್ ಮನೆ ಒಳಗೆ ಬಂದ್ಬಿಡುತ್ತೆ. ಈ ಮನೆ ಹತ್ತೋದಕ್ಕೆ ಒಂದು 14 ಮೆಟ್ಲು, ಇಳಿಯೋದಕ್ಕೆ ಒಂದು 4 ಮೆಟ್ಲು. ಈ ವಯಸ್ಸಲ್ಲಿ ಹತ್ತಿಳಿಯೋಷ್ಟರಲ್ಲಿ ಸುಸ್ತು. ಏನ್ ಸೆಕೆ ಆಗ್ತಾ ಇದೆ. ಈ ಮನೆಯಲ್ಲಿ ಎಸಿನೂ ಇಲ್ಲ, ಮೇಲಿರೋ ಫ್ಯಾನ್ ತಿರುಗ್ತಾನೂ ಇಲ್ಲ. ಈ ಮನೆ ಓನರು ಸರಿಯಾಗಿಲ್ಲ. ಓ ನೀವೇನ ಈ ಮನೆ ಓನರು? ಮೂರ್ತಿ ನೋಡ್ರೆ ಗೊತ್ತಾಗುತ್ತೆ. ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಕೂತ್ಕೊಳ್ಳಿ. ನಾನ್ ಕೂತ್ಕೋತೀನಿ, ಮೊದಲು ನೀವ್ ಯಾರು ಹೇಳ್ರಿ? ಜೀವನ್ ವೀರಪ್ಪ ಮಲ್ವಾಡಿ ಮಗನ್ನ ನಿಂತ್ಕೊಂಡೆ ನೀವ್ ಯಾರು ಅಂತ ಕೇಳ್ತಾ ಇದ್ಯಾ? ನಾಚಿಕೆ ಆಗಲ್ವಾ ನಿನಗೆ? ಮೈಸೂರು ಅರಮನೆಯಲ್ಲಿ ನಮ್ ತಾತಂದು ಫೋಟೋ ಇದೆ. ಇದು ಮರದ ಕೋಲು, ಬೈಕೆ ಹೊರಗಡೆ ಇಟ್ಕೊಂಡು ಓಡಾಡ್ತೀನಿ. ಇಂಥದ್ದೇ ಚಿನ್ನದ ಕೋಲು ಮನೇಲಿ ಇಟ್ಕೊಂಡು ಓಡಾಡ್ತೀನಿ. ಅಂತವ್ರನ್ನ ನೀವ್ ಯಾರು ಅಂತ ಕೇಳ್ತಾ ಇದ್ಯಾ? ಅವಮಾನ. ಬರ್ತೀನಿ. ಅಯ್ಯಯ್ಯೋ ಇರ್ರಿ, ಏನೋ ಚಿಕ್ಕವನು ತಮ್ಮ ವಿಷಯ ಗೊತ್ತಿಲ್ಲದೆ ಆಗಂದ್ಬಿಟ್ಟೆ ಕ್ಷಮಿಸ್ಬೇಕು. ತಮ್ಮಂತ ಮಹಾತ್ಮರು ಈ ಬಡಪಾಯಿ ಮನೆಗೆ ಬಂದ ವಿಷಯ ಏನು ಅಂತ. ವಿಷಯ ನೀನ್ ಯಾರು? ನಾನು ವಿಶ್ವನಾಥ. ಈ ಮನೆ ನಿಂದ? ಹೌದೌದು. ಯಾರ್ಯಾರು ಇದ್ದೀರಾ? ನಾನು ನನ್ನ ಮಗಳು. ನಿಮ್ ಮಗಳು ಇಲ್ಲೇ ಎಲ್ಲ ಹೊರಗಡೆ ಹೋಗಿದ್ದಾಳೆ. ಹೆಂಡತಿ ಇಲ್ಲ. ಹೆಂಡತಿ ಇಲ್ದೆ ಮಗಳ? ಅಲ್ಲ, ಮದುವೆ ಆಗಿತ್ತು. ಓಹೋ, ಕೂಸ್ ಕೈಗೆ ಹಾಕ್ಬಿಟ್ಟು ಗೊತ್ತಾಕಂಡ್ಬಿಟ್ಲಾ? ಪಾಪ ಚಬಳಿ ಹುಡುಗಿ. ಇಲ್ಲ ನಾನಿದ್ದೀನಲ್ಲ. ನೀನ್ ಎಷ್ಟ್ ದಿನ ಅಂತ ಹೇಳ್ತೀಯ? ಅವ್ಳ ಕೈ ಹಿಡಿದು ಜೀವನ ಪರ್ಯಂತ ಸುಖವಾಗಿ ಇಟ್ಕೊಳ್ಳೋಕೆ ಒಬ್ಬ ಬೇಕಲ್ವಾ? ನನಗೂ ಅದೇ ಬಂದಿರೋದು ಸಮಸ್ಯೆ. ಅಂತ ಗಂಡು ಯಾರು ಸಿಗ್ತಾರೆ ಅಂತ. ಹುಷಾರಾಗಿರು. ನನ್ ಮೊಮ್ಮಗ ಇದ್ದಾನೆ. ನಿಮ್ಮ ಮೊಮ್ಮಗನ? ನಿನ್ ಹುಡುಗಿ ರೂಪ ಗುಣ ಅವ್ನ ಅಟ್ರಾಕ್ಟ್ ಮಾಡಿದೆ ಅಷ್ಟೇ. ಅಯ್ಯೋ, ಈ ವಿಚಾರದಲ್ಲಿ ಗೊತ್ತೇ ಇರ್ಲಿಲ್ಲ. ನನಗೂ ಗೊತ್ತಿರ್ಲಿಲ್ಲ. ಅವ್ನ ಆಸ್ಟೆಗಳಿಗೆ ನಿಮ್ ಮಗಳು ಕೂಡ ಸಿಕ್ಕದ ಮೇಲೆ ನನಗೂ ಗೊತ್ತಾಗಿತ್ತು. ಸಿಕ್ಕಾಕೊಂಡ್ಬಿಟ್ಟ ಬಟ್ಟಿ ಮಗ. ಆದ್ರೂ ನನ್ಗೆ ಯಾಕೋ ಈ ಸಂಬಂಧ ಇಷ್ಟ ಇಲ್ವಲ್ಲ. ಅಯ್ಯೋ, ಯಾಕೆ? ನಮ್ಮ ಆಸ್ತಿ ಅಂತ ಕುಲ ಗೋತ್ರಕ್ಕೆ ನೀನ್ ಒಂದಲ್ವೇ? ಚೆ ಒಂದುತ್ತೆ. ನಾನು ನನ್ನ ಎಲ್ಲ ಡೀಟೇಲ್ಸ್ ಕೊಡ್ತೀನಿ. ದಯವಿಟ್ಟು ರಿಜೆಕ್ಟ್ ಮಾಡಬೇಡಿ. ನನ್ನ ಮಗಳು ಒಳ್ಳೆ ಮಂತನಕ್ಕೆ ಸೇರ್ಕೋಬೇಕು ಅನ್ನೋದೇ ನನ್ನ ಉದ್ದೇಶ. ಓಕೆ ಆಯ್ತು ಬಿಡು.
ಹೆಚ್ಚು ಕಮ್ಮಿ ಅಡ್ಜಸ್ಟ್ ಮಾಡ್ಕೊಂಬಿಡೋಣ ಎಲ್ಲ ಮುಗಿಯೋವರೆಗೂ ಹುಡುಗ ಹುಡುಗಿಗೆ ಈ ವಿಷಯ ಗೊತ್ತಾಗದ್ ಬೇಡ ಏನಂತೀಯ ಬರ್ಲಾ ದೊಡ್ಡವರು ಹೋಗ್ಬಿಟ್ಟು ಬನ್ನಿ. ದೇವ್ರು ಚೆನ್ನಾಗಿಟ್ಟಿರ್ಲಿ ಮದುವೆ ಆದ್ಮೇಲೆ ನಿನಗೂ ಒಂದ್ ಚಿನ್ನದ ಕೋಲ್ ಕೊಡ್ತೀನಿ ಇಟ್ಕೊಂಡು ಓಡಾಡ್ಬೋದು ಆಫೀಸ್ ಫೈಲ್ ನನ್ನ ಹತ್ರ ತಂದ್ಕೊಟ್ರೆ ನಾನೇನ್ ಮಾಡ್ಲಿ? ಇದು ಆಫೀಸ್ ಫೈಲ್ ಅಲ್ಲ ಆ ಹುಡುಗಿರ್ ಫೈಲು. ಯಾವ ಹುಡುಗಿರ್ದು? ಮನೆಗೆ ಬಂದ ಹೆಣ್ಮಕ್ಳಿಗೆ ಶಾಸ್ತ್ರಕ್ಕೆ ಎಷ್ಟು ಕುಂಕುಮನ ಕಡ್ದು ಅವಮಾನ ಮಾಡಿ ಕಳ್ಸಿದ್ರಲ್ಲ ಆ ಹುಡುಗಿರ್ದು. ಓ, ನೀವಿನ್ನೂ ಆ ವಿಷಯನ ಬಿಟ್ಟಿಲ್ವಾ? ಬಿಡೋ ವಿಷಯನೇ ಅಲ್ಲ ಅದು. ಆ ಕೇಸ್ ಫೈಲು ಈಗ ಮತ್ತೆ ಯಾಕೆ ಓಪನ್ ಆಯ್ತು? ನಾವು ನಿಮ್ಮ ಹತ್ರ ಹುಡುಗಿರ ಬಗ್ಗೆ ಯಾವ ಡೀಟೇಲ್ಸು ಹೇಳಿಲ್ಲ. ಅದಕ್ಕೆ ನಿಮ್ಗೆ ಇಷ್ಟ ಆಗ್ಲಿಲ್ವೋ ಏನೋ ಅಂತ ನಾನು ಬ್ರಹ್ಮ ಸೇರಿ ಆ ಹುಡುಗಿರ ವಿಷಯನೆಲ್ಲ ಕಲೆಕ್ಟ್ ಮಾಡಿದ್ವಿ. ಅವರು ನಮ್ಮಷ್ಟೇ ಮರ್ಯಾದಸ್ಥರು, ಆಸ್ತಿ ಅಂತಸಲು ಏನು ಕಮ್ಮಿ ಇಲ್ಲ. ಅಂದಮೇಲೆ ಮದುವೆ ಯಾಕೆ ಆಗ್ಬಾರ್ದು? ಆಗಬಾರ್ದು ಅಂದ್ರೆ ಆಗಬಾರ್ದು ಅಷ್ಟೇ. ಇಂಥ ವಿಷಯದಲ್ಲಿ ಅವ್ರು ಸರಿ ಇಲ್ಲ ಅಂತ ನೀವು ಬೆರಳು ಮಾಡಿ ತೋರಿಸಿದ್ರೆ ನಾವು ಸುಮ್ಮನಿರ್ತೀವಿ. ಅದು ಬಿಟ್ಟು ಸುಮ್ಮನೆ ಬೇಡ ಅಂದ್ರೆ ನಾವು ಕೇಳಲ್ಲ. ಕೇಳ್ದೆ ಏನ್ರೋ ಮಾಡ್ತೀರಾ? ನಮ್ಮನ್ ಬಿಟ್ಟು ಮದ್ವೆ ಆಗ್ತೀರಾ? ಸಾರಿ ಅಪ್ಪ, ಅಂತ ಕೆಟ್ಟ ಬುದ್ಧಿ ನಮ್ಗಿಲ್ಲ. ಆಗಿದ್ದಿದ್ರೆ ನಾವ್ ಯಾವತ್ತೋ ಮದುವೆ ಆಗ್ತಿದ್ವಿ. ನೀವು ತಪ್ಪು ಮಾಡಲ್ಲ ಅನ್ನೋ ನಂಬಿಕೆ ನಮಗಿದೆ, ಅಷ್ಟೇ ಗೌರವನೂ ಇದೆ. ಅದನ್ನ ಉಳಿಸ್ಕೊಂಡು ಸರಿಯಾದ ತೀರ್ಪು ಕೊಡಿ. ನನ್ನ ನಿರ್ಧಾರ ಇಷ್ಟೇ, ಈ ಮನೆಗೆ ಆ ಹುಡುಗಿರು ಬರೋದು ಬೇಡ. ಇಲ್ಲ, ನಮ್ಗೆ ಆ ಹುಡುಗಿರೇ ಬೇಕು, ಅವ್ರ ಜೊತೆನೆ ಮದುವೆ ಆಗ್ಬೇಕು. ಬೇಡ ಅನ್ನೋದನ್ನೇ ಬೇಕು ಬೇಕು ಅಂತ ಹಠ ಮಾಡ್ತಿರಲ್ರು. ಬೇಕು ಫ್ರಾ ಸಾಕಪ್ಪ, ಇನ್ ಮುಂದಕ್ಕೆ ನೀವೇನು ಅನ್ಬೇಡ. ನಾವು ಬೇಕೋಫ್ರಲ್ಲ, ಬದ್ಮಾಶ್ ಅಲ್ಲ, ನಿನಗೂ ಗೊತ್ತು. ಅದಕ್ಕೆ ನನ್ನ ಮಾತು ಕೇಳಿ ಅಂತಿರೋದು. ಆ ಹುಡುಗಿರನ್ನ ಬೇಡ ಅನ್ನೋ ಒಂದು ಮಾತನ್ನ ಬಿಟ್ಟು ಬೇರೆ ಏನಾದ್ರೂ ಹೇಳಿ. ಇಲ್ಲ, ಇದೇ ಕೊನೆ ಮಾತು. ಇನ್ನೊಂದ್ಸಲ ಹುಡುಗಿರ ವಿಷಯ ನನ್ನ ಹತ್ರ ಎತ್ತಬೇಡಿ, ಕೆಣಕಬೇಡಿ. ಇದರ ಮೇಲೆ ನಿಮ್ಮಿಷ್ಟ. ಯಾರು? ಯಾರು ಬೇಕಿತ್ತು? ಉಮಾ ಅಂದ್ರೆ ನೀವೇನಾ? ಹೌದು. ಸ್ವಲ್ಪ ಒಳಗಡೆ ನಡೀರಿ. ಏನ್ ಹೇಳಿ? ನಾನು ಗುರು ಅವ್ರ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅವ್ರು ನನ್ನ ಬಾಸು. ಸರಿ, ಅದಕ್ಕೇನೀಗ? ಅವರು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರಂತೆ? ಹೌದು, ಅವ್ರು ನನ್ನನ್ನು ಪ್ರೀತಿಸ್ತಿದ್ದಾರೆ. ನನ್ಗೀಗ 3 ತಿಂಗಳು. ಸಾಧ್ಯ ಇಲ್ಲ. ಅವರಪ್ಪ ಹೇಳ್ ಕಳ್ಸಿದ್ರಾ? ಹೀಗಂತ ಹೋಗಿ ಹೇಳಿ ಮಧ್ಯೆ ಹುಳಿ ಹಿಂಡೋ ನಾಟಕ ಆಡು ಅಂತ. ನಾಟಕ ಅಲ್ಲ, ಇದು ನಿಜ. ಸುಳ್ಳು ಸುಳ್ಳು ಹೇಳಿದ್ರೆ ಒಂದ್ ಇನ್ಕ್ರಿಮೆಂಟೋ ಪ್ರಮೋಷನ್ ಕೊಡ್ತೀನಿ ಎಂದಿರ್ಬೇಕು. ಅದಕ್ಕೆ ಹೀಗೆ ಹೇಳ್ತಿದ್ಯಾ? ಇಲ್ಲ, ದಯವಿಟ್ಟು ಅವರು ನನ್ನ ಪಾಲಕ್ ಬಿಟ್ಕೊಡಿ, ನನಗ್ ಬಾಳ್ ಕೊಡಿ. ಈಗ ಸರಿಯಾಗಿ ಹೇಳು. ನನ್ನ ಗುರು ಯಾವತ್ತೂ ಅಂತ ತಪ್ಪು ಮಾಡಲ್ಲ. ಹೌದು, ಅವ್ರಿಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಅವ್ರ ಪರವಾಗಿ ನಿಮ್ಮನ್ನ ಪರೀಕ್ಷೆ ಮಾಡಿದೆ ಅಷ್ಟೇ. ನಾವು ಆಫೀಸ್ನವರೆಲ್ಲ ಅವ್ರ ಮನೆ ಕಷ್ಟ ಸುಖದಲ್ಲಿ ಭಾಗಿಯಾಗಿರ್ತೀವಿ. ಸಾರಿ, ನಾನು ಎಮೋಷನಲ್ ಆಗಿಲ್ಲ. ಒಂದ್ ಹೆಣ್ಣಾಗಿ ನಾನು ಅದನ್ನೆಲ್ಲ ಅರ್ಥ ಮಾಡ್ಕೋಬಲ್ಲೆ. ನೀವ್ ಇಷ್ಟೊಂದು ಪ್ರೀತಿ ಮಾಡೋರು ಯಾಕಷ್ಟೊಂದು ದೂರ ದೂರ ಇದ್ದೀರಾ? ದೊಡ್ಡವ್ರಿಗೆ ಇಷ್ಟ ಇಲ್ಲ ಅಂದ್ಮೇಲೆ ನಾವ್ ಆ ಮನೆಗೆ ಹೋದ್ರೆ ರಾಧಾಂತ ಆಗತ್ತೆ. ತಂದೆ ತಾಯಿಯಿಂದ ಮಕ್ಳು ದೂರ ಆಗ್ತಾರೆ. ಹಾಗಾಗೋದ್ ಬೇಡ ಅಂತ ಮೊದ್ಲು ಅದೆಲ್ಲ ನಿರ್ಧಾರ ಆಗ್ಲಿ. ಎಷ್ಟು ಒಳ್ಳೆ ಮನ್ಸು. ನಾನಿನ್ ಬರ್ಲಾ? ಬಂದಾಗ ಶತ್ರು ತರ ಕಂಡೆ, ಈಗ ಸ್ನೇಹಿತೆ ಅದೇ. ಒಳಗ್ ಬರ್ಬಹುದಲ್ಲ? ಪರವಾಗಿಲ್ಲ, ಆಫೀಸ್ ಹೊತ್ತಾಗತ್ತೆ. ಇನ್ನೂ ಮದ್ವೆಲಿ ಇದೆಯಲ್ಲ ಆ ಮನೆ ಈ ಮನೆ ಓಡಾಡೋದು. ಬರ್ಲಾ? ಬಾಯ್ ಬಾಯ್. ಪಾಪ ಒಳ್ಳೆ ಹುಡುಗಿ. ಮೊದಲು ಡಿಬೇಟ್ನಲ್ಲಿ ಮಾತಾಡಿದಾಗ ಘಾಟಿ ಅನ್ಕೊಂಡೆ, ಬಹುಮಾನ ತಗೊಂಡಾಗ ಚೂಟಿ ಅನ್ಕೊಂಡೆ, ದೇವಸ್ಥಾನದಲ್ಲಿ ದೀಪ ಹಿಡಿದು ಬಂದಾಗ ಬ್ಯೂಟಿ ಅನ್ಕೊಂಡೆ. ಈ ಮನೆಗೆ ಬೆಳಕಾಗಿ ಯಾವಾಗ ಬರ್ತೀಯ ಸ್ವೀಟಿ? ಇನ್ನೂ ಓದ್ತಾ ಇದ್ದೀರಲ್ಲ, ಹೊತ್ತು ಬಾಳಾಯ್ತು. ಹಾಲು ಕುಡಿದು ಮಲಗಿ. ಅಲ್ಲಿಟ್ಟೋಗಿ ಗಿರಿಯಪ್ಪ. ಹಾ, ಏ ಕಳ್ಳಿ, ಹಾಲು ಕುಡಿತೇನೆ. ಹಾಲ್ಗೆನೆ ಚೆಲುವೆ, ನಿನ್ಗೆ ಯಾಕೆ ಹಾಲು? ಗಿರಿಯಪ್ಪ, ಯಾಕಪ್ಪ ಲೈಟ್ ಆಫ್ ಮಾಡ್ದೆ? ಕರೆಂಟ್ ಹೋಯ್ತು. ಓಹೋ, ಏಯ್, ಬೆಳಕಿದ್ರೆ ನಾನು ನಿನ್ನ ನೋಡ್ತೀನಿ ಅಂತ ಕತ್ಲು ಮಾಡ್ತೀನಿ. ಬೆಳಕಿನ ದೇವತೆ ಕತ್ಲಾದ್ರೇನಂತೆ, ಬೆಳಕಿನಲ್ಲಿ ಕಂಡ ನಿನ್ನ ರೂಪನ ಕಣ್ಣಲ್ಲಿ ತುಂಬ್ಕೊಂಡಿದ್ದೀನಿ. ಅದು ಹೊರಗೆ ಹೋಗ್ದಾರ ಹಾಗೆ ರೆಪ್ಪೆಲ್ ಮುಚ್ಕೋತೀನಿ. ಉಮಾ, ಉಮಾ, ಯಾಕೆ ಗಿದ್ದಗಿದ್ದಾಗೆ ಅಳ್ತಾ ಇದ್ದೀರಾ? ಇಲ್ಲಿ ನೋಡಿ, ನೀವಾಗೆ ಏನು ಹೇಳಿದ್ರೆ ನಮ್ಗೆ ಯಾಕೆ ಗೊತ್ತಾಗುತ್ತೆ? ಸುಮಾ, ಅಳು ನಿಲ್ಸು. ನನ್ಗೆ ಅಪ್ಪ ಬೇಕು, ನಂಗೆ ನಮ್ಮಮ್ಮ ಬೇಕು. ಅರ್ಥವಾಗ್ತಿಲ್ಲ. ನೀವಿಬ್ರು ಹ್ಯಾಗ್ ಒಂದೇ ತಾಯಿ ಹೊಟ್ಟೆಲ್ ಹುಟ್ಟಿದ ಅವಳಿ ಜವಳಿನೋ, ನಾವು ಹಾಗೆ ಒಂದೇ ತಾಯಿ ಹೊಟ್ಟೆಲ್ ಹುಟ್ಟಿದ ಅವಳಿ ಜವಳಿ. ಅಂದ್ರೆ ಸುಮನ್ ತಾಯಿ ನನ್ ತಾಯಿ, ಉಮನ್ ಅಪ್ಪ ನಮ್ಮಪ್ಪ. ಮತ್ತೆ ನಿಮ್ಮ ಅಪ್ಪ ಅಮ್ಮ ಇಬ್ರು ಬೇರೆ ಬೇರೆ ಮನೇಲಿದ್ದಾರೆ?
ನಾವು 2 ವರ್ಷದ ಮಕ್ಳಿದ್ದಾಗ ಅವರು ಡೈವರ್ಸ್ ಮಾಡಿದ್ರಂತೆ. ಯಾಕೆ? ಗೊತ್ತಿಲ್ಲ. 2 ಮಕ್ಳನ್ನು ಕೋರ್ಟಲ್ಲಿ ಒಬ್ಬೊಬ್ರು ಒಂದೊಂದು ಹಂಚ್ಕೊಂಡ್ರಂತೆ. ಸರಿ, ಈಗ ಪ್ರಾಬ್ಲಮ್ ಸಾಲ್ವ್ ಆಯ್ತು. ನಮ್ಮ ಅಪ್ಪ ಅಮ್ಮ ನಿಮ್ ಜೊತೆ ಮದುವೆ ಬೇಡ ಅಂದಿದ್ದು ನೀವು ಡೈವರ್ಸ್ ಫ್ಯಾಮಿಲಿ ಹುಡುಗಿರು ಅಂತ. ಈ ಹುಡುಗಿನ್ ನೋಡಿ, BSc ಭರತನಾಟ್ಯ ಪ್ರವೀಣೆ ಪ್ರವೀಣೆ ಪ್ರವೀಣೆ. ಈ ಹುಡುಗಿನ್ ನೋಡಿ, MSc ಚೆನ್ನಾಗಿ ಬಾರಿಸ್ತಾಳೆ ವೀಣೆ ವೀಣೆ ವೀಣೆ. ವೀಣೆ ಒಳ್ಳೆ ತಂತಿ ತರ ಇದ್ದಾಳಲ್ರಿ. ಅದು ಓದಿ ಓದಿ ತಂತಿ ತರ ಇದ್ದಾಳೆ. ಅರಿಶಿಣದ ನೀರು ಬಿದ್ರೆ ಆಗ್ತಾಳೆ ತಂಬೂರಿ ತಂಬೂರಿ ತಂಬೂರಿ. ಯಾವುದೂ ಸರಿ ಇಲ್ಲ. ನನ್ನ ಮಕ್ಕಳು ತೋರಿಸಿದ ಹುಡುಗಿರ್ನ ನಾನು ಬೇಡ ಅಂದ್ಬಿಟ್ಟೆ. ಅದರಿಂದ ಪ್ರತಿನಿತ್ಯ ಮನೆಯಲ್ಲಿ ಕುರುಕ್ಷೇತ್ರ. ಅದನ್ನ ನಿಲ್ಲಬೇಕಾದ್ರೆ ನಾನು ಸರಿಯಾಗಿರೋ ಹುಡುಗಿರ್ನ ಸೆಲೆಕ್ಟ್ ಮಾಡಬೇಕು. ಇಲ್ಲಾಂದ್ರೆ ನನ್ನ ಮೇಲೆ ಸೇಡು ತೀರಿಸ್ಕೊಳ್ಳಕ್ಕೆ ಅವ್ರು ರಿಜೆಕ್ಟ್ ಮಾಡ್ಬಿಡ್ತಾರೆ. ಹುಷಾರ್. ಅಯ್ಯೋ, ನೀವ್ ಯಾಕೆ ಯೋಚನೆ ಮಾಡ್ತೀರಾ? ಪೇಪರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕ್ಸಿ ಬರೋ ಫೋಟೋ ಎಲ್ಲ ತರ್ತೀನಿ. ನಿಮ್ಗೆ ಇಷ್ಟವಾಗಿದ್ದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ. ಏನು ಬೇಡ, ಪ್ರಾಬ್ಲಮ್ ಸಾಲ್ವ್. ಪಾಪ ತಗೊಳ್ಳಿ ಸ್ವೀಟು. ಸ್ವೀಟ್ ಕೊಡೋ ಅಂತದ್ದೇನು ಸಿಹಿ ಸುದ್ದಿ ಸುದ್ದಿ? ನಾವಿನ್ನು ಜಾಗ ಖಾಲಿ ಮಾಡಬಹುದು ಬುದ್ಧಿ. ಅಯ್ಯೋ, ನನ್ ಹೊಟ್ಟೆ ಮೇಲೆ ಹೊಡಿಬೇಡಿ ಬೇಡಿ ಬೇಡಿ. ಬೇಗ ಗಾಡಿ ಬಿಡಿ. ಟಾಟಾ. ಅಟ್ಲೀಸ್ಟ್ ನನ್ ಕನ್ವೆನ್ಸು ಬಾಟ ಬಾಟ ಬಾಟ. ತಗೊಳ್ಳಿ ನೋಟ, ಕೀಳಿ ಓಟ. ಶೂ. ಟಾಟಾ ಟಾಟಾ ಟಾಟಾ. ಪಾಪ ತಗೊಳ್ಳಿ ಸ್ವೀಟು. ವಿಷಯ ಏನು ಅಂತ ಹೇಳ. ನೀವ್ ಯಾಕೆ ಹುಡುಗಿರ್ನ ಬೇಡ ಅಂದ್ರಿ ಅಂತ ನಮ್ಗೆ ಗೊತ್ತಾಯ್ತು. ಗೊತ್ತಾಯ್ತು ತಾನೆ? ಸುಮ್ನೆ ನಮ್ ದಾರಿಗೆ ಬನ್ನಿ. ಹುಡುಗಿರ್ದೇನು ತಪ್ಪಿಲ್ಲ ತಾನೆ. ಅವ್ರ ಅಪ್ಪ ಅಮ್ಮ ಡೈವರ್ಸ್ ಮಾಡಿದ್ರೆ ನಮ್ಗೇನು? ಇದನ್ನ ನಿಮ್ಗೆ ಯಾರು ಹೇಳಿದ್ದು? ಹುಡುಗಿರೇ. ಇನ್ನೇನ್ ಹೇಳಿದ್ರು? ಪಾಪ ಅವ್ರ ಅಪ್ಪ ಅಮ್ಮ ಜೊತೆ ಒಟ್ಟಿಗಿರ್ಬೇಕು ಅಂತ ಕಣ್ಣೀರ್ ಹಾಕಿದ್ರು. ಅದಕ್ಕೆ ನೀವು ಕರ್ಗ್ ಹೋಗಿ ಇಲ್ಲಿಗೆ ಬಂದು ತಕದಿಮಿ ಅಂತ ಕುಣಿತಿದ್ದೀರಾ? ನೋಡ್ರೋ, ನನಗೂ ಹೇಳಿ ಹೇಳಿ ಸಾಕಾಯ್ತು. ಇನ್ನೊಂದ್ಸಲ ಆ ಹುಡುಗಿರ್ ವಿಷಯ ನನ್ನ ಹತ್ರ ಎತ್ತಬೇಡಿ. ಅವ್ರ ಅಪ್ಪ ಅಮ್ಮ ಕೂಡ ಒಳ್ಳೆಯವರಪ್ಪ. ಗಂಡ ಬಿಟ್ರು ಹೆಂಡತಿ ಮರ್ಯಾದೆಯಿಂದ ಬದುಕ್ತಿದ್ದಾರೆ. ಅವ್ರ ತಂದೆ ಕೂಡ ಇನ್ನೊಂದು ಮದುವೆ ಆಗಿಲ್ಲ. ಮಗಳನ್ನ ಚೆನ್ನಾಗಿ. ಯಾಕೆ ನಿಲ್ಸ್ರೋ? ಅದೆಲ್ಲ ನನಗೆ ಬೇಕಾಗಿಲ್ಲ. ನಿಮಗೆ ಬೇರೆ ಹುಡುಗಿರ್ ನೋಡ್ತಾ ಇದ್ದೀನಿ ಅಷ್ಟೇ. ತಿರ್ಗಾ ಅದೇ ಪ್ಲೇಟಾ? ನಾವ್ ಎಷ್ಟು ಹೇಳಿದ್ರು ನಮ್ಮ ಮಾತೆ ಕೇಳ್ತಾ ಇಲ್ವಲ್ಲ ನೀವು? ಆ ಹುಡುಗಿರು ನಮ್ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ. ಈಗೇನ್ ಮಾಡೋದು? ಮದ್ವೆ ಆಗಲ್ಲ ಅಂದ್ರು ಏನ್ ಮಾಡ್ತಾರೆ? ಅವರು ಸಾಯ್ತಾರೆ. ಸಾಯ್ಲಿ ಬಿಡಿ. ಅವ್ರು ಸತ್ರೆ ನಾವು ಬದುಕಿದ್ದೇನ್ ಪ್ರಯೋಜನ? ನಾವು ಸಾಯ್ತೀವಿ. ಅರೆ, ಏನಿದು? ಆಫೀಸಿಂದ ಮನೆಗೆ ಹೋಗೋದ್ ಬಿಟ್ಟು ಎಲ್ಲ ಇಲ್ಲಿಗೆ ಬಂದಿದ್ದೀರಾ? ಇದನ್ನ ತಗೊಳ್ಳಿ ಸರ್. ಅಲ್ಲ, ಆಫೀಸ್ ಕೆಲಸ ಮಕ್ಕಳಿಗೆ ವಹಿಸಿ ಬಹಳ ದಿನ ಆಯ್ತು. ನಾನೇನಿದ್ರು ಮನೆಯಲ್ಲಿ ಆರಾಮಾಗಿರೋದು. ಈ ಫೈಲ್ ನನಗೆ ಯಾಕೆ? ತೆಗೆದು ನೋಡಿ ಸರ್. ಏನಿದು? ಯಾಕ್ರಪ್ಪ, ನಮ್ಮ ಹುಡುಗರೇನ್ ತಪ್ಪು ಮಾಡಿದ್ರು? ಅವರೇನು ತಪ್ಪು ಮಾಡಿಲ್ಲ. ಅವ್ರ ವಿಷಯದಲ್ಲಿ ನೀವು ತಪ್ಪು ಮಾಡಿದ್ದೀರಾ. ನಾನಾ? ಹೌದು ಸರ್. ಹೀಗೆ ಹೇಳ್ತಿದೀವಿ ಅಂತ ಬೇಜಾರ್ ಮಾಡ್ಕೋಬೇಡಿ. ನಿಮ್ಮನೇಲಿ ಮದ್ವೆ ಸಮಸ್ಯೆ ಇದ್ದಾಗ ನಾವೆಲ್ಲ ಉಪವಾಸ ಮುಷ್ಕರ ಮಾಡಿ ಅವ್ರನ್ನ ಮದ್ವೆಗೆ ಒಪ್ಸಿದೀವಿ. ಆದ್ರೆ ಈಗ ಅವ್ರು ಸೆಲೆಕ್ಟ್ ಮಾಡ್ಕೊಂಡಿರೋ ಹುಡುಗರನ್ನ ನೀವು ಒಪ್ಕೊಳ್ಳದೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಸರ್. ಹೌದು, ಅದಕ್ಕೆ ಕಾರಣ ಇದೆ. ಇದ್ರೆ ಹೇಳ್ಬೋದಲ್ಲ ಸರ್. ಓಹೋ, ಈಗ ವಿಷಯ. ನೀವೆಲ್ಲ ನನ್ನ ಎಷ್ಟು ದಿನದಿಂದ ನೋಡ್ತಾ ಇದ್ದೀರಾ? ನಾನು ಯಾವತ್ತೇ ಆಗ್ಲಿ, ಯಾವ ವಿಷಯದಲ್ಲೇ ಆಗ್ಲಿ ಸರಿಯಾದ ನಿರ್ಧಾರ ತಗೊಳ್ದೆ ತಪ್ಪು ಮಾಡಿದ್ದೀನಾ? ಇಲ್ಲ. ಅಷ್ಟು ನಂಬಿಕೆ ನಿಮಗಿದ್ರೆ ನಿಮ್ಮ ಪ್ರಶ್ನೆಗೆ ಇದೇ ನನ್ನ ಉತ್ತರ. ನೋಡಿ, ಇದು ತುಂಬಾ ಜಟಿಲವಾದ ಸಮಸ್ಯೆ. ಇದನ್ನೆಲ್ಲ ಸರಿಪಡಿಸ್ಬೇಕು ಅನ್ನೋ ಆಸೆ ನಿಮಗಿದ್ರೆ ಅವರನ್ನ ಬೇರೆ ಮದುವೆಗೆ ಒಪ್ಸಿ. ಇನ್ನೇನು ನಾನು ಕೇಳಬೇಡಿ, ತಗೊಳ್ಳಿ. ನೀವೆಲ್ಲ ನಮ್ಮ ಮನೆ ವಿಷಯವಾಗಿ ತುಂಬಾ ಕಾಳಜಿ ವಹಿಸಿದ್ದೀರಾ. ನಮಸ್ಕಾರ. Up to date accounts. Cash on hand, nothing. Cash in pocket, nothing. ತಗೊಳ್ಳಿ. ಆಫೀಸು ಲಾಕರ್ದು ಬೀಗದ ಕೈಗಳು. ಏಯ್, ಏನ್ರೋ ಇದೆಲ್ಲ? ನಾವು ಮನೆ ಬಿಟ್ಟು ಹೋಗ್ತಾ ಇದ್ದೀವಿ. ಅಪ್ಪ ಅಮ್ಮನ್ ಬಿಟ್ಟು ಹೋಗೋ ಸ್ನೇಹಿತನ ಇವ್ರಿಗೆ ಯಾಕೆ ಬಂತು ಅಂತ ತಿಳ್ಕೊಬೇಡಿ. ನಾವು ನಿಮ್ಮ ಮಾತು ಕೇಳಲ್ಲ, ನೀವು ನಮ್ಮ ಮಾತು ಕೇಳಲ್ಲ. ಮನೆ ವಾತಾವರಣ ಕೆಟ್ಟು ಮೂರನೇ ಅವ್ರಿಗೆ ಗೊತ್ತಾದ್ರೆ ನಿಮ್ ಮರ್ಯಾದೆನ ಹಾಳಾಗ್ಬಿಡುತ್ತೆ. ನಮ್ಮಿಂದ ನಿಮ್ಗೆ ತೊಂದರೆ ಬೇಡ, ಬರ್ತೀವಿ. ಯಾಕ್ರೋ ಇಂಥ ತೀರ್ಮಾನ ತಗೊಂಡ್ರಿ? ಹೀಗೆಲ್ಲ ಮಾಡಿ ನಮ್ಮನ್ನ ಗೋಳ್ ಹಾಕೋಬೇಡ್ರೋ. ಎಲ್ಲ ಇದ್ಕೊಂಡು ನೆಮ್ಮದಿ ಇಲ್ದಂಗ ಆಯ್ತಲ್ರೋ.
ಆ ಮಾತು ನಾವ್ ಹೇಳ್ಬೇಕು. ಅಪ್ಪ ಅಮ್ಮ ಹಣ ಅಂತಸ್ತು ಕೆಲ್ಸ ಕೀರ್ತಿ ಎಲ್ಲ ಇದ್ದು ನಮಗ್ ನೆಮ್ಮದಿ ಇಲ್ದಂಗಾಗಿದೆ. ಬರ್ತೀವಿ. ಹೋಗ್ಬೇಡ್ವೋ, ನಮ್ಮ ಹೊಟ್ಟೆ ಉರ್ಸ್ಬೇಡ್ವೋ. ಅಮ್ಮ ದಯವಿಟ್ಟು ನಮ್ಮನ್ನ ಹೋಗಕ್ ಬಿಡಿ. ಗುರು, ನನ್ ಮಾತುಗೂ ಬೆಲೆ ಇಲ್ವೇನೋ? ಇಲ್ಲಿ ಯಾರ ಮಾತಿಗೆ ಬೆಲೆ ಇದೆಯಮ್ಮ? ನಿಮ್ ಸ್ವಾಭಿಮಾನನೇ ದೊಡ್ತಾನೆ. ಬರ್ತೀವಿ. ಗುರು, ಗುರು, ನಿಂತ್ಕೊಳ, ನೀನು ನಿಂತ್ಕೊಳ. ಏನ್ ಹೇಳಿ? ವಾಪಸ್ ಬನ್ನಿ. ಬರ್ತೀವಿ. ಆದ್ರೆ ಮದುವೆ ಬೇಡ ಅಂದಿದ್ದಕ್ಕೆ ಕಾರಣ ಹೇಳಿದ್ರೆ ಮಾತ್ರ. ಹೇಳಲ್ಲ ಅಂದ್ರೆ ಏನೋ ಮಾಡ್ತೀರಾ? ಮತ್ತೆ ಕೇಳೋ ಅವಶ್ಯಕತೆನೇ ಇಲ್ಲ. ಇನ್ನು 3 ಹೆಜ್ಜೆ ಮುಂದೆ ಇಟ್ರೆ ಮನೆಯಿಂದ ಆಚೆ ಇರ್ತೀವಿ. ನೀವು ಮನೆ ಬಿಟ್ಟು ಹೊರಟೋದ್ರೆ ನಾನ್ ಹೇಗಿರ್ಲಿ? ನೀವೇನಾದ್ರೂ ಹೋದ್ರೆ ನನ್ ಮೇಲೆ ಆಣೆ. ಕಣ್ಣೀರ್ ಸುರಿಸಿ ಸೆಂಟಿಮೆಂಟ್ ಕ್ರಿಯೇಟ್ ಮಾಡಿ ಕಾರಣ ಮುಚ್ಚಿಡ್ಬೇಡಿ. ನಿಮ್ ಯಜಮಾನ್ರಿಗೆ ಹೇಳಿ ಅದೇನ್ ವಿಷಯ ಅಂತ ಹೇಳಿ. ರೀ, ಹೋಗ್ಲಿ, ಹೇಳ್ರಿ, ಹೇಳ್ರಿ. ಏನಂದ್ರು ಅವ್ರಷ್ಟೇ. ನಿಂತ್ಕೊಳ್ರ, ಹೇಳ್ತೀನಿ. ಬನ್ನಿ. ನಿಮ್ ಮೇಲೆ ನಂಬಿಕೆ ಇಲ್ಲ, ಇಲ್ಲೇ ಇರ್ತೀವಿ. ಹೇಳಿ. ಇವಳು ಯಾರು ಗೊತ್ತಾ? ಯಾಕೆ? ನಮ್ಮಮ್ಮ. ಅಷ್ಟೇ ಅಲ್ಲ, ಈಕೆ ಆ ವಿಶ್ವನಾಥನ್ ತಂಗಿ. ಯಾವ ವಿಶ್ವನಾಥ್? ಅದೇ ನೀನ್ ಉಮಾ ಇದ್ದಾಳಲ್ಲ, ಅವಳ ಅಪ್ಪ. ಒಳ್ಳೇದಾಯ್ತು, ಸೋದರ ಮಾವನ್ ಮಗಳು ತಾನೆ. ವಾಟ್ ಎ ಗುಡ್ ಸೀಕ್ರೆಟ್. ಹಾ, ಸ್ವಲ್ಪ ತಡಿ. ನಿನ್ನ ಸುಮಾ ಯಾರ ಮಗಳು ಗೊತ್ತಾ? ಗೊತ್ತಲ್ಲ, ವಿಶ್ವನಾಥ್ ಅವ್ರ ಮಗಳು. ಅದೇ ಅವ್ರದ್ದು ಡೈವರ್ಸ್ ಫ್ಯಾಮಿಲಿ. ರೈಟ್. ಆದ್ರೆ ಅವರಿಬ್ರು ನನ್ನ ತಂಗಿ ಮಕ್ಕಳು. ವಾಟ್? ಎಸ್, ಆ ವಿಶ್ವನಾಥನ ಹೆಂಡತಿ ವಿಶಾಲು ನನ್ನ ತಂಗಿ ಕಂಡ್ರು. ಅರೆ, ಇದ್ದಿದ್ದು ಒಳ್ಳೇದಾಯ್ತಲ್ಲ. ಬಹಳ ಹತ್ರ ಸಂಬಂಧನೇ. ಅವ್ರ ತಂಗಿ ನಿಮ್ ಹೆಂಡ್ತಿ, ನಿಮ್ ತಂಗಿ ಅವ್ರ ಹೆಂಡ್ತಿ. ತಂಗಿ ಮಕ್ಕಳನ್ನ ಮನೆಗೆ ತಂದ್ಕೊಳಕ್ಕೆ ಯಾಕೆ ತಡಬಡಾಯಿಸ್ತೀರಾ? ತುತ್ತು ಒಂದು ವಾಲ್ಗ ಉಚ್ಬಿಡತ್ತಾನೆ. ನೋ, ಅವರಿಬ್ರು ನನ್ನ ಶತ್ರುಗಳ ಮಕ್ಕಳು. ಮತ್ತೆ ಉಲ್ಟಾ, ತಂಗಿ ಮಕ್ಕಳು ಅಂತೀರಾ, ಶತ್ರುಗಳ ಮಕ್ಕಳು ಅಂತೀರಾ? ಯಾಕೆ ಲೆಕ್ಕಾಚಾರ? ಹೇಳ್ತೀನಿ. ನಮ್ಮ ಮದುವೆ ಆಗಿ 12 ವರ್ಷಕ್ಕೆ ನೀವಿಬ್ಬರು ಹುಟ್ಟಿದ್ರು. ನನ್ನ ತಂಗಿಗೆ ಮದುವೆ ಆಗಿದ್ರು, ಮಕ್ಕಳಾಗ್ಲಿಲ್ವಲ್ಲ ಅನ್ನೋ ಚಿಂತೆ ನನ್ನ ಕಾಡ್ತಾ ಇತ್ತು. 6 ವರ್ಷಗಳ ನಂತರ ಅವಳು ಗರ್ಭಿಣಿಯಾದ್ಲು. ನಮ್ಮ ಅತ್ತಿಗೆ ಮಹಾಲಕ್ಷ್ಮಿ ತರ ಇದ್ದಾಳೆ. ಬಾಣ್ಣ, ಓ ಬಾರಯ್ಯ. ಬನ್ನಿ, ಊಟಕ್ಕೆ ರೆಡಿ ಮಾಡೋಣ. ಅಲ್ಲಯ್ಯ, ನಿನ್ ಹೆಂಡತಿಗೆ ಸೀಮಂತ. ಇವತ್ತಾದ್ರೂ ಸರಿಯಾದ ಸಮಯಕ್ಕೆ ಬರೋದ್ ಬೇಡವೆ? ಯಾವಾಗ್ಲೂ ಬಿಸ್ನೆಸ್ ಅನ್ಕೊಂಡು 4 ಕಾಸು ಸಂಪಾದನೆ ಮಾಡಿದ್ರಲ್ವಾ ಈ ಕಾಲದಲ್ಲಿ ಬೆಲೆ. ಏನೇ ಆಗ್ಲಿ ನಿಂದ ಅತಿ ಆಸೆನಪ್ಪ. ಬೇಕಾದ್ರೆ ನಿನ್ ಹೆಂಡತಿನ ಕೇಳು. ಹೋಗೋಣ. ನಿನ್ ಮಾತ್ ಕೇಳ್ಕೊಂಡು ನಾನು ಅಂದ್ಬಿಟ್ರೆ ಮೊದ್ಲೇ ಅವ್ರ ಕೋಪ ಮೂಗಿನ ತುದಿಲೇ ಇರುತ್ತೆ. ಆಮೇಲೆ 3 ದಿನ ಮುಖ ಆ ಕಡೆ ಮಾಡ್ಕೊಂಡಿರ್ತಾರೆ. ಹೌದಯ್ಯ, ಆ? ನಿಮ್ದು ಅವಳಿ ಜವಳಿ ವಂಶ ಅಲ್ವಾ? ಆ. ಇವಳ್ಯಾಕ್ ಒಬ್ಳೆ ಹುಟ್ಟಿದ್ಲು? ಹುಟ್ಟಿದ್ದ ಅವಳಿ ಜವಳಿನೇಪ. ಹೆಸರಿಡಕ್ ಮೊದ್ಲೇ ಒಂದು ಗೊಟಕಂದ್ಬಿಡ್ತು. ಅಯ್ಯೋ ಪಾಪ. ವಿಶಾಲುಗ್ ಹುಟ್ಟೋದು ಅವಳಿ ಜವಳಿನೇ. ಯಾಕೆ ಸಾಧ್ಯ? ಅದು ನಿಮ್ಮ ವಂಶಕ್ಕೆ, ನಮ್ಮ ವಂಶಕ್ಕೆ ಅಲ್ಲ. ನಾನು ಹೇಳ್ತಾ ಇದ್ದೀನಿ ಅವಳಿ ಜವಳಿನೇ. ಇಂಪಾಸಿಬಲ್. ಪಾಸಿಬಲ್ ಐಸೆ. ಅವಳಿ ಜವಳಿ ಮಕ್ಕಳಾಗೋದಿಲ್ಲ. ಏನ್ ಬಾಜಿ? ಎಷ್ಟಾದ್ರೂ ಸರಿ. 1ಕ್ಕೆ 10ರಷ್ಟು? ಇಲ್ಲ, 2ಕ್ಕೆ 2. ಅಂದ್ರೆ ನಿನಗೆ ಅವಳಿ ಜವಳಿ ಹೆಣ್ಮಕ್ಳಾದ್ರೆ ಅವರೇ ನನ್ನ ಮನೆ ಸೊಸೆದೀರು. ಆಗ್ಲಿ ನೋಡೋಣ. ಕೂಸು ಹುಟ್ಟಕ್ ಮುಂಚೆ ಕುಲಾವಿ ಹೊಲ್ಸಿದ್ರಂತೆ. ಈಗ್ಲೇ ಯಾಕಿದೆಲ್ಲ? ಬನ್ನಿ. ನೋಡೆ, ಮುಂದಿನ ತಿಂಗಳು ಎಕ್ಸ್ಪೋರ್ಟ್ ಆರ್ಡರ್ ಇದೆ. ನಾನು ದುಬೈಗೆ ಹೋಗ್ತಾ ಇದ್ದೀನಿ. ಬರೋದ್ ಯಾವಾಗ? 1-2 ತಿಂಗಳಾಗುತ್ತೆ. ಹಾಗಾದ್ರೆ ನೀನು ಹೆರಿಗೆ ಟೈಮಲ್ಲಿ ಇರೋಲ್ವಾ? ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಯೋಚನೆ ಏನ್ ಮಾಡೋದು? ಟ್ರಿಪ್ ಕ್ಯಾನ್ಸಲ್ ಮಾಡಿ. ಅಯ್ಯೋ, ಪ್ರಾಣ ಬೇಕಾದ್ರೆ ಬಿಟ್ಟನು, ಬಿಸ್ನೆಸ್ ಬಿಟ್ಟನು ಅವನು. ನೀ ಯಾಕಮ್ಮ ಎದಿರ್ತೀಯ? ಅವನಿಲ್ದಿದ್ರೆ ನಾವಿಲ್ವಾ? ಎಲ್ಲಿ ಯಾವ್ದು ಸುಮ್ನಾಗಲ್ಲ ಅಂತವೆ. ಲೇ ಬಾರೇಲಿ, ಬಂದ್ಯಾ? ಏನ್ರಿ? ಬಾರೆ, ನೀನ್ ಇದನ್ನ ನೋಡ್ಕೋ, ನಾ ಇದನ್ನ ನೋಡ್ಕೋತೀನಿ. ಅದ್ಕೆ ನೀನು ಕೆಲ್ಸ ನೋಡ್ಕೋ, ಮಕ್ಕಳನ್ನ ನೋಡ್ಕೋತೀನಿ. ನೀನ್ ಸುಮ್ನಿರಮ್ಮ. ಎಲ್ಲೇ ನಿಮ್ಮ ಅಣ್ಣ ಬಿಸ್ನೆಸ್ ಭೂತ? ಏರ್ಪೋರ್ಟ್ ಇಂದ ಸೀದಾ ಆಫೀಸ್ಗೆ ಹೋದ್ನೋ ಏನೋ? ಯಾವಾಗ್ಲೂ ನಮ್ಮ ಅಣ್ಣನ ಕಂಡ ಮಾಡೋದೇ ನಿಮ್ ಕೆಲ್ಸ. ಅಂಡಮ್ ಮಾಡ್ದೆ ಇನ್ನೇನ್ ಮಾಡ್ತಾನೆ? 2 ಹೆಣ್ಮಕ್ಳು ಅಪ್ಪ ಆಗ್ಬಿಟ್ನಲ್ಲ ನಾನು. ನಿನ್ನ ಅದೃಷ್ಟ ನೆಟ್ಗಿತ್ತಯ್ಯ. ನೋಡ್ದ್ಯಾ, ಪಂದ್ಯದಲ್ಲಿ ನಾನೇ ಗೆದ್ದಿದ್ದು. ಸದ್ಯ ಹಣದ ಬೆಟ್ಟು ಕಟ್ಲಿಲ್ಲ ನೀನು. ಅಣ್ಣ, ಮಕ್ಕಳಿಗಿಬ್ರಿಗೂ ಒಳ್ಳೆ ಸಂಗೀತ ಕಲ್ಸಿ. ಅವ್ರೆಲ್ ಕಲ್ಸ್ತಾರೆ? ಅದಕ್ಕೆ ಇಬ್ರು ಮಕ್ಕಳನ್ನ ವ್ಯವಹಾರಕ್ಕೆ ಹಾಕೊಂತಾರೆ ಅಷ್ಟೇ. ಯಾರು ಏನಾದ್ರೂ ಕಲಿಸ್ಲಿ, ಏನ್ ಕಲ್ತರು ನನಗೆ ತಾನೇ ಲಾಭ. ಯಾಕೆಂದ್ರೆ ಅವರಿಬ್ರು ನನ್ ಮನೆಗ್ ತಾನೇ ಸೊಸೈಟಿರಾಗ್ ಬರೋದು. ಅದ್ ಸರಿ ಕಣಯ್ಯ. ಯಾಗಿದ್ರು ವಿಶಾಲಿಗೆ ಅವಳಿ ಜವಳಿ ಆಗೋದ್ ಖಾತ್ರಿ ಆಗಿದೆ. ಮುಂದಿನ ಸರ್ತಿ 2 ಗಂಡ್ಮಕ್ಳು ಆಗ್ತವೆ. ಅವ್ರನ್ನ ನನ್ ಬಿಸ್ನೆಸ್ ಹಾಕೋತೀನಿ, ಇಂಟರ್ನ್ಯಾಷನಲ್ ಮಾರ್ಕೆಟ್ ಕಳಿಸ್ತೀನಿ. ಅದು ಹೇಗೆ ಸಾಧ್ಯ? ಯಾಕೆ ಸಾಧ್ಯ ಇಲ್ಲ? ಮುಂದಿನ ಸರ್ತಿ ಹೆಣ್ಮಕ್ಳೇ ಆಗ್ತವೆ ಅಂತನಾ? ಅದು ಅದು ಏನದು? ಏನಿಲ್ಲ, ವಿಶಾಲಿಗೆ ಮಕ್ಕಳಾಗ್ದಿರಂಗ ಆಪರೇಷನ್ ಮಾಡಿಸಿದೀನಿ. ಏನಂದೆ? ನನ್ನ ಹೆಂಡತಿಗೆ ಆಪರೇಷನ್ ಮಾಡ್ಸೋದಕ್ಕೆ ನೀನ್ ಯಾರೋ? ಅದಲ್ಲ ಅದು. ಅದು ಇಲ್ಲ, ಇದು ಇಲ್ಲ. ನನ್ನ ಹೆಣ್ಮಕ್ಳು ನಿನ್ನ ಮನೆಗೆ ತಂದ್ಕೊಂಡು ನನ್ನ ಆಸ್ತಿನ ಹೊಡಿಬೇಕು ಅಂತ ನೀನೇ ಕೆಲಸ ಮಾಡಿದೀಯಾ? ಇದೇನ್ರಿ ಹೀಗೆ ಇರ್ತಾ ಇದ್ದೀರಾ? ಇನ್ನೇನು,
ನನ್ನ ವಂಶ ಹಾಳಾಗಿದ್ ಸುದ್ದಿ ಕೇಳಿ ಸ್ವೀಟ್ ಅಂತಲಾ? ಇವನಿಗೆ ಗಂಡು ಬೇಕು, ಇವನ ವಂಶ ಉದ್ಧಾರ ಆಗಬೇಕು. ನನ್ನ ವಂಶ ಹಾಳಾಗೋದ್ರೂ ಪರವಾಗಿಲ್ಲ. ಲೋ ನಿಧಾನವೋ ನಿಧಾನ. ಅವಳಿಗೆ ಹೆರಿಗೆ ಟೈಮಲ್ಲಿ ತುಂಬಾ ತೊಂದರೆ ಆಗೋಯ್ತು, ಸಿಸೇರಿಯನ್ ಮಾಡ್ಬೇಕಾಯ್ತು. ಡಾಕ್ಟ್ರು ಮತ್ತೆ ಮಕ್ಕಳಾದ್ರೆ ಜೀವಕ್ಕೆ ಅಪಾಯ ಅಂದ್ರು. ಹೇಗೂ 2 ಮಕ್ಳು ಇದಾರಲ್ಲ ಅಂತ ಆಪರೇಷನ್ ಮಾಡಿಸ್ಕೊ ಅಂದಿವಣ್ಣ. ತಪ್ಪು ನಿಂದ ಕಣೆ. ನನ್ನ ಪರ್ಮಿಷನ್ ಇಲ್ಲದೆ ಹೇಗೆ ಆಪರೇಷನ್ ಮಾಡಿಸ್ಕೊಂಡೆ? ಇಲ್ಲ ರೀ, ಡಾಕ್ಟರ್ ಹೀಗೆ ಅಂತ ಹೇಳಿದ್ರು. ನನಗ್ ತುಂಬಾ ಭಯ ಆಯ್ತು. ಅದು ಅಲ್ಲದೆ ಅಣ್ಣ ಬಾವ್ ನಾನು ಹೇಳ್ತೀನಿ ಅಂದ್ರು. ಸರಿ, ನಿಮ್ಮ ಅಣ್ಣನ ಮಾತು ಕೇಳ್ಕೊಂಡು ಇಲ್ಲೇ ಬಿದ್ದಿರು, ನಾನು ಬರ್ತೀನಿ. ಅಣ್ಣ ಲೋ ಅಣ್ಣ ಅಯ್ಯ ನಿಂತ್ಕೊಳೋ. ಈಗ ಏನಾಗೋಯ್ತು ಅಂತ ಹೀಗೆ ಎಗರ್ಲಾಡ್ತಿದ್ಯಾ? ಎಗರ್ಲಾಡದ ಇನ್ನು ಆ ಡಾಕ್ಟರ್ ಜೈಲಿಗೆ ಕಳಿಸ್ಬಿಡ್ತೀನಿ. ರೀ, ಇದೆಂತ ಮಾತಾಡ್ತಾ ಇದ್ದೀರಾ ನೀವು? ನೀನ್ ನನ್ನ ಜೊತೆ ಮಾತಾಡ್ಬೇಡ, ಮನೆಗೂ ಬರ್ಬೇಡ. ಅಣ್ಣ, ನೀನ್ ಕೋಪನ್ ಬಿಡು, ಪರಿಸ್ಥಿತಿನ ಅರ್ಥ ಮಾಡ್ಕೋ. ಅವಳು ಸತ್ರು ಸರಿ, ನಿನಗೆ ಗಂಡ್ ಮಕ್ಕಳು ಹೆತ್ಕೊಡ್ಬೇಕಾ? ನೀವ್ ಯಾರು ನನಗೆ ಬುದ್ಧವಾದ ಹೇಳ್ಕೊಡ್ಬೇಕಾತಿಲ್ಲ. ತಪ್ಪೆಲ್ಲ ನಿಮ್ದೆ. ಆಯ್ತಯ್ಯ, ತಪ್ಪೆಲ್ಲ ನಂದೆ, ಒಪ್ಕೋತೀನಿ. ಸಮಾಧಾನ ಮಾಡ್ಕೋ ಬಾ. ಹೊಟ್ಟೆ ಊರಿ ಕೆಲಸ ಮಾಡ್ಬಿಟ್ಟು ತಣ್ಣಗಿರುಂತಲ್ಲಿ ಹೊಚ್ಬಿಡ್ತಾ ಇದ್ದೀಯಾ? ನಿನ್ ತಂಗಿನ ಉಳಿಸ್ಕೊಂಡಿದ್ದೀಯಲ್ಲ, ಮನೆವರೆಗೂ ನೀನೇ ಕಾಪಾಡು. ನಿಮ್ ಸಹವಾಸ ನನಗೆ ಬೇಕಾಗಿಲ್ಲ. ಅಯ್ಯ ವಿಶ್ವನಾಥ, ಅಣ್ಣ ಅಣ್ಣ, ಇದ್ದಕ್ಕಿದ್ದಾಗೆ ತವ್ರ ಮನೆಗೆ ಜ್ಞಾಪಕ ಬಂದ್ಬಿಡ್ತೇನು? ಆ ತವ್ರನಲ್ಲಿರೋ ಹೆಣ್ಣನ್ನು ಮರ್ತಿದ್ಯಲ್ಲ, ಅದಕ್ಕೆ. ಅಷ್ಟ್ ಹೇಳ್ ಕಳ್ಸಿದ್ರು 2 ಗೌರಿ ಹಬ್ಬಕ್ಕೂ ಬರ್ಲಿಲ್ಲ. ಇವತ್ತೇನು? ಹಾಗಯ್ಯ ಬರ್ತಾಳೆ. ನೀನ್ ಬಿಟ್ಟು ಹೆಣ್ಣು ಆ ಮನೆಯಲ್ಲಿ ಕಣ್ಣೀರ್ ಹಾಕ್ತಿರ್ಬೇಕಾದ್ರೆ ಇವಳಿಲ್ಲ ಹಬ್ಬಕ್ಕೆ ಅಂತ ಬರ್ತಾಳ? ನಾನು ಮಾತಾಡ್ತಾ ಇರೋದು ನನ್ನ ತಂಗಿ ಜೊತೆ, ಮಧ್ಯ ನಿಂದೇನು? ಅವಳು ನನ್ನ ಹೆಂಡತಿ. ಹಾಗಾದ್ರೆ ಕರ್ಕೊಂಡ್ ಮನೆಗೆ ಹೋಗು. ನೋಡು ವಿಶ್ವನಾಥ, ನಾನು ಇಲ್ಲಿವರೆಗೂ ಯಾರ ಮುಂದೇನು ತಲೆ ಬಗ್ಸಿಲ್ಲ, ಬೇಡ್ಕೊಂಡಿದ್ದಿಲ್ಲ. ಇವತ್ತು ನಾನು ಮರ್ಯಾದೆ ಬಿಟ್ಟು ನಿನ್ ಹತ್ರ ಕೈ ಮುಗಿದು ಬೇಡ್ಕೊತಿದ್ದೀನಿ. ನಿನ್ ಹೆಂಡತಿನ ಕರ್ಕೊಂಬಾರಯ್ಯ. ನಾನ್ ಸತ್ರು ಸರಿ, ಅವಳನ್ನ ಕರ್ಕೊಂಡು ಬರೋದಿಲ್ಲ. ನೀನ್ ಸತ್ರೆ ಅವಳ ಅರ್ಶಿನ ಕುಂಕುಮ ಕಳ್ಕೊತಾಳೆ. ಅವಳನ್ನ ಬದುಕಿದ್ದಾಗ್ಲೇ ಕರ್ಕೊಂಬಂದು ಸುಖವಾಗಿ ಬಾಳಯ್ಯ. ಒಂದ್ಸಲ ಹೇಳಿದ್ಮೇಲೆ ಮುಗಿದೋಯ್ತು. ಕರ್ಕೊಂಡು ಬರೋದಿಲ್ಲ ಅಂದ್ಮೇಲೆ ಕರ್ಕೊಂಡು ಬರೋದಿಲ್ಲ. ಬೇಡಣ್ಣ, ಅಂತ ನಿರ್ಧಾರನ ತಗೋಬೇಡ. ಅತ್ತಿಗೆನ ಕರ್ಕೊಂಡ್ ಬಾ. ಆ ಮಾತು ಹೇಳೋದಾದ್ರೆ ನೀನು ನಮ್ಮ ಮನೆಗೆ ಬರ್ಬೇಡ. ನೀನು ವಿಶಾಲ್ನ ಬಿಟ್ಟ ಹಾಗೆ ಇವರು ನನ್ನನ್ನು ಬಿಟ್ಬಿಟ್ರೆ? ಇಲ್ಲೇ ಬಂದ್ ಬಿದ್ದಿರು, ಒಂದು ತನ್ನ ತಾನೇ ಹಾಕ್ತೀನಿ. ಲೈ, ಅವಳನ್ನ ನಿನ್ನ ಮನೆಗೆ ಅನ್ನ ಕಳಿಸೋದಕ್ಕೆ ನಾನೇನು ಭಿಕಾರಿ ಅಲ್ಲ. ನಿನಗಿಂತಲೂ ಒಂದ್ ಕೈ ಹೆಚ್ಚಿಗೆ ಇದ್ದೀನಿ. ಇದ್ರೆ ನಿನ್ ಮನೆಗೆ ಹೆಚ್ಚು, ಅದನ್ನ ಇಲ್ಲೇನ್ ಕೊಸ್ತೀಯ? ಹೋಗ್ತಾ ಇರು. ನಾನು ಕಾನೂನು ಪ್ರಕಾರವಾಗಿ ಮುಂದುವರೆದ್ರೆ ನೀನೇನೋ ಮುಂದುವರಿಯೋದು, ನಾನೀಗಾಗಲೇ ಮುಂದುವರೆದಾಯ್ತು. ಹೆಂಡ್ತಿನ ಬಿಟ್ಟು 2 ವರ್ಷ ಆಯ್ತು. ಡೈವರ್ಸ್ಗೆ ನಾಳೆ ನೋಟಿಸ್ ಬರುತ್ತೆ. ನಿನ್ ತಂಗಿ ಕೈಲಿ ಸೈನ್ ಹಾಕ್ಸು. ಇರೋ ಮಕ್ಕಳನ್ನ ಕೋರ್ಟ್ ನಲ್ಲಿ ಇಬ್ರು ಒಂದೊಂದನ್ನು ಹಂಚ್ಕೋತೀವಿ. ಕಾನೂನು ನಿನಗಿಂತ ನನಗೆ ಚೆನ್ನಾಗಿ ಗೊತ್ತಿದೆ. ಇನ್ನು ಹೋಗ್ಬಹುದು. ಆಯ್ತು, ನನ್ನ ತಂಗಿನ ಅವಳ ಮಗಳನ್ನ ನಿನಗಿಂತಲೂ ನಾನ್ ಚೆನ್ನಾಗಿ ನೋಡ್ಕೋತೀನಿ. ಬೇಕಾದ್ರೆ ನನ್ನ ಇಡೀ ಆಸ್ತಿನ ಅವರ ಹೆಸರು ಬರ್ಕೊಡ್ತೀನಿ. ಇದೇ ಕೊನೆ. ಇನ್ನೊಂದು ಸಲ ನಿನ್ನ ಹತ್ರ ಬೇರೋದಕ್ಕೆ ಬರೋದಿಲ್ಲ. ಇವತ್ತಿಂದ ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ, ಸ್ನೇಹನೂ ಇಲ್ಲ. ನೀನ್ ನನ್ನ ಪಾಲಿಗೆ ಶತ್ರು. ಬಾರೆ, ಯಾರಿಗೆ ಹೇಳೋದು? ಡ್ಯಾಮ್ ಇಟ್. ಏನಮ್ಮ ಇದು? ನಾನ್ ಬರ್ತೀನಣ್ಣ. ಎಲ್ಲಿಗೆ? ನನ್ನ ಮನೆಗೆ. ಇಷ್ಟೆಲ್ಲ ಫಜೀತಿ ಆಗಿದೆ, ಅಷ್ಟೆಲ್ಲ ಹಾರಾಡಿದಾನೆ, ಮತ್ತೆ ಅಲ್ಲಿಗೆ ಹೋಗ್ತೀನಿ ಅಂತಿದ್ಯಲ್ಲ? ಆ ಮನೆಗಲ್ಲಣ್ಣ, ಅವ್ರು ನನಗೆ ಅಂತ ಕೊಟ್ಟ ಮನೆಗೆ. ಅತ್ತಿಗೆ, ನಿನಗೇನಾಗಿದೆ ಈ ಮನೆಯಲ್ಲಿ? ಇನ್ನು ಎಷ್ಟು ದಿವಸ ಅಂತ ಇಲ್ಲೇ ಇರೋದಣ್ಣ? ನೀನ್ ಬದುಕಿರೋವರೆಗೂ ಇಲ್ಲೇ ನನ್ನ ಮನೆಯಲ್ಲೇ ಇರಬೇಕು. ಬೇಡಣ್ಣ, ಗಂಡನ್ ಬಿಟ್ಟ ಹೆಣ್ಣು ಹೆಚ್ಚು ದಿನ ತವರಲ್ಲಿ ಇರಬಾರ್ದು. ಹಾಗಂತ ನಿನ್ನನ್ನು ಯಾರೇನಂದ್ರು ಈಗ? ಇವತ್ ನಿಮಗೆ ನನ್ನ ಮೇಲೆ ಅನುಕಂಪ ಇರ್ಬೋದು, ಬರ್ತಾ ಬರ್ತಾ ಬೇಸರ ಆಗ್ಬೋದು. ಸುಮ್ನೆ ನಾನು ಯಾಕೆ ನಿಮಗ್ ಭಾರ ಆಗ್ಬೇಕು? ನಿನ್ನ ಭಾರ ಅನ್ಕೊಳ್ಳೋದಕ್ಕೆ ದೇವ್ರು ನನಗೇನು ಕಡಿಮೆ ಮಾಡಿಲ್ಲ. ಒಳಗೆ ನಡಿ. ಬೇಡಣ್ಣ, ನಾನ್ ತಡಿಬೇಡ. ಅವನು ನಿನ್ನ ಬಿಟ್ಟು ಸುದ್ದಿ ಮಾಡಿ ನನ್ನ ಮರ್ಯಾದೆ ಕಳೆದ. ಈಗ ನೀನು ಮನೆ ಬಿಟ್ಟು ಹೋದ್ರೆ ನನಗೆ ಬಹಳ ಅವಮಾನ ಆಗುತ್ತೆ. ನನ್ನ ಮಾತು ಕೇಳು. ಇಲ್ಲ, ಅವ್ರ ಮೇಲೆ ಚೆಲಕ್ಕೋಸ್ಕರ ಆದ್ರೂ ನಾನೊಬ್ಳೆ ಬಾಳ್ಬೇಕು. ನನ್ನ ಮಗಳನ್ನ ನಾನು ಚೆನ್ನಾಗಿ ಓದಿಸ್ಬೇಕು. ಅಷ್ಟಕ್ಕೂ ಅವ್ರು ನನಗೇನು ಕಡಿಮೆ ಮಾಡಿದ್ದಾರೆ? ಅರ್ಧ ಆಸ್ತಿ ಕೊಟ್ಟಿದಾರಲ್ಲ. ಬರ್ತೀನಿ. ಬೇಡಮ್ಮ, ಇವತ್ತು ಶುಕ್ರವಾರ. ಹೆಣ್ಮಗಳು ಮನೆಗೆ ಲಕ್ಷ್ಮಿ ಇದ್ದಾಗೆ. ಹೋಗ್ಬೇಡಮ್ಮ. ಅತ್ಗೆ, ಆಗಾಗ ಬರ್ತಿರ್ತೀನಲ್ಲ, ಬರ್ತೀನಿ. ವಿಶಾಲು, ನನ್ನ ಮಾತು ಕೇಳು. ಬೇಡ, ನಾನ್ ತಡಿಬೇಡಣ್ಣ. ಅತ್ತಿಗೆ, ನಿಂತ್ಕೊಳ್ಳಿ. ಎಷ್ಟು ಹೇಳಿದ್ರು ನನ್ನ ಮಾತು ಕೇಳ್ದಿರಾ ಹೊಸಲ್ ದಾಟಿದೀಯ. ಇವತ್ತಿಂದ ನನ್ನ ನಿನ್ನ ಋಣ ತೀರೋಯ್ತು. ಇನ್ಮೇಲೆ ಯಾವತ್ತೂ ನನ್ನ ಮುಖ ತೋರಿಸ್ಬೇಡ. ಹೊರಟು. ಅರ್ಥವಾಯ್ತೇನ್ರು? ಯಾಕ್ರೋ ನಗ್ತಾ ಇದ್ದೀರಾ? ಅಲ್ಲ, ಅವರು ಸನ್ನಿವೇಶನ ದೊಡ್ಡದು ಮಾಡಿ ತಪ್ಪು ಮಾಡಿದ್ರು, ನೀವು ಆ ಸನ್ನಿವೇಶನ ದೊಡ್ಡದು ಮಾಡಿ ನಮ್ಮನ್ನ ಸತಾಯಿಸಿದ್ರಲ್ಲ. ನೀವಷ್ಟು ಎಳ್ದಾಡಿದ್ದು ಎಗರಾಡಿದ್ದು ನೋಡಿ
ಏನೋ ಮಾ ಬೆಟ್ಟದ ಗಾತ್ರದ ಗುಟ್ಟಿರ್ಬೋದು ಅನ್ಕೊಂಡು ಒಡೆದು ನೋಡಿದ್ರೆ ಸಣ್ಣ ಇಳಿ ಸುಂಡ. ಇದು ಈಸಿ ಸಾಲ್ವಿಂಗ್ ಪ್ರಾಬ್ಲಮ್. ಪ್ರಾಬ್ಲಮ್ಮೇ ಅಲ್ಲ ಕಣೋ. ಹಾಗಾದ್ರೆ ಮುಂದೇನ್ ಮಾಡೋಣ? ಮದುವೆ ಯಾರ ಜೊತೆ? ಅದೇ ಹುಡುಗಿರ ಜೊತೆ. ಅಪ್ಪ ಅಮ್ಮ ಒಪ್ಬೇಕಲ್ಲ, ಮಾಡೋಣ. ಅಪ್ಪ ಉಮಾ, ಆ? ಉಮಾ, ಬನ್ನಿ ಬನ್ನಿ. ಇರೋ, ಇಲ್ಲಿಗೆ ಯಾಕೆ ಬಂದೆ? ಅವತ್ತು ಬಂದಾಗ್ಲೇ ಹೇಳಿದ್ನಲ್ಲ. ಯಾವತ್ತು? ಅದೇ ಚಿನ್ನದ ಕೋಲು, ದಿವಾನ್ ವೀರಪ್ಪ ಮರಳವಾಡಿ. ಓ, ಅವ್ರಿಗೂ ನಿನಗೂ ಏನ್ ಸಂಬಂಧ? ಸಂಬಂಧ ಏನೂ ಇಲ್ಲ. ಅವತ್ತು ಆ ವೇಷಲ್ಲಿ ಬಂದಿದ್ದು ನಾನೇ, ನಿಮ್ಮ ಮಗಳನ್ನ ಪ್ರೀತಿಸ್ತಿರೋದು ನಾನೇ, ನನ್ನ ಮೊಮ್ಮಗ ಅಲ್ಲ. ಪ್ರೀತ್ಸು ಅಂತ ಯಾರು ಹೇಳಿದ್ರು? ಪ್ರೀತಿಗೆ ಹೇಳೋರು ಕೇಳೋರು ಯಾರೂ ಇಲ್ಲ, ಮನಸ್ಸು ಮುಖ್ಯ. ಉಮಾ, ನೀನ್ ಎಂತ ತಪ್ಪು ಕೆಲಸ ಮಾಡ್ಬಿಟ್ಟಿಯಮ್ಮ. ಅವನು ನನ್ನ ಶತ್ರು ಮಗ. ನಮ್ಮ ಅಪ್ಪನೂ ನಿಮ್ಮನ್ನ ಹೀಗೆ ಅಂದ್ರು, ಆದ್ರೆ ನೀವು ಶತ್ರುಗಳಲ್ಲ, ಹತ್ರ ಸಂಬಂಧಿಗಳು. ಸಂಬಂಧ ಅಂತೆ ಸಂಬಂಧ. ಅವನು ನನ್ನ ವಂಶನೇ ಹಾಳು ಮಾಡ್ಬಿಟ್ಟ. ಅದು ನಿನ್ ತಪ್ಪು ಕಲ್ಪನೆ. ನನಗ್ ಬುದ್ಧಿ ಮಾತು ಹೇಳ್ಬೇಡ. ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೋಗ್ತಾ ಇರು. ಸಾರಿ, ಹಿಡ್ದ ಕೆಲ್ಸನ ಬಿಡದೆ ಸಾಧ್ಸೋ ನಕ್ಷತ್ರ ನಂದು. ಅಂದ್ರೇನು? ನನ್ನ ಮಗಳನ್ನ ಹೊತ್ಕೊಂಡು ಹೋಗ್ತೀಯಾ? ನಾನು ಅವಳನ್ನ ಪ್ರೀತಿಸಿದ್ದೀನಿ, ಮದುವೆ ಆಗೋದು ಖಂಡಿತ. ಇದಾಗ್ಲೇ ನಿರ್ಧಾರ ಆಗಿರೋ ವಿಷಯ. ಈಗ ನಾನು ಹೇಳಕ್ ಬಂದಿರೋ ವಿಷಯ, ನೀವು ನಿಮ್ಮ ಹೆಂಡತಿ ಒಂದಾಗ್ಬೇಕು ಅನ್ನೋದು. ಅದನ್ನೆಲ್ಲ ಹೇಳೋದಕ್ಕೆ ನೀನ್ ಯಾರು? ಸಂಬಂಧಿ, ಜೊತೆಗೆ ತೈಷಿ ಕೂಡ. ಓಹೋ, ಅಷ್ಟೇನಾ ಅಥವಾ ಇನ್ನೂ ಏನಾದ್ರು? ಅತ್ತೆ ಮನೆಗೆ ಬರ್ಬೇಕು, ಇಬ್ರು ಸೇರಿ ಅವಳಿ ಜವಳಿಗೆ ಅಕ್ಷತೆ ಹಾಕ್ಬೇಕು. ಹೌದಪ್ಪ, ಅಮ್ಮನ್ ಮನೆ ಕರ್ಕೊಂಡ್ ಬಾ. ಅದು ಸಾಧ್ಯ ಇಲ್ಲ. ಯಾಕೆ? ಅವ್ರಂತ ತಪ್ಪ ಏನ್ ಮಾಡಿದ್ರು? ನೀನೇನ್ ಕೋರ್ಟಾ? ಎಲ್ಲ ಎನ್ಕ್ವೈರಿ ಮಾಡಿ ತಪ್ಪು ಒಪ್ಪು ಕಂಡಿಡ್ದು ಶಿಕ್ಷೆ ಕೊಡೋದಕ್ಕೆ? ನ್ಯಾಯ ನೀಟಾಗಿ ಕಣ್ಣು ಕಾಣಿಸ್ತಿರೋವಾಗ ಅವೆಲ್ಲ ಬೇಕಾಗಿಲ್ಲ. ದಯವಿಟ್ಟು ನಿಮ್ಮಿಬ್ರು ಮಕ್ಕಳಿಗೋಸ್ಕರ ಆದ್ರೂ ನೀವು ನಿಮ್ಮ ಹೆಂಡತಿ ಒಂದಾಗಿ. ನಾನು ಅವಳನ್ನ ಕರ್ಕೊಂಬರೋದು ಇಲ್ಲ, ಈ ಮದುವೆ ಒಪ್ಪೋದು ಇಲ್ಲ. ಇದೇ ನಿಮ್ ಮಾತಾ? ಪ್ಲೀಸ್ ಅಪ್ಪ. ಮುಂದಿನ ಮಾತೇ ಬೇಕಾಗಿಲ್ಲ. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಿಮ್ಮಂತ ಪ್ರತಿಷ್ಠೆ ಮುಳ್ಳುಗಳಿಂದನೇ ಜಗತ್ನಲ್ಲಿ ಪ್ರೀತಿಯ ಹೂಗಳು ಬಾಡ್ತಿರೋದು. ಆ ಮುಳ್ಳಿನ ಮೊನೆನ ಚೂಟಿ ಪ್ರೀತಿಯ ಮನೆ ಕಟ್ಟೋದು ಯಾಕೆ ಅಂತ ನನಗೂ ಗೊತ್ತು. ಬರ್ತೀನಿ. ಅಪ್ಪ ನಿಂತ್ಕೊಳ್ಳಿ. ಏನ್ ಹೇಳು? ನನಗೆ ಅಮ್ಮ ಬೇಕೇ ಬೇಕು. ನೀನು ನನ್ನ ಮಗಳು. ಅಪ್ಪ ಅಮ್ಮ ಇಬ್ರು ಇದ್ರೇನೆ ಮಕ್ಕಳು. ತರ್ಕ ಎಲ್ಲ ಬೇಕಾಗಿಲ್ಲ. ಚಿಕ್ಕವ್ರ ತರ ಬಾಯಿ ಮುಚ್ಕೊಂಡು ಸುಮ್ಮನಿರು. ಅಂದ್ರೆ ನೀವಿಬ್ರು ಒಂದಾಗಲ್ವಾ? ಆಗೋದಿಲ್ಲ. ಏನ್ ಮಾಡ್ತೀಯಾ? ನಮ್ಮಮ್ಮನ್ಗೋಸ್ಕರ ನಾನ್ ಪ್ರಾಣ ಬಿಡ್ತೀನಿ. ಸರಿ, ಹಾಗೆ ಮಾಡು. ಇನ್ನನ್ನೇನು ಕೇಳಬೇಡ. ವಿಶ್ವನಾಥ್ ಅಂದ್ರೆ ನೀವೇನ್ರಿ? ಹೌದು. ಉಮಾ ನಿಮ್ ಮಗಳು ತಾನೇ? ಹೌದು. ಹಾಗಾದ್ರೆ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದೀವಿ. ಯಾಕೆ? ನಿಮ್ಮ ಮೇಲೆ ಅರೆಸ್ಟ್ ವಾರೆಂಟ್ ಇದೆ, ಅದಕ್ಕೆ. ನಾನ್ ಕೇಳಿದ್ದು ಕಾರಣ ಏನು ಅಂತ. ನನ್ನ ಸಾವಿಗೆ ನಮ್ಮ ಅಪ್ಪನೇ ಕಾರಣ ಅಂತ ಲೆಟರ್ ಬರೆದಿಟ್ಟಿದ್ದಾಳೆ. ಏನ್ ಹೇಳ್ತಾ ಇದ್ದೀರಾ ನೀವು? ನನ್ನ ಮಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ನಿಜನಾ? ಎಸ್. ಅಯ್ಯೋ, ಏನಮ್ಮ, ಯಾಕೆ ಹಿಂಗ್ ಮಾಡ್ಕೊಂಬಿಟ್ಟಿಯಮ್ಮ? ಏನಾಯ್ತಮ್ಮ? ನೀವು ಅವ್ರ ತಾಯಿನ ಮನೆಗೆ ಕರ್ಕೊಂಡ್ ಬರಲ್ಲ ಅಂದ್ರಂತೆ, ಅದಕ್ಕೆ. ಉಮಾ, ನನ್ನ ತಬ್ಲಿ ಮಾಡಿ ಹೋಗ್ಬಿಟ್ಟಲ್ಲಮ್ಮ. ಇನ್ಸ್ಪೆಕ್ಟ್ರೆ, ನಾನೊಂದ್ಸರಿ ಆಕೆ ಮುಖ ನೋಡ್ಬೇಕು. ಎಲ್ಲಿದೆ ಬಾಡಿ ಹೇಳಿ? ಇಲ್ಲ, ನೀವು ಮೊದಲು ಸ್ಟೇಷನ್ ಬಂದು ಸ್ಟೇಟ್ಮೆಂಟ್ ಕೊಡಿ. ನೋಡಿ, ನಾನ್ ಮಾಡಿರೋ ತಪ್ಪಿಗೆ ಆಮೇಲೆ ಜೀವಾವಧಿ ಶಿಕ್ಷೆ ಬೇಕಾದ್ರೂ ನನಗೆ ಕೊಡಿ. ಈಗ ಒಂದ್ಸರಿ ಮುಖ ನೋಡ್ಬೇಕು. ಬಾಡಿ ಎಲ್ಲಿದೆ ಹೇಳಿ? ನಾನು ಬದುಕಿರೋ ಹಾಗಂತೂ ನಮ್ಮ ಅಮ್ಮನ ಜೊತೆ ಬಾಳ್ಲಿಕ್ಕೆ ನಮ್ಮ ಅಪ್ಪ ಬಿಡ್ಲಿಲ್ಲ. ಅದಕ್ಕೆ ಕೊನೆ ಪಕ್ಷ ನನ್ನ ಬಾಡಿ ಆದ್ರೂ ಅಮ್ಮನ ಮೇಲೆ ಇಡಿ, ಇದೇ ನನ್ನ ಕೊನೆ ಆಸೆ ಅಂತ ಪತ್ರದಲ್ಲಿ ಬರೆದಿಟ್ಟಿದ್ದಾಳೆ. ಅದಕ್ಕೆ ಬಾಡಿ ಅಲ್ಲೇ ಇದೆ. ನೋಡಿ, ಒಂದ್ಸಲನಾದ್ರೂ ನಾನು ಅವಳ ಮುಖ ನೋಡ್ಲೇಬೇಕು. ನಡೀರಿ. ಅಯ್ಯೋ, ನಡೀರಿ. ಉಮಾ, ಅಲ್ಲೇ ನಿಂತ್ಕೊಳ್ಳಿ. ಯಾರ್ ನೀವು? ನಾನಮ್ಮ, ನಿಮ್ಮಪ್ಪ. ನನಗಪ್ಪನೇ ಇಲ್ವಲ್ಲ? ಹಾಗನ್ಬೇಡಮ್ಮ, ನಾನೇ ನಿಮ್ಮಪ್ಪ, ನೀನೇ ನನ್ನ ಮಗಳು. ನಿಮ್ ಮಗಳು ಅಲ್ಲಿ ಸತ್ತು ಮಲಗಿದಾಳೆ. ನಾನು ನಮ್ಮಮ್ಮನ ಮಗಳು. ಬೇಡಮ್ಮ, ನಾನು ಮಾಡಿರೋ ತಪ್ಪಿಗೆ ಆಮೇಲೆ ಎಷ್ಟು ಬೇಕಾದ್ರೂ ನನಗೆ ಹಿಡ್ಕೊಂಡು ಹೊಡಿ. ಒಂದು ಸರ್ತಿ ನಾನು ಆಕೆ ಮುಖ ನೋಡೋದಕ್ ಬಿಡು. ಇಲ್ಲ, ನೀವು ವಾಪಸ್ ಹೋಗ್ಬೋದು. ಉಮಾ, ಉಮಾ, ಯಾಕಮ್ಮ ಈಗ ಮಾಡ್ಕೊಂಬಿಟ್ಟೆ? ನಾನು ಏನ್ ತಪ್ಪು ಮಾಡಿದ್ದೆ ಅಂತ ಈಗ ಮಾಡ್ಕೊಂಬಿಟ್ಟಿಯಮ್ಮ? ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಲಲ್ಲೇ ವಿಶಾಲು. ದಯವಿಟ್ಟು ನನ್ನ ತಾಯಿ ಹೆಸರಿದ್ದು ಕರಿಬೇಡಿ. ಆ ಅಧಿಕಾರ ನಿಮ್ಗಿಲ್ಲ. ಯಾಕಿಲ್ಲ? ಅವಳು ನನ್ನ ಹೆಂಡತಿ. ಆ ಸಂಬಂಧಕ್ಕೆ ತರ್ಪಣ ಬಿಟ್ಟು ಬಹಳ ವರ್ಷ ಆಗಿರ್ಬೇಕಲ್ಲ. ಆದ್ರೆ ಈಗ ಅದನ್ನೆಲ್ಲ ಮರ್ತ್ಬಿಟ್ಟು ಎಲ್ರೂ ಒಟ್ಟಿಗೆ ಸೇರಿ ಇವಳು ಶವ ಸಂಸ್ಕಾರ ಮಾಡೋಣ. ಆಗ್ಲಾದ್ರೂ ಇವಳ ಆತ್ಮಕ್ಕೆ ಶಾಂತಿ ಸಿಗಬಹುದು. ವೆರಿ ಗುಡ್. ಸಂಸ್ಕಾರ ಮಾಡ್ತೀರಾ? ಉಮಾ, ಏನಮ್ಮ ಇದು? ಯಾಕೆ ಬದುಕಿದ್ಯಾ? ಇನ್ನು ಸತ್ತಿಲ್ವಾ ಅಂತ ಕೇಳ್ತಿದ್ದಾರೆ ಕಣೆ. ಇಲ್ಲಮ್ಮ, ಆಗಲ್ಲಮ್ಮ. ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ಹೌದು,
ನಾನ್ ಸತ್ರೆ ಸಂತೋಷ ಸೇರೋಣ ಅಂತೀರಾ, ಬದುಕಿದಾಗ ಒಂದಾಗಲ್ಲ ಅಂತೀರಾ. ನಾನ್ ಬದುಕಿದ್ರೆ ತಾನೇ ನಿಮಗ್ ಕಷ್ಟ. ನಾನ್ ವಿಷಯ ತಗೊಂಡ್ ಸಾಯ್ತೀನಿ. ಬೇಡಮ್ಮ, ಬೇಡ, ಹಾಗೆ ಮಾಡ್ಬೇಡಮ್ಮ. ಅವಳು ಸಾಯ್ಬಾರ್ದು ಅನ್ನೋದಾದ್ರೆ ನೀವಿಬ್ರು ಒಂದಾಗ್ಬೇಕು, ಇಲ್ಲಾಂದ್ರೆ ನಾವಿಬ್ರು ಸಾಯ್ತೀವಿ. ಯಾಕಪ್ಪ ಆಗೋಲ್ವಾ? ಸರಿ ಬಿಡಿ. ಇಲ್ಲಮ್ಮ, ಇಲ್ಲ, ನಾವಿಬ್ರು ಒಂದಾಗ್ತೀವಮ್ಮ. ನೀನ್ ಹಾಗೆ ಹೇಳಿದ್ರೆ ನಾನ್ ನಂಬಲ್ಲ. ಅಮ್ಮನ್ ಕೈ ಹಿಡ್ದು ಆಣೆ ಮಾಡು. ಹಿಡಿಯಪ್ಪ. ಆಯ್ತಮ್ಮ, ನಾನು ಯಾವತ್ತೂ ನಿಮ್ಮನ್ನೆಲ್ಲ ಬಿಟ್ಟು ಎಲ್ಲೂ ಹೋಗೋದಿಲ್ಲಮ್ಮ. ನಿನ್ನಾಣೆ ನಿಜ. ಅಪ್ಪ, ಒಂದ್ಸಲ ನನ್ನ ಮಗಳೇ ಅನ್ನು. ಸುಮಾ, ಮಗಳೇ. ಅಪ್ಪ, ಸುಮಾ, ಅಪ್ಪ, ಮಗಳೇ. ಅಪ್ಪ. ಒಳಗ್ ಬರ್ಬೋದಾ? ಯಾರು? ಓ, ನೀಯ? ಬನ್ನಿ ಬನ್ನಿ ಬನ್ನಿ. ಅಪ್ಪವ್ರೆ, ಯಾರು ಬಂದಿದ್ದಾರೆ ನೋಡಿ. ಅಮ್ಮವ್ರೆ, ಯಾರು ಬಂದಿದ್ದಾರೆ ನೋಡಿ. ಪರವಾಗಿಲ್ಲ, ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಬನ್ನಿ ಬನ್ನಿ. ಯಾರದು? ನಾನಣ್ಣ, ವಿಶಾಲು. ಅಣ್ಣನ? ನನ್ನ ತಂಗಿ ಸತ್ತು 18 ವರ್ಷಗಳಾಗೋಯ್ತಲ್ಲ. ಹಾಗನ್ಬೇಡಯ್ಯ, ಅವಳ ಜೊತೆ ನಾನು ಬಂದಿದ್ದೀನಿ. ನಿಮ್ ಭಾವ ವಿಶ್ವನಾಥ. ಅವನ ಅವನು ನನ್ನ ತಂಗಿಗೂ ಮೊದಲೇ ಸತ್ತೋದ್ನಲ್ಲ. ಮಾತ್ಗೂ ನಾವು ಸತ್ತೋ ಅನ್ಬೇಡಯ್ಯ, ನಾವಿನ್ನು ಬದುಕಿದ್ದೀವಿ. ಬೇರೆ ಬೇರೆ ಆಗಿದ್ ನಾವು ಈಗ ಒಂದಾಗ್ ಬಂದಿದ್ದೀವಿ. ಹೌದಾ? ಎಂತ ಸಂತೋಷ ಸುದ್ದಿ. ಏನ್ರಿ ರೀ, ನೋಡಿದ್ರ ಅಣ್ಣ ಅತ್ತಿಗೆ ಒಂದಾದ್ರಂತೆ. ಅವರಿಬ್ರು ಒಂದಾದ್ರೆ ನಿನಗೇನೆ ಬಂತು ಭಾಗ್ಯ. ಒಳಗ್ ನಡಿಯ. ಇಲ್ಲಿ ನೋಡಯ್ಯ, ಅವತ್ತೇನೋ ಕೆಟ್ಟಗಳಿಗೆ ಆಗೋಯ್ತು. ಈಗ ನನ್ನ ಮಕ್ಳು ನಿನ್ನ ಮಕ್ಳು ಒಬ್ರಿಗೊಬ್ರು ಒಪ್ಕೊಂಡಿದಾರಂತೆ. ಅವ್ರನ್ನ ನಿನ್ನ ಮನೆ ತುಂಬಿಸ್ಕೊಂತ ಕೇಳೋದಕ್ ಬಂದಿದ್ದೀನಿ. ಹಳೆದನ್ನೆಲ್ಲ ಮರೆತು ಅವ್ರನ್ನ ಹಸೆ ಮೇಲೆ ಕೂರಿಸಿ 4 ಅಕ್ಷತೆ ಕಾಳು ಹಾಕೋ ಮನಸ್ಸು ಮಾಡು. ಅಪ್ಪಣ್ಣವ್ರ ವಂಶದಲ್ಲಿ ಯಾರು ಭಿಕ್ಷೆ ಬೇಡಿ ತಿನ್ಬೇಕಾಗಿಲ್ವೇ? ಇವ್ರ ಮಕ್ಕಳನ್ನ ನಮ್ಮನೆ ಕರ್ಕೊಂಬಂದು ಇವರ ಆಸ್ತಿನ ಎತ್ತು ಹಾಕೊಂಡು ನಾವು ಜೀವನ ನಡೆಸಬೇಕಾಗಿಲ್ಲ. ಓಹೋ, ಅವತ್ತಿನ ಮಾತು ಜ್ಞಾಪಿಸ್ಕೊಂಡು ಇವತ್ತು ನೀನ್ ನನ್ನ ನಂಗಿಸ್ತಾ ಇದ್ದೀಯ. ಆಯ್ತಯ್ಯ, ನಾ ತಪ್ಪಾಯ್ತು. ಈ ಮದುವೆಗೆ ಒಪ್ಕೊ. ಇದಕ್ಕಿಂತಲೂ ಹೆಚ್ಚಿಗೆ ಆವತ್ತು ನಾನು ಹಲ್ಲು ಕಿರಿದು ನಿನ್ನ ಕಾಲಿಗೆ ಬಿದ್ದು ನನ್ನ ತಂಗಿನ ಕರ್ಕೊಂಡು ಹೋಗಯ್ಯ ಅಂದ್ರೆ ಏನಂದೆ? ಇವತ್ತು ಬಂದ್ಬಿಟ್ಟ. ಹೋಗೋಗ್. ಬೇಡಣ್ಣ, ಇದ್ ಮೊದ್ಲು ನೀನ್ ಸಂತೋಷ ಪಡ್ಬೇಕಾದ ವಿಷಯ. ನೀವು ಕುಣಿಸ್ದ ಹಾಗೆಲ್ಲ ಕುಣಿಯೋದಕ್ಕೆ ನಾನೇನ್ ದಡ್ಡ ಅಲ್ಲ. ಗುರು ಬ್ರಹ್ಮ ಇಬ್ರು ಒಪ್ಕೊಂಡಿದ್ದಾರೆ. ಬೇಡ ಅನ್ಬೇಡ, ಹ್ಞೂ ಅನ್ನು. ಗುರು ಬ್ರಹ್ಮ ಒಪ್ಕೊಂಡ್ರು ಅಷ್ಟೇ, ಬ್ರಹ್ಮ ವಿಷ್ಣು ಮಹೇಶ್ವರ ನನ್ನ ಮುಂದೆ ತಿಪ್ಪರ್ಲಾಗ ಹಾಕಿದ್ರು ಅಷ್ಟೇ. ನಾನು ಇದಕ್ಕೆ ಒಪ್ಕೊಳ್ಳಲ್ಲ. ಅವ್ರು ತಪ್ಪಾಯ್ತಂತ ಒಪ್ಕೊಂಡಿದ್ದಾರೆ, ಅಂತದ್ರಲ್ಲಿ ನಿಮ್ದೇನ್ರಿ? ನೀನು ಅವ್ರ ಕಡೆನಾ? ಅಲ್ಲ, ನ್ಯಾಯದ ಕಡೆ. ಅಣ್ಣ ಅತ್ತಿಗೆ ಕೂತ್ಕೊಳ್ಳಿ. ಏಯ್, ನಡ್ರಿ ಆಚೆ. ಬೇಡಣ್ಣ, ಇಷ್ಟೊಂದು ಗಡ್ಸಾದ್ ಬೇಡ. ನೋಡ್ರಿ, ವಿಶಾಲ್ ಮಾತನಾದ್ರೂ ಕೇಳ್ರಿ. ನೀನ್ ಅವ್ರ ಹರಿಕತೆ ಕೇಳ್ಕೊಂಡಿರೋ, ನನಗದಕ್ಕೆಲ್ಲ ಪುರ್ಸತ್ತಿಲ್ಲ. ನಿಂತ್ಕೋ ಬಾವ, ನೀನ್ ನಿನ್ನ ನಟನೆ ದೊಡ್ಡದು ಮಾಡ್ತಾ ಇದ್ದೀಯ. ಕೊನೆ ಮಾತು ಕೇಳ್ತೀನಿ, ನಿನ್ ನಿರ್ಧಾರ ಏನು? ನನ್ನ ಕೊನೆ ಮಾತು ಅದೇ, ಮಧ್ಯದ ಮಾತು ಅದೇ, ನೀವು ಬಂದ ತಕ್ಷಣ ಹೇಳಿದ ಮೊದಲ ಮಾತು ಅದೇ. ಹೊರಟೋಗಿ ಹೊರಟೋಗಿ. ಅಣ್ಣ ಅತ್ತಿಗೆ ನಿಂತ್ಕೊಳ್ಳಿ. ಇಷ್ಟು ವರ್ಷ ಆದ್ಮೇಲೆ ತವ್ರ ಮನೆಗ್ ಬಂದಿದ್ಯಾ, ಕುಂಕುಮನಾದ್ರೆ ಇಟ್ಕೊಂಡು ಹೋಗು. ಬೇಡ, ಮನೆ ಬಾಗ್ಲಿಗೆ ಬಂದಾಗ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ದೆ ಬೈದ್ ಕಳ್ಸೋರ್ ಮನೇಲಿ ಒಂದಿಷ್ಟು ಕುಂಕುಮ ಇಟ್ಕೊಳ್ದೆ ಹೋದ್ರೆ ನಿನ್ ಭಾಗ್ಯ ಏನ್ ಕಮ್ಮಿ ಆಗಲ್ಲ. ಬಾ. ವಿಶಾಲು, ವಿಶಾಲು, ವಿಶಾಲು ನಿಂತ್ಕೋ. ನಾನ್ ಮಾತಾಡ್ಸ್ತಾ ಇದ್ದೀನಿ, ನೀನ್ ಹೋಗ್ತಾನೆ ಇದೆಯಲ್ಲ. ನನ್ನ ಹತ್ರ ಮಾತಾಡೋದ್ರೆ ನಿಮ್ ಯಜಮಾನ ನಿಮ್ಮನ್ ಬೈಯೋದಿಲ್ವಾ? ಅವ್ರ ವಿಷಯ ಬಿಡು, ನನ್ ಮುಖನಾದ್ರೂ ನೋಡು. ಎಲ್ರೂ ಮುಖ ನೋಡೋಣ ಅಂತ ಬಂದಾಗ ನನ್ ಮುಖಕ್ಕೆ ಮಂಗಳಾರತಿ ಎತ್ತಿ ಕಳ್ಸಿದ್ರಲ್ಲ, ಏನೋ ಅವ್ರ ಹಳೆ ಕೋಪ ಹಾಗಂದ್ರು. ಆದ್ರೆ ನಾನ್ ನಿನ್ ಕಡೆ ಇದ್ದೀನಲ್ಲ. ಏನೇ ಆದ್ರೂ ನಾನಂತವ್ರನ್ನ ಕಳ್ಕೊಂಡಂತಾನೆ. ಹಾಗನ್ಬೇಡಮ್ಮ, ಈ ಅರ್ಶನ ಕುಂಕುಮ ತಗೋ. ಬೇಡ ಅತ್ಗೆ, 12 ವರ್ಷ ಆದ್ಮೇಲೆ ಹೆಣ್ಮಗಳು ತವ್ರ ಮನೆಗೆ ಬಂದಾಗ ಎಣ್ಣೆಲು ಮುಖ ನೋಡಿ ಮಾತಾಡ್ಸ್ಬೇಕು ಅಂತಾರೆ. ಆದ್ರೆ ನೀನು ಕಣ್ಣೀರ್ ಹಾಕೊಂಡು ಮನೆಗೆ ಬಂದೆ. ಅದು ನಮ್ಮ ಮನೆಗೆ ಒಳ್ಳೇದಾಗಲ್ಲ. ಇದು ತಗೊಂಡು ಒಳ್ಳೇದಾಗ್ಲಿ ಅಂತ ಹರ್ಸು. ಬೇಡ ಅದ್ಕೆ. ವಿಶಾಲು ತಗೋಮ್ಮ. ತಗೋ. ನೀನೇನೋ ಇಷ್ಟು ಪ್ರೀತಿಸ್ತೀಯ. ಆದ್ರೆ ಅಣ್ಣ ಸರಿ ಹೋಗ್ತಾರೆ, ಸುಮ್ನೆ ಇರು. ಏನು ಎಲ್ಲ ಸೇರಿ ಮದ್ವೆಗೊಪ್ಪೋದು ನನಗೆ ಕನ್ಸನ್ಸ್ತಾ ಇದೆ.
ನನ್ ಮಕ್ಳಂತೂ ನಿಮ್ ಮಕ್ಳನ್ ಬಿಟ್ಟು ಬೇರೆ ಮದ್ವೆ ಆಗಲ್ಲ ಅಂತ ಇದ್ದಾರೆ. ನಮ್ ಹುಡುಗ್ರೇನು ಮೊದಲಿಂದ ಇದೇ ಹಠಾನೆ. ಮತ್ತೆ ಈ ಸಮಸ್ಯೆ ಬಗೆಹರಿಯೋದೇಗೆ? ಅವ್ರವ್ರ ಏನೋ ಮಾಡ್ಕೊಳ್ತಾರೆ, ನಾವು ಸುಮ್ನೆ ಇದ್ಬಿಡೋಣ. ಸುಮ್ನೆ ಇದ್ಬಿಟ್ರೆ ಪ್ರೀತಿಸಿರೋದು ಅವರು, ಹಠ ಹಿಡ್ದಿರೋರು ಅವರು. ಬುದ್ಧಿವಂತರು ಏನಾದ್ರೂ ಒಂದು ಉಪಾಯ ಹುಡುಕಿ ಎಲ್ಲ ಸರಿ ಮಾಡ್ತಾರೆ. ಏಯ್, ಯಾರ್ ನೀನು? ಉಮಾ, ಅವರು ಲವ್ವರ್. ಈ ಮನೆಗೆ ಸೊಸೆಯಾಗಿ ಬರ್ಬೇಕಾಗಿದ್ದವಳು. ಇದೆಲ್ಲ ಹಳೆ ಕತೆ ಬಿಟ್ಬಿಡು. ಈಗೇನು ಇದು ಹೊಸ ರಾದ್ ಅಂತ ನಿಮ್ಮ ಅಪ್ಪ ಅಮ್ಮ ಹೇಳ್ ಕಳ್ಸಿದ್ರ? ಈ ವೇಷ ಹಾಕೊಂಡು ಗುಣೋ ಅಂತ ಹತ್ಬಿಡು, ಅವ್ರ ಮನ್ಸ್ ಕರ್ಗೋಗುತ್ತೆ ಅಂತ. ವೇಷ ಹಾಕೊಂಡು ನಾನೇನು ಮೋಸ ಮಾಡ್ತಾ ಇಲ್ಲ, ನಿಜವಾಗ್ಲೂ ವಿಧವೆ. ನಾನ್ ಮಾತ್ರ ಅಲ್ಲ, ನನ್ ತಂಗಿ ಕೂಡ. ಸುಮಾ, ಸುಮಾ, ಅದೇನು ಅಂತ ಸರಿಯಾಗಿ ಹೇಳ್ರಮ್ಮ. ನಿಮ್ ಮಕ್ಳು ನಮ್ ಪಾಲಿಗಿಲ್ದ ಹಾಗೆ ಹೋಗ್ಬಿಟ್ರು. ಅಯ್ಯಯ್ಯೋ, ಯಾಕೆ ಹೀಗ್ ಮಾಡ್ಕೊಂಡ್ರು? ಅಯ್ಯೋ, ಹೋಯ್ತು ನನ್ನ ಮಾನ. ಅಪ್ಪಣ್ಣನ ವಂಶ ಹಾಳಾಗೋಯ್ತು. ಹೇಳ್ರಮ್ಮ, ಯಾಕೆ ಸತ್ರು ಹೇಳ್ರಮ್ಮ? ಇಲ್ಲ, ಅವ್ರು ನಿಜವಾಗ್ಲೂ ಸತ್ತಿಲ್ಲ. ನಮ್ ಪಾಲಿಗೆ ಸತ್ತೋದ್ರು ಅಷ್ಟೇ. ನನ್ಗೊಂದು ಅರ್ಥವಾಗ್ತಿಲ್ವೇ, ಅದೇನಾಯ್ತು ಸ್ವಲ್ಪ ಬಿಡ್ಸ್ ಹೇಳ್ರಮ್ಮ. ನಮ್ ಜೊತೆ ಅವ್ರ ಮದ್ವೆಗೆ ನೀವ್ ಒಪ್ಲಿಲ್ಲ, ನಮ್ ಪಾಲ್ಗೆ ಅವ್ರು ದಕ್ಲಿಲ್ಲ. ಅವ್ರಿಗೂ ಬೇರೆ ದಾರಿನೇ ಇಲ್ದೆ ಸನ್ಯಾಸಿಗಳಾಗ್ಬಿಟ್ರು. ಅಯ್ಯೋಯ್ಯೋ, ಎಂಥ ಕೆಲ್ಸ ಮಾಡ್ಕೊಂಡ್ಬಿಟ್ರು ಹಲ್ಕ ನನ್ ಮಕ್ಕಳು. ಅಯ್ಯಯ್ಯೋ, ಸ್ವಾಮಿಗಳಿಗೆ ಹಾಗೆ ಬೈಬೇಡಿ. ಅಯ್ಯೋ ರಾಮ, ಅದು ಯಾವ ಸ್ವಾಮೀಜಿ, ಯಾವ ಆಶ್ರಮ? ಆನಂದ ಆಶ್ರಮ. ಗುರುಪಾದ ಸ್ವಾಮಿಗಳು, ಬ್ರಹ್ಮಾನಂದ ಸ್ವಾಮಿಗಳು. ಜೈ ಬೋಲೋ ಗುರುಪಾದ ಸ್ವಾಮಿಕಿ, ಜೈ ಬೋಲೋ ಬ್ರಹ್ಮಾನಂದ ಸ್ವಾಮಿಕಿ. ಏನ್ರಪ್ಪ ಇದು? ಯಾಕ್ರೋ ಹೀಗ್ ಮಾಡ್ಕೊಂಡ್ರಿ? ಶಿಷ್ಯರೇ, ಯಾರದು? ಲೋ, ನಾನ್ ಕಣೋ ನಿಮ್ಮಪ್ಪ. ಕಣು, ಸ್ವಾಮೀಜಿಗಳನ್ನ ಏಕವಚನದಲ್ಲಿ ಮಾತನಾಡಿಸಬಾರ್ದು. ಮನುಷ್ಯನಿಗೆ ಎಷ್ಟು ಕೋಪ ಮಹಾಪಾಪ. ಅದನ್ನ ಸುಟ್ಟು ಸರ್ವೇಂದ್ರಿಯಗಳನ್ನ ನಿಗ್ರಹಿಸಿ ಬಾಳಬೇಕು. ಶಂಭೋ ಶಂಭೋ. ಈಗ ಎರಡು ತೀಡಿದ್ರೆ ಅಮ್ಮೋ ಅನ್ಬೇಕು. ಶಾಂತಂ ಪಾಪಂ ಶಿವಾರ್ಪಣಮಸ್ತು, ಶಿವಾರ್ಪಣಮಸ್ತು. ಅಯ್ಯೋ, ತಿರ್ಗಾ ಅದೇ ಬೇಡ ಕಣ್ರೋ. ಕಾವಿ ಬಟ್ಟೆ ತೆಗೆದು ಮನೆಗೆ ಬನ್ನಿ. ಒಮ್ಮೆ ದೀಕ್ಷೆ ಆದ್ರೆ ಮುಗೀತು. ಆದಿ ತಪ್ಪಿದ್ರೆ ಶಿವ ಶಿಕ್ಷೆ ಕೊಡ್ತಾನೆ. ಓಹೋ, ಈಗ ನೀವು ಅಪ್ಪ ಅಮ್ಮನ ಮಾತು ಕೇಳಲ್ವೋ? ಸನ್ಯಾಸ ಸ್ವೀಕಾರದ ನಂತರ ಪೂರ್ವಾಶ್ರಮದ ಸಂಬಂಧಗಳನ್ನೆಲ್ಲ ಮರಿಬೇಕು. ಶುದ್ಧ ಮನಸ್ಸಿನಿಂದ ಶಿವನ ಧ್ಯಾನ ಮಾಡಬೇಕು. ಶಂಭೋ ಶಂಕರ, ಶಂಭೋ ಶಂಕರ. ಜೈ ಬೋಲೋ ಗುರುಪಾದ ಸ್ವಾಮೀಜಿ ಕಿ ಜೈ, ಜೈ ಬೋಲೋ ಬ್ರಹ್ಮಾನಂದ ಸ್ವಾಮೀಜಿ ಕಿ ಜೈ. ಅಯ್ಯಯ್ಯೋ, ನೀವ್ ಯಾಕ್ರಮ್ಮ ಇಲ್ಲಿಗೆ ಬಂದ್ರಿ? ಸನ್ಯಾಸ ಸ್ವೀಕಾರ ಮಾಡೋಕೆ, ಸ್ವಾಮಿ ಸೇವೆ ಮಾಡಿ ಮೋಕ್ಷ ಪಡೆಯೋಕೆ. ಶಂಭೋ ಶಂಕರ, ಶಂಭೋ ಶಂಕರ. ಅಯ್ಯಯ್ಯೋ, ಇವ್ರು ಯಾಕೆ ಬಂದ್ರಿ ಇಲ್ಲಿಗೆ? ಅವರು ಸನ್ಯಾಸಿ ಆಗ್ತಾರೆ. ನಾನು ಕಾವ್ಯ ಹಾಕೊಂಡು ಮಕ್ಳಿಗೆ ಸೇವೆ ಮಾಡ್ತಾ ಇಲ್ಲೇ ಇರ್ತೀನಿ. ಶಂಭೋ ಶಂಕರ, ಶಂಭೋ ಶಂಕರ, ಶಂಭೋ ಶಂಕರ, ಶಂಭೋ ಶಂಕರ, ಶಂಭೋ ಶಂಕರ. ಅಯ್ಯೋ, ಎಲ್ಲಾರ್ದು ಇದೇ ಮಂತ್ರನಾ? ನಾನೇನ್ ಮಾಡ್ಲಿ? ನಾನು ಹೇಳ್ತೀನಿ. ನೀವಾ? ನೀವು ಮದುವೆ ಬೇಡ ಅಂದಿದ್ದಕ್ಕೆ ತಾನೇ ನಿಮ್ ಮಕ್ಕಳೆಲ್ಲ ಸನ್ಯಾಸ ಸ್ವೀಕಾರ ಮಾಡಿದ್ದು. ಮದುವೆ ಹೂ ಅನ್ನಿ ಸರ್, ಎಲ್ಲ ಸರಿ ಹೋಗ್ಬಿಡುತ್ತೆ. ಏನ್ ಚಾಯಪತೆ? ಹ್ಞೂ ಸರ್. ಹ್ಞೂ ಅನ್ರಿ. ಹ್ಞೂ ಅನ್ನಿ ಬುದ್ಧಿ. ಆಯ್ತು, ಮದ್ವೆ ಆಗ್ಲಿ. ಸ್ವಾಮೀಜಿಗಳೇ, ನಿಮ್ ತಂದೆ ಮದುವೆ ಆಗಿ ಅಂತಿದ್ದಾರೆ. ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಯಾಕೆ? ಹುಡುಗಿರು ಯಾರಂತ ಹೇಳಿ. ಇನ್ಯಾರು? ಇವ್ರೆ ಉಮಾ ಸುಮಾ. ಇನ್ನೇನು, ನಡೀರಿ ಮನೆಗೆ. ಮದುವೆ ಈಗ್ಲೇ ಆಗ್ಬಿಡತ್ತಾ? ಎಲ್ಲ ವ್ಯವಸ್ಥೆ ಆಗೋದ್ ಬೇಡವಾ? ಏನು ಬೇಕಿಲ್ಲ, ನಾವೆಲ್ಲ ಎಲ್ಲ ರೆಡಿ ಮಾಡಿದ್ದೇವೆ. ಇಲ್ಲ. ಹೌದು. ಅದ್ಯಾಗೋ ಸಾಧ್ಯ? ನಾವು ನಿಜವಾಗ್ಲೂ ಸನ್ಯಾಸ ಸ್ವೀಕಾರ ಮಾಡಿಲ್ಲ. ನಿಮ್ಮನ್ನ ಒಪ್ಸೋಕೋಸ್ಕರ ನಾವ್ ಈ ನಾಟಕ ಆಡಿದ್ವಿ. ಅವತ್ತು ಉಮಾ ಸತ್ತಾಗಿ ನಾಟಕ ಮಾಡಿಸಿ ಅವ್ರ ಅಪ್ಪ ಅಮ್ಮನ್ ಸೇರಿಸಿದ್ದು ನಾವೇ. ಹೌದೇನ್ರೋ? ಹೌದು ಸರ್, ಅದಕ್ಕೆ ನಮ್ದೇ ಫುಲ್ ಸಪೋರ್ಟ್. ಏನ್ ಚಾಯಪತೆ? ಎಸ್ ಸರ್. ಮತ್ತೆ ಆಗ್ತದ ನಡೀಲಿ ಮದುವೆ. ಅದಕ್ಕೇನಂತೆ, ಚಿಟಿಕೆ ಹೊಡೆಯೋಷ್ಟಲ್ಲಿ ರೆಡಿ. ನಾವು ರೆಡಿ. ಬ್ರಹ್ಮ, ನಿನ್ ಸೈಡ್ ರೆಡಿನಾ? ಓ ರೆಡಿ. ಎಲ್ಲ ರೆಡಿ ಆಯ್ತಲ್ಲ, ಇನ್ಯಾಕ್ ತಡ? ಅಲ್ಲ, ನೀವೆಲ್ಲ ಬದಲಾಗ್ಬಿಟ್ರೆ ನಾವ್ ಹೀಗೆ ದಾರಿ ಎರಿಯೋದಾ? ಸ್ವಲ್ಪ ತಡೀರೋ. ಬಾರೆ. ಓಹೋ, ಎಲ್ಲ ರೆಡಿ ಮಾಡ್ಕೊಂಡೆ ಈ ನಾಟಕನು? ಇಲ್ಲ ಅಂದ್ರೆ ನಿನ್ನ ಬಗ್ಸೋದ್ ಬಹಳ ಕಷ್ಟ ಆಯ್ತಲ್ಲ. ಸರಿ ಸರಿ ಆಯ್ತಲ್ಲ, ಇನ್ನು ಮಾಂಗಲ್ಯ ಧಾರಣೆ ಆಗ್ಲಿ. ಆಗ್ಲಿ ಆಗ್ಲಿ.
ಕೊಡಿ, ಕೊಡಿ. ಜೀವನ ಹೇತುನ ನಿಲ್ಸಿ 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 ಸ್ಟಾಪ್ ಏನ್ರಿ ಅದು ಯಾಕ್ರೆ ಬಿಸಿರಕೋ ಇಲ್ಲಿ ಮದುವೆ ನಡೀತಾ ಇದೆ ಅಂತ ಗೊತ್ತಾಯ್ತು, ಹುಡುಗಿರ್ ಯಾರು ಅಂತ ಚೆಕ್ ಮಾಡೋಕ್ ಬಂದೆ 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 ನೋಡಿ ಆಯ್ತಾ ನೋಡಿದ್ದು ಇವ್ರ ಹೆಸರು ನಮ್ಮ ಆಫೀಸಲ್ಲಿ ರಿಜಿಸ್ಟರ್ ಆಗಿಲ್ಲ, ನನಗ್ ಕಮಿಷನ್ ಬೇಡ, ಒಟ್ನಲ್ಲಿ ನಿಮ್ಮಿಬ್ರ ಮನೆ ಸಮಸ್ಯೆ ಬಗೆಹರಿತಲ್ಲ. ನಡೀಲಿ ಸುಮ್ನೆ ಇರಿ. ಹಾ ಮಾಂಗಲ್ಯ ಧಾರಣೆ ಆಗ್ಲಿ. ಏ ಜಯಪತಿ. ಎಸ್ ಸರ್. ಏ ಗಟ್ಟಿ ಮೇಳ ಗಟ್ಟಿ ಮೇಳ. ಎಲ್ಲಮ್ಮ ನನ್ ಮಗನ ಹೆಸರು ಒಂದ್ಸಲ ಹೇಳು. ನೀನ್ ಹೇಳಮ್ಮ. ನಾಚ್ಕೋಬೇಡ ಹೇಳೆ. ಹೇಳು. ಗುರು ಬ್ರಹ್ಮ. For more updates, like, comment, subscribe to our channel. Hey darlings, గంటని click చేయడం మర్చిపోకండి.